ಸ್ವಾಗತ. ಧಾರವಾಡ ಕಟ್ಟೆ ಧಾರವಾಡ ಪುಸ್ತಕ ಅವಲೋಕನ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ನೆರೆದಿರತಕ್ಕಂತಹ ಎಲ್ಲ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಮೊದಲಿಗೆ ನಿನ್ನೆಯ ದಿನ ಕರ್ನಾಟಕದ ಸುಪ್ರಸಿದ್ಧ ಕಾದಂಬರಿಕಾರರಾದಂತಹ ಎಸ್.ಎಲ್. ಭೈರಪ್ಪ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಕರ್ನಾಟಕದ ಒಬ್ಬ ದೊಡ್ಡ ಕಾದಂಬರಿಕಾರ, ಒಬ್ಬ ಒಳ್ಳೆಯ ಬರಹಗಾರರನ್ನ ಇಂದು ಕರ್ನಾಟಕ ಕಳೆದುಕೊಂಡಿದೆ. ಅವರ ಕೃತಿಗಳು ನಮ್ಮೊಂದಿಗೆ ಯಾವಾಗಲೂ ಇರ್ತವೆ. ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಅಂತಹ ಮಹನೀಯರು ನಮ್ಮನ್ನೆಲ್ಲ ಇಂದು ಅಗಲಿರುವುದು ತುಂಬಾ ದುಃಖಕರವಾದಂತಹ ವಿಷಯವಾಗಿದೆ. ಕರ್ನಾಟಕ ಸಾಹಿತ್ಯ ಒಬ್ಬ ಒಳ್ಳೆಯ ಬರಹಗಾರರನ್ನ ಕಳೆದುಕೊಂಡಿದೆ. ಸೊ ಹೀಗಾಗಿ ಧಾರವಾಡ ಕಟ್ಟೆಯ ಪರವಾಗಿ ಅವರಿಗೆ 1 ನಿಮಿಷದ ಸಾಂಕೇತಿಕ ಮೌನಾಚರಣೆಯನ್ನು ಆಚರಿಸಬೇಕೆಂದು ಎಲ್ಲರಲ್ಲಿ ಕೇಳು. ಓಕೆ. ಧಾರವಾಡ ಕಟ್ಟೆ ಧಾರವಾಡ ಪುಸ್ತಕ ಅವಲೋಕನ ಮತ್ತು ಸಂವಾದ ಕಾರ್ಯಕ್ರಮ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿರ್ತಕ್ಕಂತಹ ಧಾರವಾಡ ಕಟ್ಟೆ ಈಗಾಗಲೇ 320 ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಂದು 321ನೇ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದೆ. ಇದಕ್ಕೆಲ್ಲ ಕಾರಣ ತಾವುಗಳು ತಮ್ಮ ಪ್ರೀತಿ, ತಮ್ಮ ಭರವಸೆ ನಮ್ಮ ಧಾರವಾಡ ಕಟ್ಟೆಯ ಮೇಲೆ ಇದೆ. ಹೀಗಾಗಿ ಧಾರವಾಡ ಕಟ್ಟೆ ಇಂದು ನಾಡಿನಾದ್ಯಂತ ಸಾಹಿತ್ಯಾಸಕ್ತರ ನೆಚ್ಚಿನ ವೇದಿಕೆಯಾಗುವಲ್ಲಿ ಕಾರಣವಾಗಿದೆ. ಪುರುಷ ಕಟ್ಟೆ ಕನ್ನಡ ಮಾಸಪತ್ರಿಕೆ ನಮ್ಮ ಕಟ್ಟೆಯ ಮತ್ತೊಂದು ಮಹತ್ವದ ಕಾರ್ಯವಾಗಿದೆ. 321ನೇ ಕಾರ್ಯಕ್ರಮ ಪುಸ್ತಕ ಪರಿಚಯ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ಡಾಕ್ಟರ್ ಚಿದಾನಂದ್ ಕಮ್ಮಾರ್ ಉಪನ್ಯಾಸಕರು, ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗ, ಹಾವೇರಿ ವಿಶ್ವವಿದ್ಯಾಲಯ ಹಾವೇರಿ. ಇವರು ಚೆನ್ನಪ್ಪ ಅಂಗಡಿ ಅವರ ಇನ್ನು ಕೊಟ್ಟೆ ನಾದೊಡೆ ಕವನ ಸಂಕಲನದ ಕುರಿತು ಮಾತನಾಡಲಿದ್ದಾರೆ. ಧಾರವಾಡ ಕಟ್ಟೆಯ ಬಳಗದವರೆಲ್ಲರ ವತಿಯಿಂದ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಇದೇ ರೀತಿ ಈ ಸಮಾರಂಭದಲ್ಲಿ ವಿಶ್ವನಾಥ್ ಮಾಂಡ್ರೆ ಅವರೇ. ಎಸ್ ಸರ್. ಚಿದಾನಂದ್ ಕಮ್ಮಾರ್ ಅವ್ರದ್ದು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ, ಅವ್ರಿಗೇನೋ ಜಾಯಿನ್ ಆಗೋದ್ರೊಳಗಡೆ ಏನೋ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಹೌದಾ ಸರ್? ನಾನು ಹಾಗಾದ್ರೆ ಅವರು 1 ನಿಮಿಷ ಸರ್, ನಾನು ಮಾತಾಡ್ತೀನಿ. ಅವ್ರ ಜೊತೆ ಮಾತಾಡಿ ಒಳ್ಳೆ ಸರ್. ನಾನು ಮಾತಾಡ್ತೀನಿ, ನೀವು ಕಂಟಿನ್ಯೂ ಮಾತಾಡ್ತೀನಿ. ಅವ್ರು ಮಾಡ್ತಾ ಇರೋದಿಲ್ಲ, ನೀವು ಇದನ್ನ ಲಿಂಕ್ ಮೇಲೆ ಜಸ್ಟ್ ಟಚ್ ಮಾಡ್ರಿ. ಒಂದು 5 ನಿಮಿಷ ಸರ್. ಆಗ್ತಾ ಇದೆ, ಒಂದು ಏನೋ ತಾಂತ್ರಿಕ ದೋಷ ಅವರ ಇದೆ. ಅಲ್ಲಿವರೆಗೆ ಮಾಡ್ರಿ, ನೀವು ಫಾರ್ಮಾಲಿಟಿ ಕಂಪ್ಲೀಟ್ ಮಾಡಿ ಅವರ ಅನುಪಸ್ಥಿತಿಯಲ್ಲಿ ಪರಿಚಯ ಕೂಡ ಮಾಡಿ ಅವರ. ಓಕೆ ಸರ್, ಓಕೆ. ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೃತಿಕಾರರಾದಂತಹ ಕೇಳ್ತಾ ಇದೆ ಸರ್? ಕೇಳ್ತಾ ಇದೆ, ನೀವು ಮಾತಾಡೋದು ಕೇಳ್ತಾ ಇದೆ ಸರ್, ತೊಂದರೆ ಇಲ್ಲ. ಎಸ್, ಸರಿ ಸರ್. ಇದರ ಜೊತೆ ಇಂದು ನಮ್ಮೊಂದಿಗೆ ಚೆನ್ನಪ್ಪ ಅಂಗಡಿಯವರು ಕೂಡ ಇದ್ದಾರೆ. ಅವರಿಗೂ ಕೂಡ ಧಾರವಾಡ ಕಟ್ಟೆಯ ಪರವಾಗಿ ನಾವು ಸ್ವಾಗತವನ್ನ ಕೋರುತ್ತೇನೆ.
ಸ್ವಾಗತ ಸರ್. ಸರ್, ಇದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಸ್ವಾಗತ ಸರ್. ಇದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂತಹ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ. ಇವತ್ತಿನ ಉಪನ್ಯಾಸಕರಾದಂತಹ ಚಿದಾನಂದ್ ಕಮ್ಮಾರ್ ಸರ್ ಅವರು ಉಪನ್ಯಾಸಕರಾಗಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗ ಹಾವೇರಿ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿದ್ದಾರೆ. ಇದೇ ರೀತಿ ಇವರಿಗೆ ಸಾಹಿತ್ಯ ಎಂದರೆ ಎಲ್ಲಿಲ್ಲದ ಬರುತ್ತೆ. ಮೊದಲು ಪತ್ರಿಕೋದ್ಯಮದಲ್ಲಿ ಸೇರಿ ಟೈಮ್ಸ್ ಆಫ್ ಪತ್ರಿಕೆಯಲ್ಲಿ ಕೆಲಸವನ್ನ ಮಾಡಿ ನಂತರ ಉಪನ್ಯಾಸಕ ಹುದ್ದೆಯನ್ನ ಬಯಸಿ ಇಂದು ಉಪನ್ಯಾಸಕರಾಗಿ ಇಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇಂತಹ ಮಹನೀಯರು ನಮ್ಮೊಂದಿಗೆ ಇಂದು ಬಂದು ಚೆನ್ನಪ್ಪ ಅಂಗಡಿಯವರ ಇನ್ನೂ ಕೊಟ್ಟೆನ ದೊಡೆ ಎಂಬ ಕವನ ಸಂಕಲನದ ಕುರಿತು ಮಾತನಾಡಲಿದ್ದಾರೆ. ಮಹನೀಯರು ಇಂದು ಉಪನ್ಯಾಸ ಮಾಲಿಕೆಯಲ್ಲಿ ಈ ಕವನ ಸಂಕಲನದ ಕುರಿತು ಮಾತನಾಡುತ್ತೆ. ಸರ್, ಚಿದಾನಂದ್ ಸರ್, ಏನೋ ಟೆಕ್ನಿಕಲ್ ಇಶ್ಯೂ ಇದೆ ಸರ್. ಡೋನರ್ ಸರ್, ಏನಾದ್ರೂ ನಮ್ಮ ಇಂದು SL ಭೈರಪ್ಪ ಅವರ ಬಗ್ಗೆ ಏನಾದ್ರು ಮಾತುಗಳನ್ನ ನಿನ್ನೆ ಅವರು ಆಗಲಿದ್ರು ಮಾತನಾಡಬಹುದು, ಬಟ್ ನೋಡೋಣ. ಮೊದಲ ಒಂದ್ ನಿಮಿಷ ಇವರಿಗೆ ಕಾಯೋಣ. ಚಿದಾನಂದ ಕಮ್ಮಾರ್ ಅವ್ರು ಬೇಕಾದ್ರೆ ಕಾರ್ಯಕ್ರಮದ ರೂಪರೇಷ ಬರೋದು ಬೇಡ. ಓಕೆ ಸರ್. ನಾವು ಇಷ್ಟರಲ್ಲೇ ಭೈರಪ್ಪನವರ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನ ಧಾರವಾಡಕಟ್ಟೆ ಆಯೋಜನೆ ಮಾಡ್ತಾ ಇದೆ ಸರ್. ಹೌದು. ಸೊ ಅದ್ರ ಬಗ್ಗೆ ಒಂದು ಆನ್ಲೈನ್ ಅಥವಾ ಆಫ್ಲೈನ್ ಕಾರ್ಯಕ್ರಮ ಮಾಡುವ ಯೋಜನೆ ಇದೆ. ಸಾಧ್ಯವಾದರೆ ಅವರ ಎಲ್ಲಾ ಕಾದಂಬರಿಗಳ ಬಗ್ಗೆ ಒಂದು ದಿನದ ಧಾರವಾಡದಲ್ಲಿ ಆಫ್ಲೈನ್ ವಿಚಾರ ಸಂಕಿರಣ ಧಾರವಾಡದಲ್ಲಿ ಮಾಡಿದ್ರೆ ಚೆನ್ನಾಗುತ್ತೆ ಸರ್. ಮಾಡ್ಬೇಕಾದಂತ ಅಗತ್ಯ ಇದೆ. ಬಗೆಗೆ ಮಾಹಿತಿ ಕೊಡಬಹುದು. ಅದರ್ವೈಸ್ ಒಬ್ಬ ದೊಡ್ಡ ಲೇಖಕನ ಬಗೆಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ರೆ ಜಾಸ್ತಿ ಬೇಕಾಗ್ತದೆ. ವಿಜಯಲಕ್ಷ್ಮಿ, ಕ್ಯಾನ್ ಯು ಪ್ಲೀಸ್ ಕಾಂಟ್ಯಾಕ್ಟ್ ಚಿದಾನಂದ್ ಸರ್? ಮಾತಾಡ್ದೆ ನಾನು. ಅದು ಅವ್ರೇನು ಆಪ್ ವರ್ಷನ್ ಹಾಕೊಂಡಿದ್ದಾರೆ ಅದೇನೋ ಸಪೋರ್ಟ್ ಮಾಡ್ತಿಲ್ಲ. ನಾನು ಬೇರೆ ಲಿಂಕ್ ಕಳ್ಸಿದೀನಿ ಸರ್. 2-3 minutes ಅಲ್ಲಿ ಅವ್ರು ಜಾಯ್ನ್ ಆಗ್ತಾರೆ ಸರ್, ಪ್ಲೀಸ್. ಹೌದಾ? ಸೊ ಅವರು ಜಾಯಿನ್ ಆಗುವವರೆಗೂ ಯಾರಾದ್ರೂ ಭೈರಪ್ಪನವ್ರ ಬಗ್ಗೆ ಬೇರೆ ಯಾರಾದ್ರೂ ಒಂದೆರಡು ಮಾತುಗಳನ್ನ ಆಡೋದಿದ್ರೆ ಆಡಬಹುದೇನೋ. ಇದು ಶ್ರದ್ಧಾಂಜಲಿ ಕಾರ್ಯಕ್ರಮ ಅಲ್ಲ, ಇದು ಪುಸ್ತಕ ಅವಲೋಕನ ಕಾರ್ಯಕ್ರಮ. ಒಂದು ಸಾಂಕೇತಿಕವಾಗಿ ನಾವು ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ದೇವೆ. ಅವ್ರ ಬಗ್ಗೆನೇ ಒಂದು ವಿಶೇಷ ಕಾರ್ಯಕ್ರಮವನ್ನ ಧಾರವಾಡಕಟ್ಟೆ ಮಾಡಲಿದೆ. SL ಭೈರಪ್ಪನವರು ಕೇವಲ ಕರ್ನಾಟಕದಲ್ಲಿ ಬಹಳ ಜನಪ್ರಿಯ ಲೋಕಪ್ರಿಯ ಕಾದಂಬರಿಕಾರರು ಆಗಿರ್ಲಿಲ್ಲ. ಭಾರತೀಯ ಅನೇಕ ಭಾಷೆಗಳಲ್ಲಿ ಅವರು ಅತ್ಯಂತ ಜನಪ್ರಿಯ ಕಾದಂಬರಿಕಾರರಾಗಿದ್ರು. ನಾವು ಕನ್ನಡದಲ್ಲಿ ಹೇಗೆ ಅವರ ಕಾದಂಬರಿಗಳನ್ನ ಪ್ರೀತಿ ವಿಶ್ವಾಸದಿಂದ ಓದ್ತಾ ಇದ್ದೇವೋ ಹಾಗೆ ಹಿಂದಿಯಲ್ಲಿ, ಮರಾಠಿಯಲ್ಲಿ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಅವರ ಅನುವಾದ ಮೂಲಕ ಅವ್ರನ್ನ ಅನೇಕ ಜನರು ಓದ್ಕೊಂಡಿದ್ದಾರೆ. ಒಂದು ದೃಷ್ಟಿಯಿಂದ ಬಹಳ ಸುದೈವಿ ಕಾದಂಬರಿಕಾರರು, ಮತ್ತೊಂದು ದೃಷ್ಟಿಯಿಂದ ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಎದುರಿಸಿದರು ಅವರು. ಅಪರೂಪದ ಲೇಖಕರು. ಕರ್ನಾಟಕದಲ್ಲಿ ಅಪಾರವಾದಂತ ಓದುವ ವರ್ಗವನ್ನ ಸೃಷ್ಟಿಸಿದ ಮೊದಲ ಲೇಖಕ SL ಭೈರಪ್ಪನವರು. ಅವರಿಗಿರುವಷ್ಟು ಫ್ಯಾನ್ ಫಾಲೋವಿಂಗ್ ಯಾವ ಲೇಖಕರಿಗೂ ಇಲ್ಲ ಈಗಲೂ ಕೂಡ. ಒಬ್ಬ ಲೇಖಕನಾಗಿ, ಒಬ್ಬ ಮನುಷ್ಯನಾಗಿ ಅವರು ಇಡೀ ಸಮಾಜಕ್ಕೆ ಮಾದರಿಯಾಗಿದ್ರು. ಒಬ್ಬ ಲೇಖಕ ಹೇಗಿರ್ಬೇಕು, ಅನೇಕ ವಿಷಯಗಳಲ್ಲಿ ಒಬ್ಬ ಲೇಖಕ ಹೇಗಿರ್ಬೇಕು, ತನ್ನ ವ್ಯಕ್ತಿತ್ವವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅನೇಕ ಜನರಿಗೆ ಗೊತ್ತಿಲ್ಲ. ಯಾರಿಗಾದ್ರೂ ಯಾವುದೇ ಒಬ್ಬ ಲೇಖಕ ಬಡತನದಲ್ಲಿದ್ರೆ, ಅನಾರೋಗ್ಯಕ್ಕೆ ತುತ್ತಾಗಿದ್ರೆ
ಅವರು ಅವನಿಗೆ ಸಹಾಯ ಮಾಡ್ತಿದ್ರು. ರಾಜ್ಕುಮಾರಿ ಕೆಲಸವನ್ನು ಮಾಡ್ತಿದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಯಾವುದೋ ಒಬ್ಬ ನಟನಿಗೆ ಅನಾರೋಗ್ಯ ಆಗಿದೆ ಅಂದ್ರೆ ಪತಿ ಪತ್ನಿಯರು ಸೇರ್ಕೊಂಡು ಹೋಗಿ ಮಾತನಾಡಿಸಿ ಅವರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಬರ್ತಾ ಇದ್ರು. ಇಂಥ ಅಪರೂಪದ ಲೇಖಕರು ಚಿದಾನಂದ ಜಾಯಿನ್ ಆದ್ರು. ಆ ಕಾರ್ಯಕ್ರಮ ಶುರು ಆಗ್ಲಿ. ಸರ್ ನಮಸ್ತೆ, ಚಿದಾನಂದ್ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ವಿಡಿಯೋ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋ ಕೂಡ ಆನ್ ಮಾಡಿ ಸರ್ ಪ್ಲೀಸ್. ಚಿದಾನಂದ್ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಇದೆ ನಿಮ್ದು. ಮೇಡಮ್ ಇವಾಗ ಕೇಳಿಸುತ್ತಲ್ವಾ? ಪ್ಲೀಸ್. ಎಸ್ ಸರ್, ಪ್ಲೀಸ್ ಸರ್. ತಮಗೆ ಧಾರವಾಡಕಟ್ಟೆಯ ಪರವಾಗಿ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ತಮ್ಮ ಪರಿಚಯ ಎಲ್ಲ ಆಯ್ತು. ಈಗ ನೀವು ಇನ್ನೂ ಕೊಟ್ಟೆನಾದೊಡೆ ಕವನ ಸಂಘದ ಕುರಿತು ಮಾತನಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್. ಮೊದಲು ಒಂದು 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸ, ನಂತರ ಚೆನ್ನಪ್ಪ ಅಂಗಡಿಯವರ ಪೂರಕ ಮಾತುಗಳು, ಅದ ನಂತರ ಅಧ್ಯಕ್ಷರ ಪೂರಕ ಮಾತುಗಳು ಇರುತ್ತವೆ. ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸ ಮಂಡಿಸಬೇಕೆಂದು ಸವಿ ವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಸ್ವಾಗತಿಸಿ ಈ ವೇದಿಕೆಯನ್ನ ನಿಮ್ಮ ಮಾತಿಗೆ ಬಿಡ್ಕೊಳ್ತಿದ್ದೇನೆ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಧಾರವಾಡಕಟ್ಟೆಯ ಮೂಲಕ ಇವತ್ತಿನ ಈ ಚೆನ್ನಪ್ಪ ಅಂಗಡಿಯವರ ಇನ್ನೂ ಕೊಟ್ಟೆನಾದೊಡೆ ಕವನ ಸಂಕಲನದ ಕುರಿತಾಗಿರ್ತಕ್ಕಂಥ ಚರ್ಚೆ ಮತ್ತು ಸಂವಾದಕ್ಕೆ ಇವತ್ತು ನಮ್ಮನ್ನ ಕರೆಸಿ ಮಾತಾಡಿಸ್ತಿರುವ ಕಟ್ಟೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರಿಗೆ ನನ್ನ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ವಂದನೆಗಳು. ಸರ್, ನನ್ನ ಧ್ವನಿ ಕೇಳಿಸ್ತದಲ್ವಾ? ಸರ್ ಕ್ಲಿಯರ್ ಇದೆ, ಮಾತಾಡಿ ಸರ್. ಕ್ಲಿಯರ್ ಇದೆ. ಸೊ ನನಗೆ ಬಹಳ ಒಂದು ಖುಷಿಯ ವಿಚಾರ ಅಂತಂದ್ರೆ, ನನ್ನ ವಿದ್ಯಾಗುರುಗಳು ಡಾಕ್ಟರ್ ಬಸವರಾಜ್ ಡೋನೂರ್ ಸರ್ ಅವರು ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರೋದು. ಸುಮಾರು ಒಂದು 5 ವರ್ಷಗಳ ಕಾಲ ನನಗೆ ಇಂಗ್ಲಿಷ್ ಸಾಹಿತ್ಯವನ್ನ ಬೋಧಿಸಿರ್ತಕ್ಕಂಥ ಗುರುಗಳ ಎದುರಿಗೆ ಇವತ್ತು ನಾನು ಒಂದು ಕಾವ್ಯ ಸಂಕಲನದ ಕುರಿತು ಗೆಳೆಯರಾಗಿರ್ತಕ್ಕಂಥ ಚೆನ್ನಪ್ಪ ಅಂಗಡಿಯವರ ಇನ್ನೂ ಕೊಟ್ಟೆನಾದೊಡೆ ಅಂತಕ್ಕಂಥ ಇತ್ತೀಚಿನ ಒಂದು ಹೊಸ ಸಂಕಲನದ ಕುರಿತು ಅದರ ಕೃತಿ ಪರಿಚಯವನ್ನ ಮಾಡ್ತಿರೋದು ನನಗೆ ಬಹಳ ಅತ್ಯಂತ ಸಂತೋಷದ ಸಂಗತಿ ಆಗಿದೆ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಮ್ಗೆಲ್ಲ ಗೊತ್ತಿರುವಂತೆ ಶ್ರೀಯುತ ಎಸ್ ಎಲ್ ಭೈರಪ್ಪನವರು ನಿನ್ನೆ ನಿಧನರಾಗಿದ್ದಾರೆ. ಕನ್ನಡ ಕಾದಂಬರಿಯ ಬಹುದೊಡ್ಡ ಕನ್ನಡ ನಾಡಿನ ಲೇಖಕರು. ಅವರ ಸಾವಿನ ಸಂದರ್ಭದಲ್ಲಿ ಅವರ ಇಡೀ ಸಾಹಿತ್ಯದ ಸೇವೆಯನ್ನ ಮತ್ತು ಕನ್ನಡದ ಸೇವೆಯನ್ನ, ಕಾದಂಬರಿ ಲೋಕಕ್ಕೆ ಅವರು ನೀಡಿರ್ತಕ್ಕಂಥ ಕೊಡುಗೆಗಳನ್ನ ಸ್ಮರಿಸಿಕೊಂಡು ಅವರಿಗೆ ಶ್ರದ್ಧಾಂಜಲಿಗಳನ್ನ ಅರ್ಪಿಸುವ ಮೂಲಕ ಮತ್ತು ಅವರ ಇಡೀ ಸಾಹಿತ್ಯ ಕೊಡುಗೆಯನ್ನ ನೆನಪಿಸಿಕೊಳ್ಳುವ ಮೂಲಕ ಇವತ್ತಿನ ಈ ಒಂದು ಕೃತಿ ಪರಿಚಯಕ್ಕೆ ನಾನು ಮುಂದಾಗ್ತೇನೆ. ನಮ್ಗೆ ಇವತ್ತು ಧಾರವಾಡಕಟ್ಟೆ ಕಾರ್ಯಕ್ರಮದಲ್ಲಿ ಅನೇಕ ರೀತಿಯ ಸಾಹಿತ್ಯಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಆಯೋಜಿಸ್ತಿರ್ತಕ್ಕಂಥದ್ದು ನನ್ನ ಗಮನಕ್ಕಿದೆ. ಮತ್ತು ಅನೇಕ ರೀತಿಯ ಅನೇಕ ಲೇಖಕರು, ಹಿರಿಯರು ಕೂಡ ಬೇರೆ ಬೇರೆ ವಿಷಯಗಳ ಮೇಲೆ ಇಲ್ಲಿ ವಿಷಯಗಳನ್ನ ಇದುವರೆಗೆ ಪ್ರಸ್ತಾಪಿಸಿರುವುದನ್ನ ನನ್ನ ಗಮನಕ್ಕೆ ಇದೆ. ಇವತ್ತು ಚೆನ್ನಪ್ಪ ಅಂಗಡಿಯವರ ಇತ್ತೀಚಿನ ಹೊಸ ಸಂಕಲನ ಇನ್ನು ಕೊಟ್ಟೆನಾದೊಡೆ ಅಂತಕ್ಕಂತಹ ಒಂದು ಕವಿತಾ ಸಂಕಲನದ ಕುರಿತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಕೃತಿ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ನಾನು ನಿಮ್ಮೆದುರಿಗಿದ್ದೇನೆ. ಬಹುಶಃ ಈ ಸಂಕಲನದ ಶೀರ್ಷಿಕೆನ ಬಹಳ ಆಕರ್ಷಕವಾಗಿರ್ತಕ್ಕಂಥದ್ದು ಮತ್ತು ಕುತೂಹಲವನ್ನು ಮೂಡಿಸ್ತಕ್ಕಂತಹ ಒಂದು ಶೀರ್ಷಿಕೆಯನ್ನ ಕವಿ ಇದಕ್ಕೆ ಇರಿಸಿದ್ದಾರೆ. ಈ ಸಂಕಲನ ವಿಶೇಷವಾಗಿ 2024ನೇ ಸಾಲಿನ ಗವಿಸಿದ್ ಬಳ್ಳಾರಿ ಅವರ ಕಾವ್ಯ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ ಕೃತಿ. ಜೊತೆಗೆ ಇಲ್ಲಿನ ಎಲ್ಲ ಕವಿತೆಗಳು ಕೂಡ ಈ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಸಂಕಲನವನ್ನ ಆಚೆಗೆ ಇರಿಸಿ ನೋಡಿದಾಗ ಕೂಡ ಕವಿ ಚೆನ್ನಪ್ಪ ಅಂಗಡಿಯವರ ಒಂದು ಕವಿತೆಯ ಕಾವ್ಯಯಾನದ ಹೊಳವುಗಳನ್ನ ಇಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತದೆ. ಸೊ ಅವರ ಇನ್ನೂ ಕೊಟ್ಟೆನಾದೊಡೆ ಕವನ ಸಂಕಲನದ ಸುಮಾರು ಒಂದು 41 ಕವಿತೆಗಳು ಇದರಲ್ಲಿ ಇದಾವೆ. ಈ 41 ಕವಿತೆಗಳ ಒಂದು ಹಸ್ತಪ್ರತಿಗೆ ಅವರು ಗವಿಸಿದ್ ಬಳ್ಳಾರಿ ಅವರ ಕಾವ್ಯ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಕವಿ ಅಂಗಡಿಯವರ ಚೆನ್ನಪ್ಪ ಅಂಗಡಿಯವರನ್ನ ನಾನು ಅಭಿನಂದಿಸ್ತೇನೆ ಮೊಟ್ಟ ಮೊದಲಿಗೆ. ನಂತರದಲ್ಲಿ ಇದಕ್ಕೆ ತಾರಣಿ ಸುಭದಾಯಿನಿ ಅವರು ಮುನ್ನುಡಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮಹೇಶ್ ಬಳ್ಳಾರಿ ಅವರು ಕೂಡ ಸಂಕಲನ ಕುರಿತು ಬರೆದಿದ್ದಾರೆ. ಹಿರಿಯ ಕವಿ ಜಿ ಪಿ ಬಸವರಾಜ್ ಅವರು ಈ ಒಂದು ಸಂಕಲನಕ್ಕೆ ಬೆನ್ನುಡಿಯನ್ನು ಕೂಡ ಬರೆದು ರಚಿಸಿದ್ದಾರೆ. ಇವತ್ತು ಕವಿತೆಯ ಸಂಕಲನದಲ್ಲಿ ನಾವು ನೋಡ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಗಳಲ್ಲಿ ಚೆನ್ನಪ್ಪ ಅಂಗಡಿಯವರ ಕಾವ್ಯದ ಧೋರಣೆಗಳು, ಒಬ್ಬ ಕವಿಯಾಗಿ ಅವರ ಕಾವ್ಯದ ಧೋರಣೆಗಳು ಏನು ಅನ್ನೋದು, ಮತ್ತು ಈ ಸಂಕಲನದ ವಿಷಯ ವಸ್ತುಗಳು ಯಾವುದನ್ನ ಆಯ್ದುಕೊಂಡು ಚೆನ್ನಪ್ಪ ಅಂಗಡಿಯವರು ಕಾವ್ಯವನ್ನ ಕಟ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಸಂಗತಿ, ಮತ್ತು ಇಲ್ಲಿನ
ವಸ್ತು ವಿಷಯ ವೈವಿಧ್ಯತೆಯ ಜೊತೆಗೆ ಅವರ ಕಾವ್ಯ ಭಾಷೆಯ ಕುರಿತಾಗಿ ಕೂಡ ಬೆಳಕು ಚೆಲ್ತಕ್ಕಂತ ಕೆಲಸವನ್ನ ನಾನು ಸಾಧ್ಯವಾದಷ್ಟು ಕೂಡ ನನ್ನ ಮಿತಿಯಲ್ಲಿ ಮಾಡ್ಲಿಕ್ಕೆ, ಸಮಯದ ಮಿತಿಯಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಮೊದಲ ಸಂಕಲನದ ಶೀರ್ಷಿಕೆಯ ಕವಿತೆಯನ್ನ ನಾವು ಗಮನಿಸಿದ್ರೆ ಇಲ್ಲಿ 12ನೇ ಶತಮಾನದ ಒಬ್ಬ ಕೃಷಿ ಕಾಯಕದ ವಚನಕಾರ ಅವರನ್ನ ಪ್ರಸ್ತಾಪಿಸ್ತಾರೆ. ಅದು ಒಕ್ಕಲಿಗ ಮುದ್ದಣ್ಣ ಅಂತಕ್ಕಂಥವ್ರು. ಈ ಒಕ್ಕಲಿಗ ಮುದ್ದಣ್ಣ ಅಂದಿನ ರಾಜ ಕೇಳಿರ್ತಕ್ಕಂಥ ಹೆಚ್ಚಿನ ತೆರಿಗೆಯನ್ನ ನೀಡಲಿಕ್ಕೆ ನಿರಾಕರಿಸಿ ಅದೇ ಹಣವನ್ನ ದಾಸೋಹಕ್ಕೆ ವಿನಿಯೋಗಿಸ್ತಾನೆ. ಸೊ ದಮನಕಾರಿ ಪ್ರಭುತ್ವದ ವಿರುದ್ಧ ಬಂಡೆದ್ದಿರ್ತಕ್ಕಂತಹ ಮುದ್ದಣ್ಣ ಒಬ್ಬ ರೈತ ಚಳವಳಿ ಹೈಕಾರ ಅಂತಕ್ಕಂತಹ ಒಂದು ಟಿಪ್ಪಣಿಯನ್ನ ಕವಿಯಲ್ಲಿ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿಯೇ ಕವಿತೆ ತನ್ನ ತೆರೆದುಕೊಳ್ಳಿಕ್ಕೆ ಆರಂಭಿಸ್ತಾರೆ. ಇನ್ನು ಕೊಟ್ಟಿನಾದೊಡೆ ಅಂತಕ್ಕಂಥ ಕವಿತೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತಂದ್ರೆ ಪ್ರಭುತ್ವದ ಒಂದು ಜನಪರವಲ್ಲದ ಆಡಳಿತವನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನ ಮತ್ತು ಪ್ರಜಾಪ್ರಭುತ್ವದ ನೆಲೆಗಳನ್ನ ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ ಶೋಧಿಸ್ತಕ್ಕಂಥ ಕೆಲಸವನ್ನ ಕವಿ ಚನ್ನಪ್ಪ ಅಂಗಡಿಯವರು ತಮ್ಮ ಈ ಕವಿತೆಯ ಮೂಲಕ ಮಾಡಿದ್ದಾರೆ. ಆ ಕವಿತೆಯ ಕೆಲ ಸಾಲುಗಳನ್ನ ನಾನು ಓದಿ ಅಂದ್ರೆ ನನ್ನ ಇಡೀ ಕೃತಿ ಪರಿಚಯಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲ ಕವಿತೆಗಳನ್ನ ಓದುವ ಮೂಲಕ ನನ್ನ ಮಾತುಗಳನ್ನ ವಿಸ್ತರಿಸ್ತಾ ಹೋಗ್ತೇನೆ. ಸುಂಕ ಸೊದಿಗೆಯ ನೀಡಿ ಅಂಕೆಯಲ್ಲಿದ್ದವನು ನಾನು, ಕರಾರಿನಿಂದ ಪರಾರಿಯಾಗುವ ಜಾಯಮಾನದವನಲ್ಲ. ಅಂದ್ರೆ ಇದು ಮುದ್ರಣ ಹೇಳ್ತಕ್ಕಂಥ, ಅಂದ್ರೆ ರೈತ ಕವಿ ಮುದ್ರಣ ಬರೀತಕ್ಕಂತಹ ಒಂದು ಸಾಲುಗಳು. ಅಂದ್ರೆ ಆತನ ನಿವೇದನೆ ಈ ಕವಿತೆಯಲ್ಲಿ ನಾವು ಕಾಣಬಹುದು. ಸುಂಕ ಸೊದಿಗೆಯ ನೀಡಿ ಅಂಕೆಯಲ್ಲಿದ್ದವನು ನಾನು, ಕರಾರಿನಿಂದ ಪರಾರಿಯಾಗುವ ಜಾಯಮಾನದವನಲ್ಲ. ಬಿತ್ತಿ ಬೆಳೆಯುವವನ ಮೇಲೆ ಗುತ್ತಿಗೆಗಾರನ ಬಿಟ್ಟು ಹತ್ತಿಕ್ಕುವ ಹಕ್ಕುದಾರಿಯ ಬುಡದಲ್ಲಿ ಬೇರು ಬೀಳಲು. ಅರಿವು ಮರೆವಿನ ಉಭಯ ಚಿತ್ರದ ಮನೆಯಲ್ಲಿನುಕಿ ತನುವ ಹರಗಿ ಮನವ ಹಸನಾಗಿಸಿದ ನಿಜದ ಬೇಸಾಯ. ಇಳೆ ಬೆಳೆಗಾಳಿಗಳು ಕಗ ಮೃಗಗಳು ನೀಡಿದ ಬಡ್ಡಿ ಸಾಲ. ಪಂಚು ಸಂಚಿಲ್ಲದೆ ಹಂಚಿಕೊಂಡ ಪಂಚಭೂತದ ಚಾಲ. ಪದ ಪದದಿ ಜೀವಭಾವದಿ ಹದ ಹಿಡಿದ ನೆಲದ ಒಕ್ಕಲಿಗ. ಇದಿಯಾದೇನೆ ಹೇಳಿ ನಿಮಗೆ ದುಡಿದು ತಿನ್ನುವ ಬಡವ. ನಿಮ್ಮ ಮನೆಯ ಮಗನಿಗೆ ಅನ್ನ ಆಚಾರದ ಭಾಗ್ಯವ ಕರುಣಿಸಿ ಮುನ್ನವೇ ಸಿದ್ಧೈಸಿದ ಇನ್ನಿಲ್ಲದ ಸೆರೆ ಋಣ ತಪ್ಪಿದ ಶಿಕ್ಷೆ. ಉಡಿ ಜಾರಿದ ಬೀಜ ಜೀವ ಭೂಮಿಯ ಗರ್ಭಗೆಚ್ಚು, ಪ್ರಸವಿಸುವ ನೋವಿನಲ್ಲಿ ಜೊತೆಯಾಗುವ ಹುಚ್ಚು ಅಂತಕ್ಕಂಥದನ್ನ ಈ ಕವಿತೆಯಲ್ಲಿ ಚನ್ನಪ್ಪ ಅವರು ಕಾಣಿಸ್ತಾರೆ. ಸೊ ಇದು ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಕೆಲವು ಸಾಲುಗಳಲ್ಲಿ ಉಡಿ ಜಾರಿದ ಬೀಜ ಜೀವ ಭೂಮಿಯ ಗರ್ಭಗೆಚ್ಚು, ಪ್ರಸವಿಸುವ ನೋವಿನಲ್ಲಿ ಜೊತೆಯಾಗುವ ಹುಚ್ಚು ಅಂತಕ್ಕಂಥದನ್ನ ಬರಿತಾ ಒಟ್ಟು ಅವರ ಪ್ರಭುತ್ವದ ವಿರುದ್ಧ ಅಂದ್ರೆ ಜನಪರವಾಗಿರ್ತಕ್ಕಂತಹ ಜೀವಪರವಾಗಿರ್ತಕ್ಕಂತಹ ಪ್ರಭುತ್ವವಾದ ಆಡಳಿತದ ಆಶಯವನ್ನು ಇಟ್ಕೊಂಡು ಕವಿ ಇಲ್ಲಿ ನಮ್ಮ ಜೊತೆ ಸಂವಾದ ಮಾಡ್ತಾ ಇದ್ರು ಅಂತ ನಮ್ಗೆ ಭಾಸವಾಗ್ತದೆ. ಬಹುಶಃ ಯಾಕೆ ವಚನ ಸಾಹಿತ್ಯದ ಒಂದು ಚಳವಳಿಯ ಆಶಯಗಳು ಇವತ್ತಿಗೂ ಕೂಡ ನಮಗೆ ಪ್ರಸ್ತುತ ಆಗ್ತವೆ ಅನ್ನೋದಕ್ಕೆ ಈ ರೀತಿಯ ಈ ಕಾಲದ ನಮ್ಮ ನಡುವಿನ ಚನ್ನಪ್ಪ ಅಂಗಡಿಯವರಂತವರ ಕಾವ್ಯಯಾನದಲ್ಲಿ ಅದು ಮತ್ತೆ ಮತ್ತೆ ಬಂದು ಹೋಗೋದೇ ಕೂಡ ಒಂದು ಸಾಕ್ಷಿ ಅಂತ ನನಗೆ ಅನಿಸ್ತದೆ. ಬಹುಶಃ ನಮಗೆ ವಚನ ಸಾಹಿತ್ಯವನ್ನ ನೋಡಿದ್ರೆ 12ನೇ ಶತಮಾನದಲ್ಲಾಗಿರ್ತಕ್ಕಂಥ ವಚನ ಸಾಹಿತ್ಯ ಒಂದು ಪರ್ಪಸಿವ್ ಕಮ್ಯುನಿಕೇಶನ್ ಅಂತ ನನಗೆ ಅನಿಸ್ತದೆ. ಯಾಕೆಂತೇಳಿದ್ರೆ ನಮ್ಮ ಇಡೀ ಸರ್ವಜ್ಞ ಕೂಡ ಈಗಾಗಲೇ ಹೇಳಿರೋದು ನಮ್ಗೆ ಗೊತ್ತಿದೆ, ಸಾಹಿತ್ಯ ಎಲ್ಲರಿಗೂ ಅಲ್ಲ ಅಂತ. ಸಾಹಿತ್ಯದ ಓದು ಆಗ್ಲಿ, ಸಾಹಿತ್ಯದ ನಿರ್ಮಿತಿಗಾಗ್ಲಿ ಒಂದು ರೀತಿಯ ಹದಗಾರಿಕೆ ಬೇಕು ಅಂತಕ್ಕಂಥದ್ದು, ಒಂದು ತಯಾರಿ ಬೇಕು ಅಂತಕ್ಕಂಥದ್ದು ಅರ್ಥದಲ್ಲಿ ಅದನ್ನ ನಾವು ಪರಿಭಾವಿಸಬಹುದು. ಹಾಗೇನೆ ಇಡೀ ವಚನ ಸಾಹಿತ್ಯವನ್ನು ನೋಡಿದಾಗ ಅದು ಜಾತಿ ವಿನಾಶದ ಕಾರಣದಿಂದ ಇರಬಹುದು, ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಇರತಕ್ಕಂತ ಒಂದು ಆಶಯವನ್ನು ಇಟ್ಕೊಂಡು ಆಗಿರ್ತಕ್ಕಂಥದ್ದು ಇರಬಹುದು. ಇವೆಲ್ಲವೂ ಕೂಡ ಒಂದು ಉದ್ದೇಶವನ್ನ ಇಟ್ಕೊಂಡು ಅದರ ಫಲಪ್ರದತೆಗೆ ಕಾರಣವಾಗಲಿಕ್ಕೆ ಬರೆದಂತಹ ವಚನ ಸಾಹಿತ್ಯ ಅಂತ ನಾವು ಗಮನಿಸಬಹುದು. ಹಾಗೆ ಕನ್ನಡ ಕಾವ್ಯ ಪರಂಪರೆಯಲ್ಲೂ ಕೂಡ ಒಂದು ಪರ್ಪಸಿವ್ ಕಮ್ಯುನಿಕೇಶನ್ ಆಗಿ ಕಾವ್ಯ ಬಂದಿದೆ. ಕಾವ್ಯ ಸುಮ್ನೆ ನಮ್ಗೆ ಅಕ್ಷರಗಳು ಗೊತ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಥವಾ ನಮ್ಗೆ ಅವ್ಯಕ್ತಿಯ ಒಂದು ಮಾರ್ಗವಾಗಿ ನಾವು ಸುಮ್ಮನೆ ಅದರಲ್ಲಿ ಒಂದು ಕಥೆನೋ ಕವಿತೆನೋ ಅಥವಾ ಸಾಹಿತ್ಯದ ಯಾವ್ದಾದ್ರು ಒಂದು ಪ್ರಕಾರದಲ್ಲಿ ಬರೀತಾ ಹೋಗ್ತೀವಿ ಅನ್ನೋದಲ್ಲ. ಪ್ರತಿಯೊಂದು ಬರವಣಿಗೆ ಕೂಡ ಸಾಹಿತ್ಯದ ಸಂದರ್ಭದಲ್ಲಿ ಬಹಳ ಒಂದು ಉದ್ದೇಶವನ್ನ ಹೊಂದಿದ್ದಾರೆ. ತುಂಬಾ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಅನೇಕ ರೀತಿಯಲ್ಲಿ ಅನೇಕ ಆಯಾಮಗಳಲ್ಲಿ ಅದರ ಒಂದು ಸಾಹಿತ್ಯದ ಸಾರ್ಥಕತೆ ತೆರೆದುಕೊಳ್ತಾ ಹೋಗ್ತದೆ ಅಂತ ನನಗೆ ಅನಿಸ್ತದೆ. ಹಾಗೆ ವಚನ ಸಾಹಿತ್ಯ ಕೂಡ ಒಂದು ಪರ್ಪಸಿವ್ ಕಮ್ಯುನಿಕೇಶನ್ ಅಂದ್ರೆ ಒಂದು ಉದ್ದೇಶವನ್ನ ಇಟ್ಕೊಂಡು ಬರೆದಿರ್ತಕ್ಕಂಥದ್ದು. ನಮ್ಮ ಅನೇಕ ಇವತ್ತಿನ ಕಾವ್ಯದ ನಿರ್ಮಿತಿಗಳಾಗಲಿ ಸಾಹಿತ್ಯದ ನಿರ್ಮಿತಿಗಳು ನಾವು ನೋಡ್ತಕ್ಕಂಥದ್ದು ನೋಡಿದ್ರೆ
ಸಾಕಷ್ಟು ಕವನ ಸಂಕಲನಗಳು, ಸಾಕಷ್ಟು ಕಥಾ ಸಂಕಲನಗಳು, ಬಹಳಷ್ಟು ಸಾಹಿತ್ಯ ಇವತ್ತು ಕನ್ನಡದಲ್ಲಿ ನಿರ್ಮಾಣ ಆಗ್ತಾ ಇದೆ. ಸೊ ಆದ್ರೆ ಅವುಗಳಲ್ಲಿ ಕೂಡ ಅವುಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಪುನಃ ಮತ್ತೆ ನಮಗೆ ಒಂದು ಗಟ್ಟಿತನವನ್ನು ನೋಡ್ಬೇಕಂತಂದ್ರೆ ಗಟ್ಟಿಯಾದ ಬರವಣಿಗೆಯನ್ನ ಮತ್ತು ಮೌಲಿಕವಾಗಿರ್ತಕ್ಕಂಥ ಕೃತಿಗಳ ಕುರಿತು ಯೋಚನೆ ಮಾಡಿದಾಗ ಮತ್ತೆ ವಾಪಸ್ ನಾವು ಕನ್ನಡದ ಕ್ಲಾಸಿಕ್ಗಳಿಗೆ ಹೋಗ್ತೇವೆ. ಕಾದಂಬರಿ ವಿಚಾರದಲ್ಲಿ ಸುಮ್ಮನೆ ಉದಾಹರಣೆಗೆ ತಗೊಳ್ಳೋದಾದ್ರೆ ಮತ್ತೆ ನಾವು ಕಾರಂತರನ್ನ ಓದ್ಕೋಬೇಕಾಗ್ತದೆ, ಮತ್ತೆ ಚೋಮನದುಡಿಗೆ ಹೋಗ್ಬೇಕು, ಮತ್ತೆ ಮರಳಿ ಮಣ್ಣಿಗೆ ಹೋಗ್ಬೇಕು. ಆ ರೀತಿನಲ್ಲಿ ಇವತ್ತು ಕಾದಂಬರಿಕಾರಾಗಿರ್ತಕ್ಕಂಥ ಭೈರಪ್ಪನವರ ಅವರ ಕೃತಿಗಳನ್ನು ಕೂಡ ನಾವು ಗಮನಿಸಬಹುದು. ಆದ್ರೆ ಈ ತರದ ಒಂದು ಕ್ಲಾಸಿಕ್ ಗಳನ್ನ ನಾವು ನೋಡುವಾಗ ಪುನಃ ಮತ್ತೆ ನಾವು ಹಿಂದಕ್ಕೆ ನಮ್ಮ ಪರಂಪರೆಯನ್ನಾಗ್ಲಿ ನಮ್ಮ ಹಿರಿಕರನ್ನ ನಾವು ನೋಡ್ಬೇಕಂತ ಒಂದು ಅಗತ್ಯ ಇದೆ. ಸೊ ಆ ದೃಷ್ಟಿಯಿಂದ ನಮ್ಗೆ ಪರ್ಪೋಸಿವ್ ಕಮ್ಯುನಿಕೇಶನ್ ಅಂದ್ರೆ ಸಾಹಿತ್ಯದ ಉದ್ದೇಶ ಏನಿದೆಯಲ್ಲ, ಕಲೆಯನ್ನ ಇರಿಸ್ಕೊಂಡು ನಾವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಥವಾ ಕಲೆಯ ಮೂಲಕ ನಾವು ಏನನ್ನ ನಿರ್ಮಿಸಬಹುದು, ಏನನ್ನ ಸಮಾಜ ಅಪೇಕ್ಷೆ ಪಡ್ತದೆ ಅಂತಕ್ಕಂಥದ್ದನ್ನ ಇಟ್ಕೊಂಡಾಗ ಈ ರೀತಿಯ ಕಾವ್ಯ ಹುಟ್ಲಿಕ್ಕೆ ಸಾಧ್ಯ ಅಂತ ನನಗೆ ಅನಿಸ್ತದೆ. ಯಾಕೆ ಚೆನ್ನಪ್ಪ ಅವರ ಅನೇಕ ಈ ಸಂಕಲನ ಇರತಕ್ಕಂಥ ಅನೇಕ ಕವಿತೆಗಳ ಅಲ್ಲಿನ ಭಾಷೆಯ ಕಾರಣದಿಂದಾಗಿಯೂ ಕೂಡ ಸೊ ಅವರು ಯಾಕೆ ಈ ತರದ ವಸ್ತು ವಿಷಯಗಳನ್ನ ಆಯ್ದುಕೊಂಡ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬಹುತೇಕ ಎಲ್ಲ ಅವರ ಕವಿತೆಗಳಲ್ಲಿ ಕೂಡ ಒಂದು ರೀತಿಯ ಪರಂಪರೆಯನ್ನ ವರ್ತಮಾನದ ಜೊತೆಗೆ ಜೋಡಿಸ್ತಕ್ಕಂತಹ ಕೆಲಸವನ್ನ ಅವ್ರು ಮಾಡ್ತಾರೆ. ಅಂದ್ರೆ ವರ್ತಮಾನದ ತಲನಗಳಿಗೆ ಅಥವಾ ವರ್ತಮಾನದ ಈ ಸಮಸ್ಯೆಗಳಿಗೆ, ವರ್ತಮಾನದ ಸವಾಲುಗಳಿಗೆ ಅವರು ಇತಿಹಾಸದ ಮೂಲಕವಾಗಿ ಮತ್ತು ಅಲ್ಲಿನ ಪರಿಹಾರಗಳನ್ನ ಅಲ್ಲಿ ಇತಿಹಾಸದ ಬೆಳಕಿನಲ್ಲಿ ವರ್ತಮಾನದಲ್ಲಿನ ಸಮಸ್ಯೆಗಳ ಪರಿಹಾರ ಹುಡುಕತಕ್ಕಂಥ ಕೆಲಸವನ್ನ ತಮ್ಮ ಕಾವ್ಯಗಳಲ್ಲಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಮತ್ತೊಂದು ಅವರ ಒಂದು ಕವಿತೆ ಆಸವ ಅಂತ ಇದೆ. ಆಸವ ಅಂತಂದ್ರೆ ಇದು ಬೌದ್ಧ ಮತ್ತು ಜೈನಿಸಂ ನಲ್ಲಿ ಒಳಹರಿಯುವಂತಕ್ಕಂಥ ಅರ್ಥವನ್ನ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಚೆನ್ನಪ್ಪ ಅಂಗಡಿಯವರು ಯಾವ ಅರ್ಥದಲ್ಲಿ ಅದನ್ನ ಬರೆದಿದ್ದಾರೆ, ಯಾವ ರೀತಿಯಲ್ಲಿ ಅದನ್ನ ಪರಿಗಣಿಸಿದ್ದಾರೆ ಅನ್ನೋದನ್ನ ಅವರ ಚರ್ಚೆಯಲ್ಲಿ ಅವರ ಮಾತುಗಳನ್ನ ನಾವು ಕೇಳಬಹುದು ಅನ್ಸುತ್ತೆ. ಇಲ್ಲಿ ಸಿದ್ಧಾರ್ಥ ಬುದ್ಧನಾಗ್ತಕ್ಕಂಥ ಒಂದು ಸಂದರ್ಭವನ್ನ, ಸಿದ್ಧಾರ್ಥ ಬುದ್ಧನಾಗಿ ಪರಿವರ್ತನೆ ಆಗ್ತಕ್ಕಂತಹ ಸಂದರ್ಭವನ್ನು ಇಟ್ಕೊಂಡು ಕವಿತೆ ಬೆಳೀತಾ ಹೋಗ್ತದೆ. ಸೊ ಅರಿವಾಗುವುದಷ್ಟು ಸರಳವೇ, ಆಗುವುದಷ್ಟು ವಿರಳವೇ, ಜಗದಗಲ ಒಬ್ಬನೇ, ಅವನೊಬ್ಬನೇ ಏಕೆ, ಮತ್ತೊಬ್ಬನೇಕೆ, ಬುದ್ಧನೊಬ್ಬ ಸಾಕೆ ಅಂತಕ್ಕಂಥ ಪ್ರಶ್ನೆಯನ್ನ ಇಲ್ಲಿ ಕವಿತೆಯಲ್ಲಿ ಅವರು ಕಾಣಿಸಿದ್ದಾರೆ. ಸೊ ಬುದ್ಧಗೆ ಆಗಿರ್ತಕ್ಕಂಥ ಅರಿವು ಅದು ಬಹಳ ಸರಳವಾದದ್ದ ಅಂತ ಪ್ರಶ್ನೆ ಮಾಡೋದ್ರ ಜೊತೆಗೆ ಹಾಗೆಲ್ಲ ಆಗುವುದು ವಿರಳ ಅಂತನೂ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ವಿರಳ ಅಲ್ಲ ಅಂತನೂ ಕೂಡ ಮಾಡ್ತಾರೆ. ಯಾಕೆ ವಿರಳ ಅಲ್ಲ ಅಂತಂದ್ರೆ ಜಗದಗಲ ಒಬ್ಬನೇ, ಅವನೊಬ್ಬನೇ ಏಕೆ, ಮತ್ತೊಬ್ಬನೇಕೆ, ಬುದ್ಧನೊಬ್ಬ ಸಾಕೆ ಅಂತ, ಒಬ್ಬ ಬುದ್ಧ ಸಾಕೇನೋ ಅಂತ ಪ್ರಶ್ನೆ ಮಾಡೋದ್ರಲ್ಲಿ ನಾವೆಲ್ಲರೂ ಕೂಡ ಬುದ್ಧನಾಗುವ ಹಾದಿಯಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಇದೆ ಮತ್ತು ಆ ಅರಿವನ್ನು ಪಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತಹ ಸೂಕ್ಷ್ಮತೆಯನ್ನ ಕವಿ ಇಲ್ಲಿ ಇರಿಸಿದ್ದಾರೆ. ಸೊ ಅವರ ಸಿದ್ಧಾರ್ಥನು ಬುದ್ಧನಾಗ್ತಕ್ಕಂತ ಒಂದು ಪರಿವರ್ತನೆಯ ಸಂದರ್ಭವನ್ನ ವಿವರಿಸ್ತಾ ಹೇಳ್ತಾರೆ. ಸಂಧಿ ಗೊಂದಿಗಳ ಬಿರುಕಿನಲ್ಲಿ ಕೀರುಲು ಗುಟ್ಟುವ ಕ್ಷಿದ್ರ ನೋಟ, ದ್ವಾರ ಬಾಗಿಲ ಮರಡ ಕಂಕುಳಲಿ ಜುಮ್ ಎನ್ನುವ ಮೊರೆತ. ದ್ವಾರ ಪಾಲಕನ ಅಂತ ಒಂದು ಶಬ್ದ ಬಳಸಿದ್ದಾರೆ ಅವರು. ಬಹುಶಃ ದ್ವಾರ ಅಂದಿದ್ರೆ ಸಾಕಿತ್ತೇನೋ, ಅದು ಸಾರಿ, ದ್ವಾರ ಪಾಲಕನ ಅಂಗಾಲ ದ್ವಾರ ಬಾಗಿಲು ಅಂತ ಬಳಸಿದ್ದಾರೆ. ಯಾವ್ದಾದ್ರು ಒಂದು ಪದ ಇದ್ರೆ ಸರಿ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತದೆ. ದ್ವಾರ ಬಾಗಿಲ ಮರಡ ಕಂಕುಳಲಿ ಜುಮ್ ಎನ್ನುವ ಮೊರೆತ, ದ್ವಾರ ಪಾಲಕನ ಅಂಗಾಲ ಸೀಳಿನಲ್ಲಿ ಬಿರುಗಾಳಿ ಬೀಸುತ್ತಲಿ, ಕೋಲ ಕಾರಣ ಕೈಯ ಗೆರೆಯಲಿ ಹುಡಿ ಧೂಳಕ್ಕೆ ಹಿಂಸ್ರನವೇ, ಗತ್ತಿನವರು ತೊತ್ತಿನವರು ಎತ್ತು ಕತ್ತೆಯಂತೆ ಕೆತ್ತಿಕೊಂಡವರು, ಬೆವರ ಚಿಗುಟನು ಮೆತ್ತಿಕೊಂಡವರು, ಟಂಕಸಾಲೆಯಿಂದ ಪಾಕಶಾಲೆಯವರೆಗೆ ಅಂತ ಅಲ್ಲಿನ ಚಿತ್ರವನ್ನು ಚಿತ್ರಿಸ್ತಾ ಹೋಗ್ತಾರೆ. ಮೂಕ ರೋದನವೇ ಶೋಕ ಗೀತೆಯಾಗಿ ಗೊತ್ತುಗೂಡಿಸಿದ ಕಾಲ, ಒಬ್ಬ ರೋಗಿ ಒಬ್ಬ ಮುದುಕ ಒಂದೇ ಒಂದು ಹೆಣ, ಬಂದಿದ್ದೆಲ್ಲರೂ ಒಬ್ಬೊಬ್ಬರು, ಹೋಗುವುದಾಗಿದೆ ಒಬ್ಬೊಬ್ಬರು, ನಿಂತು ನೋಡಿದವರು ಒಬ್ಬಿಬ್ಬರು, ಅವರಲ್ಲೊಬ್ಬನಿದ್ದ ಆತ ನಿಂತೇ ಇದ್ದ, ಸಿದ್ಧಾರ್ಥನೆಂಬುವನಾಗಿದ್ದ ಸಿಕ್ಕು ಕಳಚಿಕೊಂಡ ಬುದ್ಧ ಅಂತ. ಅಂದ್ರೆ ಒಂದು ಗಟ್ಟಿಯಾಗಿರ್ತಕ್ಕಂತಹ ಸಿದ್ಧಾಂತಕ್ಕೆ ನಾವು ಕಟ್ಟು ಬಿದ್ದಾಗ ಅಥವಾ ಅದನ್ನ ಪಡೆದೇ ತೀರ್ಬೇಕು ಅನ್ನುವಂತಹ ಒಂದು ಹಠದಲ್ಲಿ ನಿಂತ್ಕೊಂಡಾಗ ಇಂಥದ್ದೊಂದು ಪರಿವರ್ತನೆ ಸಾಧ್ಯ ಆಗುತ್ತೆ ಅನ್ನುವ ಸೂಚನೆಯನ್ನ ಈ ಕವಿತೆಯಲ್ಲಿ ಅವರು ಇರಿಸಿದ್ದಾರೆ. ಬಹುಶಃ ಈ ಕವಿತೆಯ ಅನೇಕ ಕವಿತೆಗಳಲ್ಲಿ 41 ಕವಿತೆಗಳಲ್ಲಿ ಸುಮಾರು ಒಂದು ಅರ್ಧ ಮುಕ್ಕಾಲು ಪಾಲು ಕವಿತೆಗಳು ಅವರ ಒಂದು ರಾಜಕೀಯ ದೃಷ್ಟಿಕೋನವನ್ನ, ಅಂದ್ರೆ ಜೀವಪರವಾಗಿರ್ತಕ್ಕಂತಹ ಆಡಳಿತದ ಆಶಯಗಳನ್ನ, ಆ ತರದ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡು ಬರೆದಿರ್ತಕ್ಕಂತಹ ಕವಿತೆಗಳಾಗಿದ್ದಾವೆ. ಮತ್ತು ಈ ಕಾಲವನ್ನ
ಇತಿಹಾಸದ ಬೆಳಕಿನಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕವಿತೆಗಳನ್ನ ಅವರು ಚೆನ್ನಪ್ಪ ಅಂಗಡಿಯವರು ಈ ಸಂಕಲನದಲ್ಲಿ ಕೊಟ್ಟಿದ್ದಾರೆ. ಅವರ ಒಂದು ಕವಿತೆ ಹಮ್ಮಿಂಗ್ ಬರ್ಡ್ ನ ಸ್ವಗತ ಅಂತ ಇದೆ. ಈ ಹಮ್ಮಿಂಗ್ ಬರ್ಡ್ ಅಂತಕ್ಕಂಥದ್ದು ವಿಶ್ವದ ಅತ್ಯಂತ ಸಣ್ಣ ಹಕ್ಕಿ. ಈ ಹಮ್ಮಿಂಗ್ ಬರ್ಡ್ ನ ನೆಲೆ ಕ್ಯೂಬಾ ದೇಶ. ಸಕ್ಕರೆಯ ಕಣಜ ಅಂತ ಅದನ್ನ ಕ್ಯೂಬಾವನ್ನ ಕರೆಯಲಾಗಿದೆ. ಅಂತ ಒಂದು ಸಣ್ಣ ರಾಷ್ಟ್ರ ಹಮ್ಮಿಂಗ್ ಬರ್ಡ್ ನಂತಹ ಕ್ಯೂಬಾದ ಮೇಲೆ ಅಮೆರಿಕ ಹದ್ದಿನಂತೆ ಎರಗುವ ಒಂದು ಚಿತ್ರಣವನ್ನ ಅವರು ಇಲ್ಲಿ ಚಿತ್ರಿಸ್ತಾ ಇದ್ದಾರೆ. ಇದರ ಆಚೆಗೆ ಇಷ್ಟು ಸಣ್ಣ ದೇಶ ಅಮೆರಿಕದ ವಿರುದ್ಧ ಒಂದು ಸ್ವಾಭಿಮಾನದಿಂದ ಬದುಕುವ ತನ್ನ ಹಕ್ಕಿಗಾಗಿ ಹೋರಾಡಿರ್ತಕ್ಕಂತಹ ಒಂದು ಸಂಗತಿಯನ್ನ ಅವರವರು ಕವಿತೆಯಲ್ಲಿ ಕಾಣಿಸಿದ್ದಾರೆ. ಸಣ್ಣದೇನಿದ್ದರೂ ಚಂದವೆಂಬುಪಾದಿ ಇದೆ, ಬಣ್ಣವಾದವೇನಿದ್ದರೂ ಸೃಷ್ಟಿ ಲಯಕ್ಕೊಂದು ನಿಯತಿ ಇದೆ. ನಾನೂ ಹಾರುತ್ತೇನೆ ಎಲ್ಲ ಹಕ್ಕಿಗಳಂತೆ, ರೆಕ್ಕೆಗಳಿವೆ ಹಾರುವ ನಿಯಮದಂತೆ. ಜೇನು ಹೀರುತ್ತೇನೆ ಶಲಕಾಗ್ರದ ತಳದಿಂದ, ಮಧುವ ಮುಕ್ಕಳಿಸುಗುಳುವ ಮಹಾಂತನಂತೆ. ಹಾಡಿ ಹೊಗಳುತ್ತಾರೆ ಕವಿಗಣಗಳು, ಹೊಟ್ಟೆ ತುಂಬದಿದ್ಯಾವುದು ಹಸಿವಿಗಾಗಿ ಹಸಿದ ಬಗೆ ಅಂತ. ಬಹುಶಃ ಎಲ್ಲ ನಮ್ಮ ಆಡಳಿತದಲ್ಲಿ ಬಂದಿರತಕ್ಕಂತಹ ಅಥವಾ ಈ ರೀತಿಯ ಬೇರೆ ಒಂದು ದೇಶದ ಮೇಲಿನಾಗಿರ್ತಕ್ಕಂತಹ ದಬ್ಬಾಳಿಕೆಗಳು ಮತ್ತು ಅಲ್ಲಿನ ರಾಜಕೀಯ ವಿಪ್ಲವಗಳ ಆಚೆಗೆ ಹಸಿವು ಅಂತಕ್ಕಂತಹದ್ದು ಬಹಳ ಮುಖ್ಯ ಅನ್ನೋದನ್ನ ಈ ಕವಿತೆಯಲ್ಲಿ ಅವರು ಬರಿತಾನೆ ಹೇಳ್ತಾರೆ. ಬಹಳ ಒಂದು ಸ್ವಾಭಿಮಾನವನ್ನ ಹುಟ್ಟಿಸ್ತಕ್ಕಂತಹ ಮತ್ತು ರಾಜಕೀಯ ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧವನ್ನ ದಾಖಲಿಸ್ತಕ್ಕಂತಹ ಕವಿತೆಯಾಗಿ ಹಮ್ಮಿಂಗ್ ಬರ್ಡ್ ನ ಸ್ವಗತ ಕವಿತೆ ನಿಲ್ಲುತ್ತದೆ ನಮ್ಮ ಎದುರಿಗೆ. ಸೆಡ್ಡು ಹೊಡೆಯುತ್ತೇನೆ ಪುಟಿದದ್ದು ಹಾರುವ ಹದ್ದು ಗಿಡುಗುಗಳ ಸದ್ದಿಗೆ, ನೆಲದ ನೆತ್ತಿಯ ಮೇಲೆ ರೆಕ್ಕೆಗಳ ನಗಲಿಸಿ ಮಸಿಗುತ್ತಲೇ ಹರಡುವ ಮದೋನ್ಮತ್ತನಿಗೆ, ಜಳಪಿಸುವ ಕಿರಣದಿಂದೆಡೆಗಿರಿಯುವಾಗ ಪಂಕಿಸುವ ಕರುಳಿಗೆ ಚಿಕಿತ್ಸೆಯ ಭೇಟಿ ಅಂತಕ್ಕಂಥ ಮಾತುಗಳನ್ನ ಅಲ್ಲಿ ಬರೀತಾರೆ. ಹಾಗೆ ಒಂದು ಬಹಳ ಇಷ್ಟವಾಗಿರ್ತಕ್ಕಂತಹ ಕೆಲ ಸಾಲುಗಳನ್ನ ಈ ಪದ್ಯದಲ್ಲಿ ನಾವು ನೋಡುವುದಾದ್ರೆ, ಸಮರಗಳದಷ್ಟು ನಡೆದವೋ ಭೂಗೋಳದ ಹೋಳಿಗೆ, ಉಸಿರುಗಟ್ಟುವ ಅಹಿತಕ್ಕೆ ಹೊಸಿರೇಳುವ ಕ್ರಾಂತಿ, ಸಣ್ಣದೆಂಬ ಬಣ್ಣೆನೆಗೆ ಉಬ್ಬಿ ಹೋಗದ ಭ್ರಾಂತಿ, ತಲೆ ಎತ್ತಿದ ಭುಜದ ಮೇಲೆ ಬದ್ಧತೆಯ ಸಿದ್ಧಾಂತ, ಚಿಗುರೊಡೆದು ಬೆಳೆದ ಚಂಗುಡಿ ಚಗವಾರ ಅಂತ ಚಗವಾರನನ್ನು ಕೂಡ ಈ ಕವಿತೆ ನೆನಪಿಸ್ಕೊಳ್ತದೆ. ಬಹುಶಃ ನಮ್ಗೆ ಕಾವ್ಯದ ವಿಷಯದಲ್ಲಾಗಲಿ ಅಥವಾ ಸಾಹಿತ್ಯ ನಿರ್ಮಿತ ಸಂದರ್ಭದಲ್ಲಿ ನಾವು ರಾಜಕೀಯವನ್ನ ಒಂದ್ ರೀತಿ ಸೈಡ್ಗಿಡ್ತಾ ಇದ್ದೇವೆ, ಬದಿಗೆ ಸರಿಸ್ತೇವೆ ಅಂತ ಒಂದ್ ಮಾತಿದೆ. ಆದ್ರೆ ಚೆನ್ನಪ್ಪ ಅಂಗಡಿಯವರಂತಹ ಕವಿಗೆ ಈ ಸಂಕಲನದ ಕವಿತೆಗಳನ್ನ ಗಮನಿಸಿದಾಗ ನಮ್ಗೆ ಅನ್ಸುತ್ತೆ ಬಹುಶಃ ಅವರಿಗೆ ರಾಜಕೀಯವಾಗಿರ್ತಕ್ಕಂತಹ ನಿಲುವುಗಳಾಗ್ಲಿ ಅಥವಾ ರಾಜಕೀಯವಾಗಿರ್ತಕ್ಕಂತಹ ರಾಜಕೀಯ ಸಂಗತಿಗಳು ಕೂಡ ಕಾವ್ಯಕ್ಕೆ ವರ್ಜ್ಯ ಏನೋ ಅಲ್ಲ ಅನ್ನೋದನ್ನ ನಾವಿಲ್ಲಿ ಕಂಡುಕೊಳ್ಬಹುದು. ಹೀಗಾಗಿ ಅವರು ಅನೇಕ ರಾಜಕೀಯ ಸಂಗತಿಗಳ ಕುರಿತಾಗಿ ಕೂಡ ತಮ್ಮ ಕವಿತೆಗಳನ್ನ ಇಲ್ಲಿ ಬರೆದಿದ್ದಾರೆ. ಸೊ ಅವರ ಕಾವ್ಯ ಧೋರಣೆ ಕುರಿತಾಗಿ ನಾವು ಒಂದು ಕವಿತೆಯನ್ನ ಇಲ್ಲಿ ನೋಡಬಹುದು. ಅದು ಕಾವ್ಯ ಕೇಳಿ ಅಂತಕ್ಕಂತಹ ಕವಿತೆಯಲ್ಲಿ ಅವರು ಬರೀತಾರೆ. ಏನು ಮಾಡಿದಿರಿ ಕವಿಗಳೇ, ಅದು ಡ್ಯಾಶ್ ಆಗಿ ಇಟ್ಕೊಂಡು ಹೋಗಿದ್ದಾರೆ, ಅದು ಕವಿಗಳಂತೆ ನಾವು ಓದ್ಕೋಬಹುದು. ಏನು ಮಾಡಿದಿರಿ ಕವಿಗಳೇ, ಇದೇನು ಎದ್ದು ಬಿದ್ದು ಹೋಗುವ ಮಾತಿಗೆ ಗದ್ದ ಊರಿದಿರಿ, ಸಾರಿದಿರಿ ಸರಿದಿರಿ ಜಾರಿದಿರಿ ಜರಿದಿರಿ, ನಮ್ಮನ್ನೇ ಕರೆಯಿರಿ, ಕರೆದವರನ್ನು ಮರೆದಿರಿ, ಮರೆದವರನ್ನು ಕರೆಯಿರಿ, ಬದುಕು ಬರೆಯಿಸಿದ ಅಕ್ಷರ ಕವಿಯ ಪಟ್ಟಪಾಡು, ಹುಳಿ ಸಿಹಿ ಒಗರು ಅದಕ್ಕೂ ಒಂದು ರುಚಿ, ಹಣ್ಣಾಗದಿರೇ ಬಿಡಿ ಸ್ವಾಮಿ ಹೆಣ್ಣಾಗದಿರೇ ಹೇಗೆ, ನಾಮ ರೂಪಗಳನ್ನು ದಾಟಿ ಜೀವತಂತುಗಳನ್ನು ಮೀಟಿ, ಲೋಕದೊಳಗಿನ ಸಂಚಾರ ಅಣ್ಣ ನೀರಿಗೆ ಸಂಚಕಾರ, ಹಸಿದವನ ಮುಂದೆ ಹಾಡೆ ಎಡಬಲದ ಪಾಡೆ ಅಂತಕ್ಕಂಥದ್ದು. ಇವತ್ತಿನ ನಮ್ಮ ಎಡಬಲದ ಪಾಡಿನ ಮೇಲೆ ನಾವು ಬಹಳಷ್ಟು ಚರ್ಚೆಗಳಾಗಿದ್ದಾವೆ. ಎಡಪಂಥ ಬಲಪಂಥ ಇವುಗಳ ಆಚೆಗೆ ಮನುಷ್ಯನಿಗೆ ಬದುಕಿನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನು ಅನ್ನೋದನ್ನ ಬಹುಶಃ ಸರ್ವಜ್ಞನು ಕೂಡ ಹೇಳಿದ್ದಾನೆ. ಹಿಂದಕ್ಕೆಲ್ಲ ಅನ್ನ ದೇವರಿಗಿಂತ ಇನ್ನ ದೇವರು ಅನ್ನೋದನ್ನ ನಾವು ನೋಡಿದ್ದೇವೆ. ಈ ಕಾವ್ಯಕೇಳಿ ಕವಿತೆಯಲ್ಲೂ ಕೂಡ ಚೆನ್ನಪ್ಪ ಅಂಗಡಿಯವರು ಮತ್ತೆ ಹಸಿವನ್ನ ತರ್ತಾರೆ. ಯಾಕೆಂದ್ರೆ ಹಸಿವು ಮತ್ತು ನೋವುಗಳಿದಾವಲ್ಲ, ಹಸಿವು ಅದನ್ನು ಇಡೀ ಕಾವ್ಯ ಸಂಕಲನಕ್ಕೂ ಬಹಳಷ್ಟು ಕಾಡುತ್ತದೆ. ಅದು ಸಾಮಾಜಿಕ ಒಂದು ಗುರುತಿಸುವಿಕೆ ಹಸಿವಾಗಿರಬಹುದು, ಅಥವಾ ಶೋಷಣೆಯಿಂದ ಬಿಡುಗಡೆಯನ್ನ ಹೊಂದುವಂತಹ ತುಡಿತದ ಹಸಿವಾಗಿರಬಹುದು. ಇದೆಲ್ಲವನ್ನೂ ಕೂಡ ಈ ತರದ ಹಸಿವುಗಳಿದಾವೆ, ಮತ್ತೆ ಜೊತೆಗೆ ನಮ್ಮ ಹೊಟ್ಟೆ ಹಸಿವು ಕೂಡ. ಸೊ ಇಂಥದ್ರ ಮುಂದೆ ನಮ್ಮೆಲ್ಲ ಕಾವ್ಯ ಮತ್ತು
ಪುರಾಣಗಳು ಎಡ ಬಲದ ಸಂಗತಿಗಳು ಬಹಳ ಸಣ್ಣ ಸಂಗತಿಗಳಾಗ್ತವೆ, ಅದು ಆಗ್ಬೇಕು ಅನ್ನೋದನ್ನ ಈ ಕವಿತೆಯಲ್ಲಿ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಕುರುತೋದಯಂ ಕುರಿತೇ ಮಾತುಕತೆ, ಆಟ ಪಾಠದೊಂದಿಗೆ ಸಾಗಬೇಕೆನ್ನುವ ಪರಿಪಾಠ, ಅರಿತಾದರೂ ನೋಡು ಮರಿತಾದರೂ ನೀಡು, ಅಡಿಯಡಿಗೆ ಬಿಡುಗಡೆಗಾಗಿ ಹಾತೊರೆಯುವ ಮನದಲ್ಲಿ, ಬಲಿತ ಬುದ್ಧಿಯ ಲೋಕ ವ್ಯವಹಾರ, ಬುದ್ಧಿ ಸೇವೆಯ ಬುದ್ಧಿ ತನ್ನ ಜೀವಕ್ಕೆ ಮಣಭಾರ, ತರ್ಕಕ್ಕೆ ಪೂರ್ಣ ಅಧಿಕಾರ, ವಿವೇಕಕ್ಕೆ ಹೊತ್ತು ಗಳೆಯುವ ಪಗಾರ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಕಾವ್ಯಕೇಳಲ್ಲಿ ಬರೀತಾರೆ. ಅಂದ್ರೆ ನಮ್ಮ ಕಾವ್ಯದ ಧೋರಣೆ ಏನಾಗಿರ್ಬೇಕು ಅಂತಕ್ಕಂಥದ್ದು, ಜೊತೆಗೆ ಇವತ್ತಿನ ನಮ್ಮ ಕವಿಗಳು ಏನ್ ಮಾಡ್ತಾ ಇದ್ದಾರೆ, ಯಾವುದನ್ನ ನಾವು ಪಕ್ಕಕ್ಕೆ ಸರಿಸ್ತಾ ಇದ್ದೀವಿ, ಕಾವ್ಯದ ಹಾದಿ ಮತ್ತು ಕಾವ್ಯದ ಆಶಯ ಇವತ್ತಲ್ಲೂ ಕೂಡ ಏನಾಗಿರ್ಬೇಕಾಗಿತ್ತು ಅದನ್ನ ಉಳಿಸಿಕೊಂಡಿದ್ದೇವೆ ಅಂತಕ್ಕಂತಹ ಒಂದು ಸ್ವ ವಿಮರ್ಶೆಯನ್ನ ಈ ಕವಿತೆಯಲ್ಲಿ ಮಾಡ್ಲಿಕ್ಕೆ ಚೆನ್ನಪ್ಪ ಅಂಗಡಿಯವರು ಪ್ರಯತ್ನ ಮಾಡಿದ್ದಾರೆ. ಇನ್ನು ಅವರ ಪ್ರತಿವಿಲಾಪ ಅಂತ ಕವಿತೆ ಇದೆ, ಅದು ಒಂದು ಮಹಿಳಾ ಸಂವೇದನೆಯನ್ನು ಇಟ್ಕೊಂಡು ಅವರು ಬರೀತಾ ಇದ್ದಾರೆ. ಅದ್ರ ಜೊತೆಗೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತಕ್ಕಂಥ ಒಂದು ಕವಿತೆ ಇದೆ. ಈ ಕಾಮಗಾರಿ ಪ್ರಗತಿಯಲ್ಲಿದೆ ಕವಿತೆ ಅವ್ರಿಗೆ ಅದನ್ನ ಬರೆಯುವಾಗ ಅವ್ರನ್ನ ಬೆಂಗಳೂರಿನ ಮೆಜೆಸ್ಟಿಕ್ ಅನ್ನ ಅಲ್ಲಿ ಬಳಸ್ಕೊಳ್ತಾರೆ. ಸೊ ಅದರ ಮೂಲಕವಾಗಿ ಈ ಕವಿತೆಯನ್ನ ಬಳಸ್ತಾ ಹೋಗಿದ್ದಾರೆ. ಮೆಜೆಸ್ಟಿಕ್ ನಲ್ಲಿ ಸುಮ್ಮನೆ ತಲೆ ಕೆಳಗೆ ಹಾಕಿಕೊಂಡು ಹೋಗಬೇಕು, ತಂತಾನೇ ಕಾಲುಗಳು ಗಾಂಧಿನಗರಕ್ಕೆ ಚಲಿಸುತ್ತವೆ, ಅಲ್ಲಿಗಲ್ಲದಿದ್ದರೆ ಮತ್ತೆಲ್ಲಿಗೋ ತಲುಪುತ್ತವೆ, ಅತ್ತಿತ್ತ ಹಾಯಿಸಿದರೆ ನೆದರನು ಬೆದರು ಬೊಂಬೆಯಂತೆ ನೋಡುವರು ಹಾದಿಹೋಕರು, ಚುರುಗುಟ್ಟುವ ನಾಲಿಗೆಯ ತೀಟೆ ತೀರಿಸಲು ಶೀಶ್ ಮಹಲ್ಗಳ ಹೊಕ್ಕರು, ಎಷ್ಟೇ ಆಗಲಿ ಅವರು ದಾರಿ ಹೋಕರು, ನಾವು ನೀವು ಅಂತ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಅಲ್ಲಿನ ಚಿತ್ರಣಗಳನ್ನ ಚಿತ್ರಿಸ್ತಾನೆ ಕೊನೆಗೆ ಒಂದು ಸ್ಟಾಂಜದಲ್ಲಿ ಬರೀತಾರೆ, ನಾನು ಗತ್ತು ನೀನು ಅಗೆದ ರಸ್ತೆಗಳ ಬದಿ ಸುರಿದ ಕಲ್ಲು ಮಣ್ಣು ಕಡಿ ಉದ್ದ ಸಾಲದೆ ಎಸೆದ ಅನ್ಸೈಜ್ ಕಬ್ಬಿಣದ ತುಂಡುಗಳು, ಮುಗಿಯದ ಕಾಮಗಾರಿಗೆ ಅವರು ಸಿಂಗಲ್ ನೋಡೆಡ್ ಕಾಮ ಕೊಟ್ಟಿದ್ದಾರೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಕೊನೆಗುಳಿಯುವುದು ಮತ್ತೂ ಹಸಿವು, ಮೆಜೆಸ್ಟಿಕ್ ನಲ್ಲಿ ಸಿಗಲಾರದ್ದೇನೋ, ಹುಡುಕುತ್ತಿರಬೇಕು ಅಪ್ಪ ಅವ್ವನನ್ನು ಅಂತ ಬರೀತಾರೆ. ಸೊ ಎಲ್ಲವನ್ನೂ ತೊರೆದು ಅಪ್ಪ ಅವ್ವನನ್ನ ತೊರೆದು ಬದುಕು ಕಟ್ಕೊಳ್ಳಿಕ್ಕೆ ಬೆಂಗಳೂರಂತ ಮಹಾನಗರಕ್ಕೆ ಹೋಗ್ತಕ್ಕಂತಹ ಜನರು ಕೊನೆಗೆ ಇವೆಲ್ಲದರ ಆಚೆಗೆ ಏನೆಲ್ಲ ಪಡೆದು ಕೂಡ ಅಥವಾ ಪಡೆದುಕೊಳ್ಳುವ ಒಂದು ಹಾತೊರಿಕೆಯಲ್ಲೂ ಕೂಡ ಅಲ್ಲಿ ಸೋಲನುಭವಿಸಬಹುದು ಅಥವಾ ಅದನ್ನ ಗೆಲ್ಲಬಹುದು. ಅದರ ಆಚೆಗೆ ನಮ್ಗೆ ಕಾಡ್ತಕ್ಕಂಥ ಸಂಗತಿಗಳು ಮತ್ತೆ ನಮ್ಮ ಸಂಬಂಧಗಳು ಅಂತಕ್ಕಂಥದ್ದನ್ನ ಮತ್ತೆ ನಮ್ಮ ಬೇರುಗಳಿಗೆ ನಾವು ಹೊರಳಬೇಕಾದಂತ ಸಂಗತಿಗಳನ್ನ ಕವಿತೆ ನೆನಪಿಸ್ತಾ ಇದೆ. ಮೆಜೆಸ್ಟಿಕ್ ನಲ್ಲಿ ಎಲ್ಲವೂ ಸಿಗತ್ತೆ, ಅಪ್ಪ ಅವ್ವ ಸಿಗುದಿಲ್ಲ ಅಥವಾ ಅವ್ರನ್ನ ಅಲ್ಲಿ ಹುಡುಕೊಳ್ಬೇಕು ಅಂತಕ್ಕಂಥದ್ದನ್ನ ಅಲ್ಲಿ ಕಾಣಿಸ್ತಾರೆ. ಇನ್ನು ಅವರ ನುಡಿ ಕಾರಣ ಅಂತ ಒಂದು ಕವಿತೆ ಇದೆ. ಈ ನುಡಿ ಕಾರಣದಲ್ಲಿ ಮತ್ತೆ ವಾಪಸ್ ಅವರು ರಾಜಕಾರಣದ ಸಂಗತಿಗಳನ್ನ ಇಟ್ಕೊಂಡು ಬರೀಲಿಕ್ಕೆ ಹೋಗ್ತಾರೆ. ಸೊ ಬಹುಶಃ ಅವರಿಗೆ ಬಹಳಷ್ಟು ರಾಜಕೀಯ ವಿಪ್ಲವಗಳು ಮತ್ತು ರಾಜಕಾರಣದಲ್ಲಿರ್ತಕ್ಕಂತಹ ಅಥವಾ ರಾಜಕೀಯ ಸಂಗತಿಗಳು ಮನುಷ್ಯ ಸಮಾಜದಲ್ಲಿ ಉಂಟು ಮಾಡಿರ್ತಕ್ಕಂಥ ಕ್ಷೋಭಗಳ ಕುರಿತು ಹೆಚ್ಚು ಒಂದು ರೀತಿಯ ಆಕ್ರೋಶ ಇದೆ ಅಂತ ಈ ಸಂಕಲನದ ಕವಿತೆಗಳ ಮೂಲಕ ನಾವು ನೋಡ್ಬೋದು. ಆದ್ರೆ ಅವರು ಹಾಗೆ ಅದನ್ನ ಒಬ್ಬ ಕವಿಯಾಗಿದ್ದ ಕಾರಣದಿಂದ ಕವಿತೆಗಳ ಮೂಲಕವಾಗಿ ಬರೆಯುವಾಗ ಒಂದು ತಣ್ಣನೆಯ ದನಿಯಲ್ಲಿ ಅದನ್ನ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ನುಡಿ ಕಾರಣದ ಕೆಲ ಕವಿತೆಯ ಸಾಲುಗಳನ್ನು ತಮಗೆ ಮನಗಿರಿಸ್ತೇನೆ. ಈ ನಾಲಿಗೆ ಕೆಂಪನ್ನು ಬಿಳಿಚಿ ರುಚಿಗೆ ಕುರುಡಾಗಿ, ಕಿವಿಯಾಲಿಕೆ ನೀಲಿ ರಸ ತೊಟ್ಟು ಮುನಿಸು, ಅಂಗೈಯಲದೇನೋ ತುರಿಕೆ ಇರಿಸು ಮರಿಸು, ಮನೆ 2-4 ಮನಬರಡು, ಬೆಸದ ತೋಳು ಕೊಸರಿ ಛಿದ್ರ ತಬ್ಬಿಕೊಂಡ ಉಕ್ಕಿನ ಬಾಗಿಲ ಪಡುಕುಗಳ ಪ್ರೀತಿ ಅದೆಷ್ಟು ಶಾಶ್ವತ ಅದೆಷ್ಟು ಭದ್ರ, ಶಸ್ತ್ರಾಗಾರದ ತುಂಬೆಲ್ಲ ಸುರಿಯುತ್ತದೆ ಆಮ್ಲಮಳೆ, ಹುಳು ಹತ್ತಿದ ತೂತಿನೊಳಗು ತೂರುತ್ತದೆ ಜ್ವಾಲೆ, ಪೊರೆ ಬಿಗಿದುಕೊಂಡ ಕಿಟಕಿ ಸರಳೊಂದು ಬಾಲ ಸಿಕ್ಕಿಸಿಕೊಳ್ಳಲು ಹುಡುಕುತ್ತಿದೆ ತುಪಾಕಿನ ಗುಳಿ, ಕಟಕರಿಸುವ ಹಲ್ಲಿಗೆ ತಿದಿಯುತ್ತದೆ ಅಡಿಯಡಿ ಕಡಿ ಹೊಡಿ ಬಡಿ ಸಾಯ್ಬಡಿ, ಗಡಿ ವಿಸ್ತಾರಕ್ಕೆ ಗಡಿಯಿಲ್ಲ ಗಾಯಾಳು ಶಯನಕ್ಕೆ, ಪಡ ಮರಳುತ್ತಿದೆ ಈ ನಾಲಿಗೆ ಮುಳ್ಳು ಹಾಸಿಗೆಯಾಗಿ, ಘಟಸರ್ಪದ ಕಾವಿಲಿನಲ್ಲಿ ಮಸೆದಾಯುಧಗಳ ಬಣಿವೆಯೊಟ್ಟಿ, ಒರೆಯಿಂದೊರೆದ ಕರಾಳ ಕರಶಾನಕ್ಕೆ ತಾವುತ್ತಿದೆ ಕಿಡಿ, ಕುಡಿಯೊಡಲು ಮೆಟ್ಟಿರಿಯುವ ಗಟ್ಟಿತನವೇ ಲೇಸನ್ನುತ್ತ ಅಂತ. ಸೊ ಬಹುಶಃ ನನಗೆ ಓಶೋ ಅವರ ಒಂದು ಮಾತು ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ. ಈ ಎಲ್ಲ ನಾವು ಗಡಿಗಳನ್ನ ನಿರ್ಮಿಸಿಕೊಡಿರ್ತಕ್ಕಂಥ ಸಂಗತಿಗಳಿದಾವಲ್ಲ, ಇವುಗಳನ್ನ ಮೀರುವುದನ್ನ
ನಾವು ವಿಶ್ವಮಾನವ ಹಾದಿಯಲ್ಲಿ ಕಂಡುಕೊಳ್ಬಹುದು ಅಥವಾ ಅವುಗಳನ್ನ ಮೀರ್ಬೇಕಾಗ್ತದೆ ಅಂತಕ್ಕಂಥ ಸಂಗತಿ. ಸೊ ಈ ಕವಿತೆಯಲ್ಲೂ ಕೂಡ ಅವರು ಗಡಿ ವಿಸ್ತಾರಕ್ಕೆ ಗಡಿ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಅಂದ್ರೆ ಗಡಿ ವಿಸ್ತಾರದ ದಾಹಕ್ಕೆ ನಮ್ಗೆ ಮಿತಿ ಇಲ್ಲ. ಅಂತಹ ಒಂದು ದಾಹ, ಯುದ್ಧ ದಾಹ ಇದೆಯಲ್ಲ, ಅದು ಮನುಕುಲವನ್ನ ಸರ್ವನಾಶ ಮಾಡ್ತಕ್ಕಂಥದ್ದು ಮತ್ತು ಮಾನವೀಯನ ಬಹಳ ಗಮನವನ್ನ ಮಾಡ್ತಕ್ಕಂಥ ಸಂಗತಿ ಅನ್ನೋದನ್ನ ಇಲ್ಲಿ ಕವಿ ಚೆನ್ನಪ್ಪ ಅಂಗಡಿಯವರು ಬರೀತಾ ಹೋಗ್ತಾರೆ. ಬಹುಶಃ ಅವರ ಈ ರೀತಿಯ ಎಲ್ಲ ಕವಿತೆಗಳಲ್ಲೂ ಕೂಡ ಅವ್ರು ಆರಿಸ್ಕೊಂಡಿರ್ತಕ್ಕಂತಹ ವಸ್ತು ವಿಷಯಗಳು ಇವತ್ತಿನ ರಾಜಕೀಯ ವಿಪ್ಲವಗಳಾಗ್ಲಿ ಅಥವಾ ರಾಜಕಾರಣ ಅಂತ ಏನಿದೆ, ನಾವು ರಾಜಕಾರಣದ ವಿಷಯದಲ್ಲಿ ಮತ್ತು ಸಾಹಿತ್ಯದ ವಿಷಯದಲ್ಲಿ ನೋಡಿದಾಗ ಸಾಹಿತ್ಯ ಅಂತಕ್ಕಂಥದ್ದು ರೈಟಿಂಗ್ ಅದೆಲ್ಲ, ಬರವಣಿಗೆ ಅಂತಕ್ಕಂಥದ್ದು ಬರೆಯುವುದು ಕೂಡ ಒಂದು ರೈಟಿಂಗ್ ಇಸ್ ಕಲ್ಚರಲ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಆ ತರದ ಒಂದು ಮಾತು ಕೂಡ ಇದೆ. ಬರವಣಿಗೆ ಅಂತಕ್ಕಂಥದ್ದು ಒಂದು ಸಂಸ್ಕೃತವಾಗಿರ್ತಕ್ಕಂಥ ರಾಜಕೀಯ ಅಂತ, ನಾವು ಕೂಡ ರಾಜಕಾರಣಿಗಳೇ ಅಂತ. ಆದ್ರೆ ನಾವು ನಿರೂಪಿಸ್ತಕ್ಕಂತಹ, ನಾವು ರೂಪಿಸ್ತಕ್ಕಂತಹ ನಿಯಮಗಳೇನಿದಾವಲ್ಲ, ಸಾಹಿತ್ಯದ ಮೂಲಕವಾಗಿ, ಕಲೆಯ ಮೂಲಕವಾಗಿ ಮತ್ತು ಸಂಸ್ಕೃತಿಯ ಮೂಲಕವಾಗಿ ರೂಪಿತವಾಗ್ತಕ್ಕಂತಹ ನಿಯಮಗಳು ಈ ಮತಾಧಿಕಾರದ ಸಂವಿಧಾನಾತ್ಮಕವಾಗಿರತಕ್ಕಂತಹ ಪ್ರಜಾಪ್ರಭುತ್ವದಲ್ಲಿ ಏನ್ ನಾವು ರಾಜಕಾರಣ ಇದೆಯಲ್ಲ, ಆ ರಾಜಕಾರಣ ನಿರ್ಮಿಸ್ತಕ್ಕಂತಹ, ರೂಪಿಸ್ತಕ್ಕಂತಹ ನಿಯಮಗಳಿಗಿಂತ ಹೆಚ್ಚು ಪರಿಣಾಮಕಾರಿ ಮತ್ತು ಹೆಚ್ಚು ಅದು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಅಂದ್ರೆ ಈ ರೀತಿಯ ಸಾಂಸ್ಕೃತಿಕವಾಗಿರ್ತಕ್ಕಂತಹ ರಾಜಕಾರಣ ರೂಪಿಸ್ತಕ್ಕಂತಹ ನಿಯಮಗಳು ಅಂತ ನಾವು ಭಾವಿಸಬಹುದು. ಸೊ ಆ ದೃಷ್ಟಿಯಿಂದ ಪುನಃ ಅವರು ರೈಟಿಂಗ್ ಇಸ್ ಕಲ್ಚರಲ್ ಪಾಲಿಟಿಕ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ನಂಬ್ಕೊಂಡು ಇಲ್ಲಿನ ಕವಿತೆಗಳನ್ನ ಕಟ್ಟಿದಾರೆ ಅಥವಾ ಈ ಕವಿತೆಗಳನ್ನ ಹಾಗೆ ನೋಡ್ಲಿಕ್ಕೆ ಅವರು ಬಯಸಿದಾರೆ ಅಂತ ನಾವು ಅಂದ್ಕೊಳ್ಬಹುದು. ಅವರ ಕವಿತಾವಾದದಲ್ಲಿ ಇದನ್ನ ನಾವು ಕಾಣುತ್ತೇವೆ. ಸೊ ಅವರ ಕವಿತಾವಾದ ಅಂತ ಒಂದಿದೆ. ಆ ಕವಿತಾವಾದದಲ್ಲಿ ಚೆನ್ನಪ್ಪ ಅಂಗಡಿಯವರ ಕಾವ್ಯದ ಧೋರಣೆಗಳನ್ನ ನಾವು ಗುರುತಿಸಬಹುದು. ಸರಳವಾಗಿ ನಡೆಯಿಂದ ಅವರ ಕವಿತೆಗಳಿಗೆ ಹೇಳ್ತಾರೆ, ಅಥವಾ ಕವಿತೆಯೊಂದಿಗಿನ ಒಂದು ಸಂವಾದವನ್ನ ಈ ಕವಿತೆಯಲ್ಲಿ ಮಾಡ್ತಾರೆ. ಸರಳವಾಗಿ ನಡೆಯೆಂದೇ ಏಳಲಿಲ್ಲ ಕವಿತೆ, ವಿರಳವಾಗಿ ಬಿಡು ಎಂದೇ ಕೇಳಲಿಲ್ಲ ಕವಿತೆ, ಸರಾಗವಾಗಿ ಬೆಣ್ಣೆಯಾಗೆಂದೇ ಕಡೆಯಲಿಲ್ಲ ಕವಿತೆ, ನಿರಾಳವಾಗಿ ಉಸಿರಾಡೆಂದೇ ನುಡಿಯಲಿಲ್ಲ ಕವಿತೆ, ಕರಾಳವಾಗಿ ಕಾಡೆಂದೇ ಕೆರಳಲಿಲ್ಲ ಕವಿತೆ, ಮರಾಳವಾಗಿ ನಗೆಯೆಂದೇ ಕೆನೆಯಲಿಲ್ಲ ಕವಿತೆ, ವಿರಾಮವಾಗಿ ವಿಹರಿಸೆಂದೇ ಕೆಳೆಯಲಿಲ್ಲ ಕವಿತೆ, ಆರಾಮವಾಗಿ ಜೀವಿಸೆಂದೇ ಉಳಿಯಲಿಲ್ಲ ಕವಿತೆ, ಊರಾಳಾಗಿ ದುಡಿಯೆಂದೇ ಒಡಲಾಗಲಿಲ್ಲ ಕವಿತೆ, ಕರಾಟವಾಗಿ ಮುದ್ರಿಸೆಂದೇ ಅಚ್ಚಾಗಲಿಲ್ಲ ಕವಿತೆ, ಪೂರಣವಾಗಿ ಹುರಿಗೆಟ್ಟೆಂದೇ ಕಿಚ್ಚಾಗಲಿಲ್ಲ ಕವಿತೆ, ಕಾರಣವಾಗಿ ಕಳೆಗೆಟ್ಟೆಂದೇ ತೋರಣವಾಗಲಿಲ್ಲ ಕವಿತೆ, ನಿಧಾನವಾಗಿ ನಿದ್ರಿಸೆಂದೇ ಮಗುವಾಗಲಿಲ್ಲ ಕವಿತೆ, ಪ್ರಧಾನವಾಗಿ ಪ್ರವಹಿಸೆಂದೇ ನಗುವಾಗಲಿಲ್ಲ ಕವಿತೆ, ಮಾತು ಕೇಳಲಿಲ್ಲವಾಗಿ ಇದೇ ನಿನ್ನ ಕೊನೆಯೆಂದೇ ಅಂಜದ ಹುಂಜವಾಗಿ ಕ್ಯಾರೆ ಎನ್ನಲಿಲ್ಲ ಕವಿತೆ. ಅಂದ್ರೆ ಕವಿತೆಯ ಏನಿದೆಯಲ್ಲ, ನಾವು ಅದನ್ನ ಬದುಕಿಗೆ ನಾವು ಹೋಲಿಸ್ಕೊಂಡ್ರೆ ಬದುಕಿನ ಮೇಲೆ ಯಾವ ನಿಯಂತ್ರಣಗಳು ಕೂಡ ಇರದೇ ಇರ್ತಕ್ಕಂಥದ್ದು, ಮತ್ತು ಕಾವ್ಯ ಅಂತಕ್ಕಂಥದ್ದು ಯಾವ ಹೇರಿಕೆಗಳನ್ನು ಕೂಡ, ಯಾವ ನಿಯಂತ್ರಣಕ್ಕೂ ದಕ್ಕದ ಸಂಗತಿ ಅನ್ನೋದನ್ನ ಇಲ್ಲಿ ತಮ್ಮ ಕವಿತಾವಾದದಲ್ಲಿ ಹೇಳ್ತಾ ಹೋಗಿದ್ದಾರೆ. ಬಹುಶಃ ಇದನ್ನ ವಾಪಸ್ ಉಲ್ಟಾ ನಾವು ಓದ್ಕೊತ ಹೋದ್ರೆ ಕವಿತೆಗೆ ಅವರು ಏನ್ ಕೇಳ್ಕೊಂಡ್ರು ಅಥವಾ ಕವಿತೆ ಯಾವ್ದು ಆಗ್ಲಿಲ್ಲ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಮರುರೂಪಿತವಾಗ್ಲಿಕ್ಕೆ ಸಾಧ್ಯ ಅಂತ ನಾವು ಅನ್ಕೋಬಹುದು. ನಾವೀಗ ನೋಡ್ಬಹುದು, ಸರಳವಾಗಿ ನಡೆಯಿಂದ ಏಳಲಿಲ್ಲ ಕವಿತೆ ಅಂದ್ರೆ ಕವಿತೆ ಎದ್ದರೆ ಅದು ಸರಳವಾಗಿ ನಡೀತದೆ ಅಂತಕ್ಕಂಥದ್ದು. ಅದು ಕವಿತೆ ಕೇಳಿಸ್ಕೊಳ್ಳೋಕೆ ಶುರು ಮಾಡಿದ್ರೆ ಅದು ವಿರಳವಾಗುತ್ತದೆ ಅಂತಕ್ಕಂಥ ಸಂಗತಿ. ಹಾಗೆ ಅದು ನುಡಿಲಿಕ್ಕೆ ಶುರುವಾದ್ರೆ ನಿರಾಳವಾಗಿ ಉಸಿರಾಡೋದು ಸಾಧ್ಯವಾಗಬಹುದು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬಹುದು. ಆರಾಮವಾಗಿ ಜೀವಿಸೆಂದೇ ಉಳಿಯಲಿಲ್ಲ ಕವಿತೆ ಉಳಿಯೋದು ಹೇಗೆ ಅದನ್ನ ಅಂತಂದ್ರೆ, ಊರಾಳಾಗಿ ದುಡಿಯೆಂದೇ ಒಡಲಾಗಲಿಲ್ಲ ಕವಿತೆಯ ಒಡಲಾಗುವುದು ಮತ್ತು ಒಡಲುಗೊಳ್ಳುವಂತಹ ಸಂಗತಿ ಇದೆಯಲ್ಲ, ಆಗ ಅದು ಆಳಾಗಿ ದುಡಿತಕ್ಕಂತಹ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥದ್ದು ಬಹಳ ಒಂದು ರೀತಿಯ ಹೊಸ ನುಡಿಗಟ್ಟಿನಲ್ಲಿ ತಮ್ಮ ಕವಿತಾವಾದವನ್ನ ಇಲ್ಲಿ ಮಂಡಿಸ್ತಾ ಹೋಗ್ತಾ ಇದ್ದಾರೆ. ಅವರ ದಾಟಿ ಹೋಗುವ ಒಂದು ಸುದ್ದಿ ಅಂತ ಒಂದು ಕವಿತೆ ಇದೆ. ದಾಟಿ ಹೋಗುವ ಸುದ್ದಿ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಕವಿತೆ. ಅವರ ಒಟ್ಟು ಎಲ್ಲ ಕವಿತೆಗಳು ಕೂಡ ಅವರ ಅನೇಕ ಸಂದರ್ಭಗಳಲ್ಲಿ
ಆ ವಚನ ಸಾಹಿತ್ಯದ ಹಿನ್ನೆಲೆ ಇಟ್ಕೊಂಡು ಅಲ್ಲಿನ ಪರಿಭಾಷೆಯನ್ನ ಇವತ್ತಿನ ಕಾವ್ಯವನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಹೊರತಾಗಿರ್ತಕ್ಕಂಥ ಒಂದು ನಾವು ಗಮನಿಸಬೇಕಾದಂತ ಒಂದು ಪದ್ಯ ಇಲ್ಲಿದೆ. ದಾಟಿ ಹೋಗುವ ಸುದ್ದಿ ಅಂತ. ಉಗುರ ಕಣ್ಣಲ್ಲಿ ಸಿಕ್ಕ ಸಿಬಕಿ ಅಂದ್ರೆ ಒಂದು ಗಂಟಿನ ಸಿಬಕಿ ಅನ್ನೋ ತಮಗೆಲ್ಲ ಗೊತ್ತು ಅನ್ಕೊಳ್ತೇನೆ. ಸೊ ಅದು ಉಗುರ ಕಣ್ಣಲ್ಲಿ ಚುಚ್ಕೊಂಡಿದೆ. ಸೊ ಆ ಸಂಗತಿನ ಇಟ್ಕೊಂಡು ಕವಿತೆ ಬೆಳೀತಾ ಹೋಗ್ತದೆ. ಆರಂಭದಲ್ಲಿ ಅದನ್ನ ಕವಿ ಹೇಳ್ತಾ ಹೋಗ್ತಾರೆ. ಉಗುರ ಕಣ್ಣಲ್ಲಿ ಸಿಕ್ಕ ಸಿಬಕಿ ಒಂದಷ್ಟು ಕಸಿಬಿಸಿ ಮಾಡಿದ್ದಂತೂ ಕರೆ, ಅದಾಗಿ ಬಂದು ಸೇರಿಕೊಂಡಿದ್ದು ನಾನೇನೋ ಬಾ ಅಂತ ಕರೆದಿರಲಿಲ್ಲ. ಮನೆ ಎಳೆಯನ ತರ ಕರೆದು ಪೂರಿಸಿ ಬಿಸಿ ನೀರು ಕೊಟ್ಟು ಉಪಚರಿಸಿಲ್ಲ. ಮರಳುವುದನ್ನು ಮರೆತು ಮನೆ ಮಾಡಿದೆ. ಕುಳಿತಲ್ಲಿಂದಲೇ ಕುಂಡೆಯನ್ನು ಕದಲಿಸಿ ತನ್ನಿರುವನ್ನು ತೋರಿಸಿ ಒರಗಿಕೊಳ್ಳುತ್ತದೆ. ಬಹಳ ಹೊತ್ತು ಲಕ್ಷ್ಯ ಕೊಡದಿದ್ದರೆ ತಾನೇ ಮುಂದಾಗಿ ಮಾತನಾಡಿಸುತ್ತದೆ. ಅಂಥದ್ದೇನಿಲ್ಲ. ಮರಳಬೇಕೆನ್ನುವುದನ್ನು ಮರೆತ ಅತಿಥಿಗೆ ಬೀಳ್ಕೊಡುವ ಏರ್ಪಾಡು ಮಾಡಬೇಕಲ್ಲ. ಬಟ್ಟೆ ಹೊಲೆಯುವ ಸೂಜಿಯಿಂದ ಸಿಬಕಿಯ ಸಿಂಹಾಸನದ ಸುತ್ತಡಿಯಲ್ಲಿ ಅಗೆಯುತ್ತ ಹೋದಂತೆ ನಿಶ್ಚಲ ಜೀವಕೋಶಗಳು ಹೊರಬಂದು ಸ್ವರ್ಗದ ದಾರಿ ಹಿಡಿದವು. ಸೂಜಿ ಮೊನೆಯು ಆಳಕ್ಕಿಳಿಯುತ್ತಿದ್ದಂತೆ ಗಾಯಗೊಂಡ ನರವು ಕೆಂಪು ದ್ರವ ವಾಂತಿಸಿತು. ಹರಿವು ಹೆಚ್ಚಾದಂತೆ ಟೊಳ್ಳು ಕುಳಿ ತುಂಬಿ ತುಳುಕಾಡಿ ದ್ರವ ಉಪದ್ರವವಾಯಿತು. ಸಿಬಕಿಯ ತಲೆ ಮಾತ್ರ ಕಾಣುತ್ತಿದೆ, ಮತ್ತೆ ಅಂಥದ್ದೇನಿಲ್ಲ. 4 ದಿನದಲ್ಲಿ ಕೆಂಪು ಬಣ್ಣದ ಚಾಗೆಯಲ್ಲಿ ಬಿಳಿ ತಿಳಿ ಹಳದಿ ಹಚ್ಚಗಿನ ರಸ ಒಸರಲು ಬೆರಳ ಬಿಸಿಯೇರಿ ಕಣಕಣ ಸದ್ದು. ಪಿಟಿ ಪಿಟಿ ಎಂದು ಗೊಣಗಿಕೊಂಡ ಬೆರಳು ಮುಖ ಊದಿಸಿಕೊಂಡು ಬಾತು ನಿಂತಿತು. ಮನೆ ವೈದ್ಯ ಕಪ್ಪಿಟ್ಟು ಕೈ ಎತ್ತಿ ತೋರು ಬೆರಳು 100% ಹೊರ ನೋಡುತ್ತಿತ್ತು. ಉಳಿದಂತೆ ಅಂಥದ್ದೇನಿಲ್ಲ. ಸರ್ಕಾರಿ ದವಾಖಾನೆಯಲ್ಲಿ ಮನೆ ಸೂಜಿ ಮಗನ ಅಣ್ಣ ತಮ್ಮಂದಿರು ಮಚ್ಚೆ ಹತ್ತಿದ ಬಿಳಿ ಟ್ರೇಯಲ್ಲಿ ಕೈಕಾಲು ಚಾಚಿ ಮಲಗಿಕೊಂಡಿದ್ದರು. ಕಾಮಗಾರಿ ಮುಂದುವರೆದು ಅಗೆತ ಬಣ್ಣ ಬಣ್ಣದ ರಸಂಗಳ ಜಿಗಿತ. ಸಿಬಕಿ ಮಾತ್ರ ಬೆರಳ ಗರ್ಭದ ಒಳಗೆ ಇಳಿಯುತ್ತಲೇ ಹೋಯಿತು. 7 ತಿಂಗಳು ಬಸುರಿ ಹೊಟ್ಟೆಯ ಬಾರಕೆ ನಲುಗಿ ಚಿಟ್ಟನೆ ಚೀರಿ ಬವಳಿ ಬಂದೊರಗಿತು. ಹಾಗೆ ನೋಡಿದರೆ ಅಂಥದ್ದೇನಿಲ್ಲ. ಎಂದೋ ನೆಲೆಯೂರಿದ ಸಿಬಿಕಿಯನು ಇಂದಿಗೂ ಒಳಗಿಟ್ಟುಕೊಂಡು ಸಾಕಿದ್ದಕ್ಕೆ ಸಲ್ಲದ ಸೋಂಕು ದೋಸ್ತಿಯಲ್ಲಿ ಮೇಯುತ್ತಿದೆ. ಒಳಮರ್ಮ ಬಿಡಿಸುವ ಸ್ಕ್ಯಾನಿಂಗ್ ಆಗಬೇಕಂತೆ. ಮತ್ತದಕ್ಕೊಂದಿಷ್ಟು ಬಿಲ್ಲು ಸೊಲ್ಲು ಅದೆಲ್ಲ ಇದ್ದಿದ್ದೆ. ನಗುತ್ತ ಒಳಪೋದ ಕ್ಷಕಿರಣ ಹೊರಬರುವುದಿರಲಿ ಹೈರಾಣ. ತಲೆ ಕೊಡವಿದ ಚಿತ್ರದಲ್ಲೆಲ್ಲ ಕರಿನೆರಳು. ಸಿಬಕಿ ಸುತ್ತ ಸಜ್ಜುಗೊಂಡ ಯುದ್ಧೋನ್ಮಾದ ಪಡೆ ಎಲುಬಿನ ಭದ್ರಕೋಟೆಗೆ ತೋಪು ಸಿಡಿಗುಂಡು ಅಂತಃಪುರಕ್ಕೆ ನುಗ್ಗಿ ಸಾಮ್ರಾಜ್ಯ ವಶಪೂರ್ತಿ. ಶಿಥಿಲಗೊಂಡ ಕೋಟೆ ಕುಸಿಯಲು ತಯಾರಿ. ದಿಕ್ಕೆಟ್ಟ ರಾಜ್ಯದಲ್ಲಿ ಅರಾಜಕತೆಯ ದರ್ಬಾರು. ಇಂತಪ್ಪ ಚರಿತೆಯಲ್ಲಿ ಒಂದು ಬೆರಳನ್ನು ಕತ್ತರಿಸಿ ತೆಗೆಯುವುದು ಅನಿವಾರ್ಯವೆಂಬ ದಾವಾಖಾನೆ ವರದಿ. ಈಗಲೂ ಮನಸ್ಸು ಮಾಡದಿದ್ದರೆ ಕೈಯನ್ನೇ ಇದೆಲ್ಲ ಇದ್ದದ್ದೇ ಬಿಡಿ, ಅದರಲ್ಲಿ ಅಂಥದ್ದೇನಿಲ್ಲ ಅಂತ ಒಂದು ಸಣ್ಣ ಸಿಬಿಕಿಯ ರೂಪದಲ್ಲಿ ಒಂದು ಸೃಷ್ಟಿಯಾಗಿರ್ತಕ್ಕಂತಹ ಅರಾಜಕತೆಗೆ ನಾವು ಅದನ್ನ ಎದುರಿಸಲಿಕ್ಕೆ ಇನ್ನೂ ಕೂಡ ಸಿದ್ಧವಾಗದೆ ಹೋದ್ರೆ ಬಹುಶಃ ಒಂದು ಇಡೀ ಕೈಯನ್ನೇ ಕಳ್ಕೊಳ್ಬಹುದು ಅಂತಕ್ಕಂಥದ್ದು. ಅಂದ್ರೆ ಒಂದು ಇಡೀ ವ್ಯವಸ್ಥೆಯ ಅಂಗಗಳು ಊನಾಗ್ತಕ್ಕಂತಹ ಒಂದು ಸೂಚ್ಯವಾಗಿರ್ತಕ್ಕಂಥ ಸಂಗತಿಗಳನ್ನ ಈ ದಾಟಿ ಹೋಗುವ ಸುದ್ದಿ ಕವಿತೆಯಲ್ಲಿ ಚನ್ನಪ್ಪ ಅಂಗಡಿಯವರು ಕೊಟ್ಟಿದ್ದಾರೆ. ಜನಪದೀಯ ಆಚರಣೆಗಳ ಕುರಿತಾಗಿ ಅವರ ಕವಿತೆ ಇದೆ ಒಂದು, ಮುಚ್ಚಂಬಲಿ ನೆಚ್ಚಿ ಅಂತ. ಅದು ಶಿವಕುಮಾರ ಸ್ವಾಮಿಯ ಕುರಿತಾಗಿ ಬರೆದಿರ್ತಕ್ಕಂಥ ಸಂಗತಿಗಳು. ದೇವಗಿರಿಯ ಗಾನಜರಿ ಅಂತ ಒಂದು ಕವಿತೆ, ಅದು ಪುಟ್ಟರಾಜ ಕವಿಗಳ ಕುರಿತಾಗಿರ್ತಕ್ಕಂಥದ್ದು ತುಂಬಾ ಸುಂದರವಾಗಿ ಮೂಡಿ ಬಂದಿದೆ. ದೇವಗಿರಿಯ ಗಾನಜರಿ ಒಂದು ಕವಿತೆ. ಹೆಸರಲ್ಲಿ ಅದು ಹೇಗೋ ಬಂದು ಸೇರಿದೆ ಪುಟ್ಟ, ಬೆಳಕು ತುಂಬಿದಂತರಂಗ ಸಾಮ್ರಾಜ್ಯಕ್ಕೆ ತಾನೇ ರಾಜ, ಸಾಧನೆಯಲೇರಿದ ಬೆಟ್ಟ. ಕಪ್ಪತ್ತಗಿರಿಯ ಕಂದರದಿ ಸಪ್ತ ಸ್ವರಗಳ ನಿನಾದದಿ ಮಿಂದೆದ್ದ ಸಂತ ಗವಾಯಿ. ಬಂದವರೆಲ್ಲರನ್ನು ನೋಡಿ ಹೇಳುವ ಬಾಯಿ ತುಂಬ ಬಾಯಿ. ಹೊಸಪೇಟೆಯಲ್ಲಿ ದೊರೆತ ಅಪರೂಪದ ಸರಕು, ಬದುಕು ಕಾಣಿಸುವ ಬೆಳಕು ಚಾಚಿಕೊಂಡ ದೇವಗಿರಿ. ದುಮ್ಮಿಕ್ಕುವ ಗಾನಚೆರಿ
ನಾದ ಸೇವೆಗೆ ಸಿದ್ಧನೀತ ಸದಾ ಶ್ವೇತ ವಸ್ತ್ರಧಾರಿ. ಸ್ವರ ಲಯಗಳ ದೇನಿಸುವವಗೆ ಬಿರುದು ಬಾವಲಿಯ ಬಯಬೇರಿ ಅಂದರ ಬಾಳಿಗಾದ ಇಂದಿನ ಉಪಕಾರಿ. ಕಲ್ಯಾಣವಿನ್ನೆಲ್ಲ ಬಲುದೂರ ಸರಿಗಟ್ಟದು ಯಾವ ತುಲಾಭಾರ. ಭಕ್ತ ಸಮೂಹ ಪಡೆದವರ ಹಾಡು ಹಕ್ಕಿಯಾಯಿತು ಸ್ವತಂತ್ರ ಮನತುಂಬಿ ಪಂಚಾಕ್ಷರಿ ಮಂತ್ರ ಅಂತ ಪುಟ್ಟರಾಜ ಕವಿಗಳ ಬದುಕು, ಅವರ ಸಾಧನೆಯನ್ನು ಕುರಿತಾಗಿರ್ತಕ್ಕಂಥ ಒಂದು ಕವಿತೆಯನ್ನ ಇಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ. ಇನ್ನು ವಿಜಯ ಅಂತಕ್ಕಂಥ ಒಂದು ಕವಿತೆಯನ್ನ ಬಹಳ ವಿಶಿಷ್ಟವಾಗಿ ಇಲ್ಲಿ ಅವರು ಕಾಣಿಸಿದ್ದಾರೆ. ಅದನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡುವುದರ ಮೂಲಕ ಅವರ ಮತ್ತೊಂದು ಕವಿತೆಯನ್ನ ತಮಗೆ ಪರಿಚಯಿಸಲಿಕ್ಕೆ ಇಷ್ಟಪಡ್ತೇನೆ. ವಿಜಯ ಕವಿತೆಯಲ್ಲಿ ಅವ್ವನ ಇನ್ನೊಂದು ಹೆಸರೇ ಬೂಬು. ಆಗ ಈಗ ಬೆಳೆದು ನಿಂತವನು ಕಳೆದುಕೊಂಡವನು ತಿಳಿದುಕೊಂಡವನು ಹೊಸ್ತಿಲ ಒಳಗಿನದನ್ನು ತಿಳಿಯದ ಕತ್ತಲನ್ನು ಗೋಡೆಯ ಆಚೆಯನ್ನು ಆಚೆಯ ಈಚೆಯನ್ನು. ಒಂದೊಂದು ಬಣ್ಣಕ್ಕೆ ಒಂದೊಂದು ಅರ್ಥ, ಒಂದೊಂದು ಬದಿಗೆ ಒಂದೊಂದು ಪಂಥ, ಒಂದೊಂದು ದಿಕ್ಕಿಗೆ ಒಂದೊಂದು ಗುಮಾನಿ. ಹಿಂದೆಂದೂ ಹೊಳೆಯದ ಆ ಈ ಅಕ್ಷರಗಳು ಮುಂದೆಂದೋ ದುತ್ತೆಂದು ನಾಮರೂಪ ಪಡೆದು ನಾನು ಬೇರೆ ನೀನು ಬೇರೆ, ಹೂವು ಬೇರೆ ಅವ್ವ ಬೇರೆ, ಜಾತಿಯಿಂದ ಜಾತಕದಿಂದ ನೀತಿಯಿಂದ ಸೂತಕದಿಂದ. ಬಿಸಿ ರಕ್ತ ಹಸಿ ರಕ್ತ ಬಿಳಿ ರಕ್ತ ಇಳಿ ರಕ್ತ, ಕಣ್ಣು ಮಂಜು ಕೈಯ ಪಂಜು ಕಣ್ಣುಗಳೆರಡು ಬಿಂಬ ಒಂದು. ಅವ್ವನಾಗಲು ಸಾಧ್ಯವಿಲ್ಲ ಸಾಬರ ಬೂಬು. ಅವ್ವನಾಗಲು ಸಾಧ್ಯವಿಲ್ಲ ಸಾಬರ ಬೂಬು ಎಂಬುದಕ್ಕೆ ಹುಡುಕಬೇಕಾಗಿದೆ ಸಬೂಬು ಅಂತ. ಬಹುಶಃ ಇವತ್ತು ನಮ್ಮ ನಿಸರ್ಗದಲ್ಲಿರ್ತಕ್ಕಂತಹ ಬಣ್ಣಗಳು ಕೂಡ ಒಂದೊಂದು ಧರ್ಮದ ಸಂಕೇತಗಳಾಗಿ, ಜಾತಿಯ ಸಂಕೇತಗಳಾಗಿ ಏಕತೆಯನ್ನ ಛಿದ್ರಗೊಳಿಸ್ತಕ್ಕಂಥ ಸಂಗತಿ, ಮತ್ತು ನಮ್ಮೆಲ್ಲ ಇಡೀ ಮಾನವ ಕುಲದಲ್ಲಿ, ಮಾನವ ಜನಾಂಗದಲ್ಲಿ ನಾವೆಲ್ಲರೂ ಒಂದು ಅಂತಕ್ಕಂಥದ್ದು ಏನೋ ಒಂದು ಪರಿಕಲ್ಪನೆ ಇದೆ, ಅಥವಾ ಯಾವ ಪರಿಕಲ್ಪನೆ ನಾವು ಬದುಕಬೇಕಾಗಿತ್ತು ಅಂತಹ ಸಂಗತಿಗಳು ಛಿದ್ರವಾಗಿ ಹೋಗ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದೊಂದು ಬಣ್ಣಗಳು ಕೂಡ ಒಂದೊಂದು ಜಾತಿಯ ಒಂದೊಂದು ಧರ್ಮದ ಸಂಕೇತಗಳಾಗಿ ನಿಂತು ಇವತ್ತು ಸಮಾಜದಲ್ಲಿ ಉಂಟಾಗ್ತಕ್ಕಂಥ ಕ್ಷೋಭೆಗಳಿಗೆ ಕಾರಣವಾಗಿರುವಂತ ಸಂದರ್ಭಕ್ಕೆ ಬೂಬು ತಾಯಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಇದೆಯಲ್ಲ, ಅದಕ್ಕೆ ನಾವು ಸಬೂಬುಗಳನ್ನ ಹುಡುಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಕವಿತೆಯನ್ನ ಅವರು ಕಟ್ಟಿದ್ದಾರೆ. ಬಹುಶಃ ಅವರ ಎರಡು ಕವಿತೆಗಳ ಬಗ್ಗೆ ನಾನು ಚೆನ್ನಪ್ಪ ಅಂಗಡಿಯವರ ಜೊತೆಗೇನೆ ಅವರ ಚರ್ಚೆಯಲ್ಲಿ ಸಂವಾದದಲ್ಲಿ ಅವರು ಅದ್ರ ಬಗ್ಗೆ ಪ್ರಸ್ತಾಪಿಸ್ತಾರೆ ಅಂತ ನಾನು ಅನ್ಕೋತೇನೆ. ಅವರ ಒಂದು ಕವಿತೆ ದಾಟಬಕ್ಕಿ ಅಂತಿದೆ, ಅದನ್ನ ಚೆನ್ನಪ್ಪ ಅಂಗಡಿಯವರ ಮೂಲಕವಾಗಿ ನಾವು ಅದ್ರ ಬಗ್ಗೆ ಕೇಳ್ಕೋಬಹುದು. ಒಂದು ಶ್ರವ್ಯ ಅಂತಕ್ಕಂಥ ಒಂದು ಕವಿತೆಗಳನ್ನ ತಮ್ಮ ಮುಂದೆ ಓದಿ ನಾನು ಕೆಲ ಟಿಪ್ಪಣಿಗಳನ್ನ ನಿಮ್ಮ ಮುಂದಿರಿಸಲಿಕ್ಕೆ ಇಷ್ಟಪಡ್ತೇನೆ. ಅಧ್ಯಾತ್ಮ ಶ್ರವ್ಯದ ಒಂದು ಕವನ ಶೀರ್ಷಿಕೆ ಶ್ರವ್ಯ. ಆಧ್ಯಾತ್ಮ ಅಡ್ಡಲಾಗಿ ಬರುವಲ್ಲಿ ತದಾತ್ಮ ತಕರಾರು ತೆಗೆಯುವಲ್ಲಿ, ಬುದ್ಧನೊಂದಿಗೆ ಗುದ್ದಾಡದೆ ಅಲ್ಲಮನೊಂದಿಗೆ ಗಲ್ಲೆಗರೆಯದೆ, ಕವಿ ಎನ್ನಲುಂಟೆ ಕವಿತೆಯಾಗಲುಂಟೆ. ಸೊ ಈ ಸಾಲುಗಳಲ್ಲಿ ನಾವು ನೋಡಬಹುದು. ಆಧ್ಯಾತ್ಮ ಅಡ್ಡಲಾಗಿ ಬರುವಲ್ಲಿ ತದಾತ್ಮ ತಕರಾರು ತೆಗೆಯುವಲ್ಲಿ, ಬುದ್ಧನೊಂದಿಗೆ ಗುದ್ದಾಡದೆ ಅಲ್ಲಮನೊಂದಿಗೆ ಲಲ್ಲೆಗರೆಯದೆ, ಕವಿ ಎನ್ನಲುಂಟೆ ಕವಿತೆಯಾಗಲುಂಟೆ ಅಂತ. ಬಹುಶಃ ಅಲ್ಲಮನನ್ನ ಅರಿಯುವುದು ಅಂದ್ರೆ ಬಹಳ ದೊಡ್ಡ ಸಂಗತಿ. ಆತರ ಕಾವ್ಯಕ್ಕೆ ದಕ್ಕದ ಸಂಗತಿಗಳನ್ನು ಕೂಡ ಹಿಡಿಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ಕಾವ್ಯಯಾನದಲ್ಲಿ ಶ್ರವ್ಯ ಕವಿತೆಯಲ್ಲಿ ಈ ತರದ ಒಂದು ಕವಿಗೆ ಯಾವುದು ಮೂಲ ದ್ರವ್ಯವಾಗಬೇಕಾಗಿತ್ತು ಮತ್ತು ಕವಿ ಧ್ಯಾನಿಸುವ ಸಂಗತಿಗಳು ಏನಾಗಿರ್ಬೇಕಾಗಿತ್ತು ಅನ್ನೋದನ್ನ ಇಲ್ಲಿ ಚೆನ್ನಪ್ಪ ಅವರು ಶ್ರವ್ಯ ಕವಿತೆಯಲ್ಲಿ ಹೇಳ್ತಾ ಹೋಗಿದ್ದಾರೆ. ಅಂಗೈಯಲ್ಲಿ ಕುಣಿಸುವ ಗೊಂಬೆಯನ್ನಾಗಿಸಿ ತಲೆ ತಲಾಂತರದಿಂದ ತಲೆಯಾಡಿಸಿಕೊಂಡು ಎದುರು ನೋಡುತ್ತಿದೆ ಪರಮಾಣು, ಕಾದು ಸಿಗಿಯುವಂತೆ ಪರಮಾಣು, ಹೊಟ್ಟೆ ಬರುತ್ತಿರಲು ಹಾಡ ಹೆಸೆ, ಕಾಡುತ್ತಿರುವ ನೆಪದಂತೆ ಹಾಡಾಗಿ ಬರುವುದಂತೆ, ಹಿಡಿಯದಿದ್ದರಾದೀತು ದುಡಿಯದಿದ್ದರೆ ಹೇಗೆ, ಮಣಿಯದಿದ್ದರೆ ಮಾಡದುಳಿದು ಚೆಂಡು ಚೆಲ್ಲದೆ ಅಂಡಲಿಯುವ ಮನಸ್ಸುಂಟೆ, ಸಮನಿಸಿ ಸಂತೈಸುವ ನಾಡಪಸೆ, ತೂತು ಬೀಳುವ ಮಾತನಿಡಿದು ಹಾತಿ ಪೀತೆಯಂತೆ ಪದಗುಚ್ಛ ಒಬ್ಬಿ, ಗೂಢಾರ್ಥದ ಹುಡುಕಾಟದ ಹಾದಿಗರಿಕೆ, ಕಂಡೊಂಡು ಕೇಳಿಯಾಡಿ ತಥಾಗತ್ಯ ಆಖ್ಯಾಯಿಕೆ, ಲೋಕಾರೂಢಿ ಸಾಕಾಗಿ ಇನ್ನೇನೋ ಬೇಕಾಗಿ ಇದ್ದಕ್ಕಿದ್ದಂತೆ ಎದ್ದೋಗಿ ನಡೆದ ದಾರಿಯ ದಿಕ್ಕು, ನೆಲದ ಭಾಷೆಯ ಜಾಡನೆರೆಸಿ ಕಂಡುಕೊಂಡ ಬೆಳಕು, ಸರಿದು ಚೆರಿದು ಸುತ್ತುವರಿದು ಹಾಡಾಯಿತು ಕಾಡಿನಿಶೆ ಅಂತಕ್ಕಂಥದ್ದು.
ಅವರ ಕವಿತೆಯ ಅಲಂಕಾರ ಅಂತ ಒಂದು ಕವಿತೆಯನ್ನು ಓದಿ ಕೆಲ ಟಿಪ್ಪಣಿಗಳನ್ನ ತಮ್ಮ ಮುಂದಿರಿಸಿ ನಾನು ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಕವಿತೆಯ ಅಲಂಕಾರದಲ್ಲಿ ಬರೀತಾರೆ, ಈ ಕವಿತೆಯಲ್ಲಿ ದೀರ್ಘಗಳೇ ಇಲ್ಲ, ಒಳಮುಚುಗನಂತೆ ಮುಟ್ಟುತ್ತಲೇ ಮುನಿದುಕೊಳ್ಳುತ್ತವೆ ಎಲ್ಲ. ಅಲಂಕರಿಸಲು ಹೋದರೆ ಆಗುವುದು ಕಣ್ಮರೆ, ಎಷ್ಟು ಚಂದಿತ್ತು ಬಯಸಿದ್ದು ಬಯಸಿದಾಗ ಸಿಕ್ಕರೆ. ಅರಿವು ಮೂಡೀತು ಗುರುವ ತೋರೀತು ಅಂದುಕೊಂಡು ಮಾತಿಗಳಿದರೆ ಲಘುವಾಗಿ ಕಾಣುತ್ತದೆ. ಅರಿವು ಮೂಡೀತು ಗುರುವ ತೋರೀತು ಅಂದುಕೊಂಡು ಮಾತಿಗಳಿದರೆ ಲಘುವಾಗಿ ಕಾಣುತ್ತದೆ. ಮೂರಕ್ಷರದಲ್ಲಿ ಗುರುವೆಂಬುದೊಂದೂ ಇಲ್ಲ, ಲಘುವಾಗಿ ಕಾಣುವ ಕವಿತೆ ಲಘುವಾಗಿಯೇ ಇರುತ್ತದೆ. ಮಗುವಾಗುವ ಹವಣಿಕೆಯಲ್ಲಿ ಮುಳುಗಿದೆ. ಧ್ವನಿ ಉಡುಗುತ್ತದೆ, ರಸ ಬತ್ತುತ್ತದೆ, ಭತ್ತದ ಹುಲ್ಲು ಮತ್ತೆ ಚಿಗುರದೆ ನಿರಾಸೆ ಹುಟ್ಟಿಸುತ್ತದೆ. ಅಂಡೆ ಮೇಲಿನ ಹಸರಾಣಿ ಹಸಿರು ರಾಣಿಯಾಗಿ ಮುಟ್ಟಿದರೆ ಮಾಸುವ ಮೈ ತೊಳೆಯುತ್ತದೆ. ಇಬ್ಬನಿಯ ಕಲುಕಿಸಿ ಹೊಳೆಯುತ್ತದೆ, ಬಾಣಿಗೆ ಮುಖ ಮಾಡಿ ಹೂವುತ್ತದೆ. ಕಾಯಿ ಹಣ್ಣಾಗಲು ಕಾಯುತ್ತದೆ, ಹಣ್ಣು ಬಿಸಿಲುಣ್ಣಲು ಮಾಗುತ್ತದೆ. ಇದು ಮತ್ತೆಲ್ಲವೂ ಕವಿತೆಯಲ್ಲಿ ಕಾಣುತ್ತದೆ. ಲಘುವಾಗಿ ಕಂಡ ಕವಿತೆ ಗುರುವಾಗಿ ಕಣ್ಮರೆಯಾಗುತ್ತದೆ. ಬಹಳ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಕಾವ್ಯವನ್ನ ಶೋಧಿಸುವ, ಬದುಕಿನ ನಿಜಾರ್ಥವನ್ನ ಶೋಧಿಸ್ತಕ್ಕಂತಹ ಕಾವ್ಯ ಪಯಣದಲ್ಲಿ ಕವಿಗೆ ಅನಿಸ್ತದೆ ಕವಿತೆ ಬಹಳ ಲಘುವಾಗಿ ಕಂಡು ಗುರುವಾಗಿ ಕಣ್ಮರೆ ಆಗ್ತದೆ ಅಂತ. ಬಹಳ ಲಘುವಾಗಿರ್ತಕ್ಕಂಥ ಸಂಗತಿಗಳಲ್ಲಿ ಮಹತ್ವವಾದನ್ನ ಕವಿಯ ಅರಿವಿಗೆ ನೀಡಿ ಅದು ಕಣ್ಮರೆ ಆಗ್ತದೆ ಅಂತಕ್ಕಂಥದ್ದನ್ನ ತಮ್ಮ ಕವಿತೆಯ ಅಲಂಕಾರ ಅಂತಕ್ಕಂಥ ಕವಿತೆಯಲ್ಲಿ ಮಾಡಿದ್ದಾರೆ. ಬಹುಶಃ ಇಲ್ಲಿನ ಒಟ್ಟು 41 ಕವಿತೆಗಳಲ್ಲಿ ಚೆನ್ನಪ್ಪ ಅಂಗಡಿಯವರ ವಿಶೇಷತೆ ಏನು ಅಂತಂದ್ರೆ, ನಮ್ಗೆ ಅವರು ಆಯ್ದುಕೊಂಡಿರ್ತಕ್ಕಂಥ ವಿಷಯ ವಸ್ತುಗಳಿರ್ಲಿ, ಭಾಷೆ ಇರ್ಲಿ ಮತ್ತು ಕಾವ್ಯದ ಶೈಲಿ ಕುರಿತು ಹೇಳೋದಾದ್ರೆ, ಅವರ ಭಾಷೆ ವಚನ ಸಾಹಿತ್ಯದ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ವಚನಕಾರರ ಭಾಷೆ ಏನಿತ್ತು ಅದರಿಂದ ಪ್ರಭಾವಿತವಾಗಿರ್ತಕ್ಕಂತಹ ಭಾಷೆ ಅಂತ ನಾವು ಗಮನಿಸಬಹುದು. ಒಂದು. ಎರಡನೇದಾಗಿ, ಯಾಕೆ ವಚನಕಾರರ ವಸ್ತುಗಳನ್ನ ಇವತ್ತಿಯೂ ಕೂಡ ಅವರು ಇಟ್ಕೊಂಡು ಇತಿಹಾಸದ ಬೆಳಕಿನಲ್ಲಿ ವರ್ತಮಾನದ ಚಲನಗಳಿಗೆ ಏನೋ ಒಂದು ಪರಿಹಾರಗಳನ್ನು ಹುಡುಕ್ಲಿಕ್ಕೆ ನೋಡ್ತಾರೆ ತಮ್ಮ ಕಾವ್ಯಗಳಲ್ಲಿ ಅಂತ ನಾವು ಗಮನಿಸಿದ್ರೆ, ಅದು ಒಂದು ಪರ್ಪಸಿವ್ ಕಮ್ಯುನಿಕೇಶನ್ ಆಗಿತ್ತು ವಚನ ಸಾಹಿತ್ಯದ ಒಂದು ಚಳವಳಿ. ಸೊ ಅದನ್ನ ಅದೇ ರೀತಿಯಲ್ಲಿ ಚೆನ್ನಪ್ಪ ಅಂಗಡಿಯವರ ಕಾವ್ಯ ಕೂಡ ಅದು ಒಂದು ಬಹಳ ಉದ್ದೇಶಪೂರ್ವಕವಾಗಿರ್ತಕ್ಕಂತಹ ಕಾವ್ಯ ಇದೆ. ಅಂದ್ರೆ ಕವಿತೆ ಬರೆಯಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ, ಕಾವ್ಯದ ಕಾರಣಕ್ಕೋಸ್ಕರವಾಗಿ, ಕಲೆಯ ಕಾರಣಕ್ಕೋಸ್ಕರವಾಗಿ ಬರೆದಂತಹ ಕವಿತೆಗಳು ಇಲ್ಲಿ ಯಾವುದೂ ಇಲ್ಲ. ಪ್ರತಿಯೊಂದು ಕವಿತೆಯು ಕೂಡ ಅದು ಪರಂಪರೆಯೊಂದಿಗೆ ಒಂದು ಕೊಂಡಿಯನ್ನು ಹೊಂದಿದೆ ಮತ್ತು ವರ್ತಮಾನದೊಂದಿಗೆ ಅದು ವರ್ತಮಾನದ ಸಂಕಟಗಳಿಗೆ ಪರಿಹಾರಗಳನ್ನು ಹುಡುಕ್ಲಿಕ್ಕೆ ಮತ್ತೆ ವಚನ ಸಾಹಿತ್ಯದ ಮೊರೆ ಹೋಗ್ತದೆ. ಶರಣರ ಬದುಕಿನ ಮೌಲ್ಯಗಳೇನಿದಾವಲ್ಲ ಅವುಗಳನ್ನ ಶೋಧಿಸ್ಲಿಕ್ಕೆ ಇಲ್ಲಿನ ಕವಿತೆಗಳು ಪ್ರಯತ್ನ ಮಾಡ್ತವೆ. ಜೊತೆಗೆ ಅವರ ಇಡೀ ಕಾವ್ಯ ಸಂಕಲನದಲ್ಲಿ ಇವತ್ತಿನ ರಾಜಕೀಯ ವಿಪ್ಲವಗಳಿಗೆ ಮತ್ತೆ ಪುನಃ ನಾವು ವಚನ ಸಾಹಿತ್ಯ ಮತ್ತು ಶರಣರ ಬದುಕಿನ ಮೌಲ್ಯಗಳೇನಿದ್ವು ಅಲ್ಲಿ ಪರಿಹಾರಗಳನ್ನು ಹುಡುಕೊಳ್ಳಿಕ್ಕೆ, ಶೋಧಿಸ್ಲಿಕ್ಕೆ ಅವರು ತಮ್ಮ ಕಾವ್ಯ ಪಯಣದಲ್ಲಿ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಕವಿತೆಯ ಮೂಲಕವಾಗಿ ಅದನ್ನ ಪುನಃ ನಮ್ಮ ಎದುರಿಗೆ ತಂದಿರಿಸಲಿಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನ. ಆ ಕಾರಣದಿಂದ ಅವರ ಕಾವ್ಯದ ಭಾಷೆಯು ಕೂಡ ಕಾವ್ಯಬಂಧದ ದೃಷ್ಟಿಯಲ್ಲಿ ಬಹಳಷ್ಟು ಬಾರಿಗೆ ನಮ್ಗೆ ಬಹಳ ಬಿಗುವಾದ ಕಾವ್ಯಬಂಧ ಚೆನ್ನಪ್ಪ ಅಂಗಡಿಯವರ ಕವಿತೆಗಳಲ್ಲಿದೆ. ಕಾರಣ ಅವರ ಅವ್ರು ಆಯ್ದುಕೊಂಡಿರ್ತಕ್ಕಂಥ ವಸ್ತುವಿನ ಕಾರಣಕ್ಕೋಸ್ಕರವಾಗಿ ಆ ರೀತಿಯ ಕಾವ್ಯಬಂಧವನ್ನು ಇರಿಸಿಕೊಂಡು ಬರೆದಿದ್ದಾರೆ. ಅತ್ಯಂತ ಗಂಭೀರವಾಗಿರ್ತಕ್ಕಂತಹ ಚೆನ್ನಪ್ಪ ಅಂಗಡಿಯವರ ಈ ಕಾವ್ಯದ ಸಂಕಲನದ ಕವಿತೆಗಳು ಒಂದೇ ಓದಿಗೆ ಒಂದೇ ಗುಪ್ಪಿಗೆ ನಿಲ್ಕುವಂಥದ್ದಲ್ಲ, ಮತ್ತೆ ಮತ್ತೆ ಓದಿಸಿಕೊಳ್ಳುವಂತಹ ಕವಿತೆಗಳು ಇಲ್ಲಿವೆ. ಸೊ ಅಂತ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಮತ್ತು ಈಗಾಗಲೇ 2 ಸಂಕಲನವನ್ನ ಪ್ರಕಟಿಸಿ 3ನೇ ಸಂಕಲನವನ್ನ ಪ್ರಕಟಿಸಿ ಅದಕ್ಕೆ ಕವಿಶಿತ್ ಬಳ್ಳಾರಿ ಅವರ ಕಾವ್ಯ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಚೆನ್ನಪ್ಪ ಅಂಗಡಿಯವರು ತಮ್ಮ ಕಾವ್ಯ ಪಯಣದ ಹಾದಿಯಲ್ಲಿ ಬಹುದೂರ ಸಾಗಿ ಬಂದಿದ್ದಾರೆ. ಸೊ ಅವರ ಒಂದು ಕಾವ್ಯದ ಪಯಣದಲ್ಲಿ ನಾವು ಕೂಡ ಇವತ್ತು ಜೊತೆಯಾಗಿ ಅವರ ಸಂಕಲನದ ಕುರಿತು ಚರ್ಚೆ ಮತ್ತು ಸಂವಾದಕ್ಕೆ ಕೆಲ ಕವಿತೆಗಳ ಮೂಲಕವಾಗಿ ಇಲ್ಲಿ ಪ್ರಸ್ತುತವಾಗಿರುವುದು ನನಗೆ ಅತ್ಯಂತ ಖುಷಿಯ ಸಂಗತಿ. ಈ ಒಂದು ಅವಕಾಶವನ್ನ ನೀಡಿರ್ತಕ್ಕಂಥ ಧಾರವಾಡ ಕಟ್ಟಿಗೆಯ ಎಲ್ಲ ಅಧ್ಯಕ್ಷರಿಗೂ ಮತ್ತು ಪದಾಧಿಕಾರಿಗಳಿಗೂ, ಸಭೆಯಲ್ಲಿರ್ತಕ್ಕಂತಹ ಎಲ್ಲ ಕವಿ ಮನಸ್ಸುಗಳಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಚೆನ್ನಪ್ಪ ಅಂಗಡಿಯವರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ತಮ್ಮೆಲ್ಲರೂ ಕೂಡ ನಮಸ್ಕಾರ. ಧನ್ಯವಾದಗಳು ಸರ್. ತುಂಬಾ ಅಚ್ಚುಕಟ್ಟಾಗಿ ಕಾವ್ಯದಲ್ಲಿರ್ತಕ್ಕಂತಹ
ಒಳಾರ್ಥಗಳನ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟರಿ. ಈಗ ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ಶೇಕ್ಸ್ಪಿಯರ್ ಮಾಲಿಕೆಯ ಉಪನ್ಯಾಸಗಳು ಕೂಡ ಜರುಗುತ್ತವೆ. ಇದೇ ಒಂದು ಲಿಂಕ್ ಅನ್ನ ಬಳಸಿ ತಾವು ಉಪನ್ಯಾಸಕ್ಕೆ ಹಾಜರಾಗಬಹುದು. ಇದರೊಂದಿಗೆ ಧಾರವಾಡ ಪರುಷಕಟ್ಟೆ ಕನ್ನಡ ಮಾಸಪತ್ರಿಕೆ ತಮ್ಮ ಬರಹಗಳನ್ನೇನಾದರೂ ತಾವು ಕಳಿಸಿಕೊಡ್ಬೇಕಂದ್ರೆ DWD ಕಟ್ಟೆ magazine@gmail.com ಕಳಿಸಿಕೊಡಬಹುದು. ಹೆಚ್ಚಿನ ಮಾಹಿತಿಗಾಗಿ ತಾವು ಧಾರವಾಡ ಕಟ್ಟೆ ವೆಬ್ಸೈಟ್ www.dharwadkatte.in ಭೇಟಿ ನೀಡಬಹುದು ಅಂತ ಹೇಳಿ. ಈಗ ಸರ್, ಮೊದಲು ಚೆನ್ನಪ್ಪ ಅಂಗಡಿಯವರಿಂದ ಕೆಲವು ಪೂರಕ ಮಾತುಗಳು, ನಂತರ ಅಧ್ಯಕ್ಷೀಯ ಭಾಷಣ, ನಂತರ ಸಂವಾದ ಕಾರ್ಯಕ್ರಮ ಮುಂದುವರುತ್ತದೆ. ತಾವು ಹೀಗೆ ನಮ್ಮೊಂದಿಗೆ ಇರಬೇಕಂತ ಹೇಳಿ ಕೇಳಿಕೊಳ್ಳುತ್ತಾ, ಈಗ ಕೃತಿಕಾರರಾದಂತಹ ಲೇಖಕರಾದಂತಹ ಚೆನ್ನಪ್ಪ ಅಂಗಡಿಯವರು ಕೆಲವೊಂದಿಷ್ಟು ಪೂರಕ ಮಾತುಗಳನ್ನ ಆಡಬೇಕಂತ ಹೇಳಿ ಅವರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೆ. ಮಾತಾಡಬೇಕಾ ಸರ್? ಹಾ, ಮಾತಾಡಿ ಸರ್, ಪ್ಲೀಸ್. ಇದನ್ನ ಓಪನ್ ಮಾಡಿ ಸರ್, ಆಡಿಯೋ ವಿಡಿಯೋ ಕಾಣ್ತಾ ಇಲ್ಲ. ಓಕೆ. ಎಸ್ ಸರ್. ಮತ್ತೊಮ್ಮೆ ನಮಸ್ಕಾರ. ಕವಿ ಮಾತಾಡಬಾರ್ದು ಅಂತ ಹೇಳ್ತಾರೆ, ಬಟ್ ನೀವು ಮಾತಾಡ್ರಿ ಅಂತ ನನಗೆ ಒಂದು ಸೂಚನೆಯನ್ನ ಕೊಟ್ಟಿರಿ. ಸುಮ್ಮನೆ ನೀವು ಹೇಳ್ದಂಗೆ ಪೂರಕವಾಗಿ ಕೆಲವು ಸಂಗತಿಗಳನ್ನ ಹಂಚಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಡಾಕ್ಟರ್ SL ಭೈರಪ್ಪ ಕನ್ನಡ ಸಾಹಿತ್ಯ ಲೋಕ ಕಂಡಂತ ಮೇರು ವ್ಯಕ್ತಿತ್ವ, ದೈತ್ಯ ಬರಹಗಾರ ಅಂತ ಹೇಳ್ಬೋದು. ನಾನ್ ಅಕಾಡೆಮಿಕ್ ವಲಯಕ್ಕೆ ಸೇರಿದ್ರಿಂದ, ಸಾಹಿತ್ಯೇತರ ವಲಯಕ್ಕೆ ಸೇರಿದ್ರಿಂದ ಬೇರೆ ಬೇರೆ ಜನರ ಒಡನಾಟ, ವ್ಯಾವಹಾರಿಕವಾಗಿ ನಾನು ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಸಂವಾದ ಮಾಡುವಾಗ ನನಗೂ ಸಾಹಿತ್ಯ ಲೋಕಕ್ಕೂ ಸಂಬಂಧ ಇದೆ ಅನ್ನುವಂಥ ವಿಷಯದ ಆಧಾರದ ಮೇಲೆ ಅವರು ಹೇಳುವಂತ ಮುಂದಿನ ವಿಷಯ ಏನಂತ ಹೇಳಿದ್ರೆ, ನಾವು SL ಭೈರಪ್ಪನನ್ನು ಓದಿದ್ದೇವೆ. ಸಾಹಿತ್ಯಕ್ಕೆ ನೇರವಾಗಿ ಸಂಬಂಧ ಇರದಿದ್ರೂ ಕೂಡ SL ಭೈರಪ್ಪನವರನ್ನ ಓದಿದ ಜನಸಾಮಾನ್ಯರಿಂದ ಹಿಡ್ಕೊಂಡು ವಿದ್ವಜ್ಜನರು ಕರ್ನಾಟಕದ ತುಂಬಾ ನಿಮಗೆ ನೋಡ ಸಿಗ್ತಾರ. ಅಂತ ಒಂದು ವ್ಯಕ್ತಿತ್ವವನ್ನು ಕಳೆದುಕೊಂಡದ್ದು ನಮ್ಮ ದೌರ್ಭಾಗ್ಯ. ಅವರು ಇಡೀ ಸಾಹಿತ್ಯ ಪರಂಪರೆಯನ್ನ, ಕನ್ನಡ ಸಾಹಿತ್ಯ ಪರಂಪರೆಯನ್ನ ಅತ್ಯಂತ ಶ್ರೇಷ್ಠ ರೀತಿ ಒಳಗಡೆ ಶ್ರೀಮಂತಗೊಳಿಸಿದಂತ ಆ ದಿವ್ಯ ಆತ್ಮಕ್ಕೆ ಮೊದಲು ನಾನು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಸಾಹಿತ್ಯದ ಒಂದು ಗಂಭೀರ ಚರ್ಚೆ ಮಾಡೋದ್ರ ಮುಖಾಂತರ ಅವ್ರಿಗೆ ನಾವು ಒಂದು ಗೌರವವನ್ನು ಕೂಡ ಸಲ್ಲಿಸಿದಂಗೆ ಆತು ಅಂತ ಕೂಡ ನಾನು ಭಾವಿಸ್ಕೊಂತೀನಿ. ಧಾರವಾಡ ಕಟ್ಟೆ 321. ಈ 321 ಎಷ್ಟು ದೊಡ್ಡ ಸಂಖ್ಯೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಒಂದು ಸಾಹಿತ್ಯದ ಕಾರ್ಯಕ್ರಮವನ್ನ ಸರಣಿ ರೂಪದೊಳಗಡೆ ಇಷ್ಟೆಲ್ಲ ಜನರನ್ನ, ಸಾಹಿತ್ಯಾಸಕ್ತರನ್ನ ಕೂಡಿಸಿಕೊಂಡು ಆನ್ಲೈನ್ ಒಳಗಡೆ ನಾವು ಇದ್ದಲ್ಲಿಂದನೇ ಒಬ್ರಿಗೊಬ್ರು ಸಂಪರ್ಕವನ್ನ ಸಾಧಿಸಿಕೊಂಡು 321 ಹಂತಕ್ಕೆ ಬರ್ತೇವೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ದೊಡ್ಡ ಸಾಧನೆ. ಬಸವರಾಜ್ ಡೋಣೂರ್ ಅವರು ನನಗೆ ಈ ಹಿಂದೆ ಕೂಡ ಈ ವೇದಿಕೆ ಮುಖಾಂತರ ಅವರು ಮಾಡ್ತಕ್ಕಂಥ ಬೇರೆ ವೇದಿಕೆ ಕಾರ್ಯಕ್ರಮಗಳು, ಆಫ್ಲೈನ್ ಕಾರ್ಯಕ್ರಮಗಳು ಕೂಡ ಮಾಡುವಾಗ ನಾನು ನೆನೆಸ್ಕೊಂಡು ನನಗೆ ಅವಕಾಶ ಕೊಟ್ಟು ಇದನ್ನು ಮಾಡಿದ್ದಾರೆ. ಇನ್ನು ನನಗೆ ವೇದಿಕೆಯನ್ನು ಒದಗಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಸಂಕಲನದ ಬಗ್ಗೆನೇ ಅವರು ಮಾತಾಡಬೇಕು, ನಮ್ಮ ವೇದಿಕೆಯಲ್ಲಿ ಚರ್ಚೆ ಆಗ್ಬೇಕಂತಂದು ನನಗೆ 2-3 ಸಲ ಹೇಳಿದ್ರು. ಅವರು ಮತ್ತೆ ನನ್ನನ್ನು ನೆನಪಿಸಿಕೊಳ್ಳೋದು, ನನ್ನನ್ನು ಪ್ರೀತಿ, ವ್ಯಾವಹಾರಿಕವಾಗಿ ಆಡಳಿತಾತ್ಮಕವಾಗಿ ನನಗೆ ಅವ್ರಿಗೆ ಯಾವುದೇ ರೀತಿಯಂತ ನೇರ ಸಂಬಂಧವಿಲ್ಲ. ನನ್ನಿಂದ ಯಾವ ಕೆಲಸನೂ ಆಗ್ಬೇಕಾಗಿಲ್ಲ. ಅವ್ರಿಗೆ ಬಹುಶಃ ಜೀವನ ಪರ್ಯಂತ ನನ್ನಿಂದ ಅವ್ರಿಗೆ ಯಾವುದೇ ಉಪಕಾರ ದಕ್ಕೋದಿಲ್ಲ. ಆದರೂ ಅಪ್ಪಟ ಸಾಹಿತ್ಯಿಕ ಪ್ರೀತಿಯಿಂದ, ನನ್ನ ಮೇಲಿನ ಕಾಳಜಿಯಿಂದ ಅವ್ರು ಮತ್ತೆ ನನಗೆ ವೇದಿಕೆಯನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಬಸವರಾಜ್ ಡೋಣೂರ್ ಅವ್ರಿಗೂ, ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಪ್ರಶಾಂತ್ ಮಾಂಡ್ರೇಕರ್ ಅವ್ರಿಗೂ ಮತ್ತು ವಿಜಯಲಕ್ಷ್ಮಿ ದಾನ್ ರೆಡ್ಡಿ ಅವರು ನನಗೆ ಮೊದಲಿಂದಲೂ ನನ್ನ ಜೊತೆ ಸಂಪರ್ಕದಾಗಿದ್ದು, ಅವರು ಸಾಹಿತ್ಯಿಕವಾಗಿ ನಾವು ಒಂದಿಷ್ಟು ಒಡನಾಟ ಮಾಡ್ತಿರ್ತೀವಿ. ಮತ್ತು ಪ್ರಕಾಶ್ ಬಾಳಿಕಾಯಿ ಅವರು ತಮ್ಮ ಎಲ್ಲ ಬಳಗಕ್ಕೆ ಮತ್ತು ಇಲ್ಲಿ ಆನ್ಲೈನ್ ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಕವಿತಾ ಸಂಕಲನ ಕುರಿತಾಗಿ ಮಾತನ್ನು ಕೇಳ್ತಾ ಇರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳು ಮತ್ತೊಮ್ಮೆ ನಾನು ನಮಸ್ಕಾರ ಅರ್ಪಿಸ್ತಾ ಇದ್ದೇನೆ. ಹೆಚ್ಚು ಮಾತಾಡಿಲ್ಲ, ಒಂದು 5 ನಿಮಿಷ ಸುಮ್ಮನೆ ನನಗೆ ಈ ಸಂದರ್ಭದಲ್ಲಿ ಹೊಳೆದಂತಹ ಕೆಲವು ಸಂಗತಿಯನ್ನು ಹಂಚಿಕೊಳ್ಳೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಬಲ್ಲವರು, ವಿದ್ವಾಂಸರು, ವಿಮರ್ಶಕರು ಹೇಳ್ತಾರ, ಕವಿತೆ ಅರ್ಧ ಮಾತ್ರ ಕವಿಗೆ ಸೇರಿದ್ದು. ಒಂದು ಕವನ, ಒಂದು ಕಾವ್ಯ ಅರ್ಧ ಮಾತ್ರ ಕವಿಗೆ ಸೇರಿದ್ದು, ಇನ್ನರ್ಧ ಅವನ ಭಾಷೆಗೆ ಸೇರಿದ್ದು. ನನ್ನ ಕವಿತೆಯಲ್ಲಿ ಚಿದಾನಂದ ಕಮ್ಮಾರ್ ಅವರು ಇಷ್ಟೊತ್ತಿನವರೆಗೂ ಮಾತಾಡಿ ಗುರುತಿಸಿದಂತ ಒಳ್ಳೆ ಅಂಶಗಳಿಗೆ ಕಾರಣ ನನ್ನ ಭಾಷೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಆತ್ಮಸಾಕ್ಷಿಯಿಂದ ಮತ್ತು ಮನಸ್ಪೂರ್ವಕವಾಗಿ ಇಲ್ಲಿ ಹೇಳಲೇಬೇಕು. ಈ ಒಂದು
ಭಾಷೆಗಿರ್ತಕ್ಕಂಥ ಒಂದು ಚಮತ್ಕಾರ, ಇದಕ್ಕೊಂದು ವಿಶೇಷವಾದಂತ ಗದ್ಯದ ಚಮತ್ಕಾರ ಇದೆ ನಮ್ಮ ಕನ್ನಡ ಭಾಷೆಗೆ. ನಾವು ತೀರಾ ಈಗ ಲಘು ಗುರುಗಳನ್ನ ಹಾಕಿ ಅಲಂಕಾರಗಳನ್ನ ಹಚ್ಚಿ ಕಾವ್ಯವನ್ನು ಯಾರು ಬರಿತಾ ಇಲ್ಲ. ಒಂದು ರೀತಿಯಾದಂತ ಫ್ರೀ ವರ್ಸ್ ಅಂತ ಹೇಳ್ತೀವಿ ನಾವು, ಮುಕ್ತ ಛಂದಸ್ಸು ಅಂತ ಹೇಳ್ತೀವಿ. ಗದ್ಯಗಂಧಿಯಾಗಿ ಗದ್ಯದ ಮಾದರಿ ಬರಿತೀವಿ. ಅಷ್ಟಾಗಿನೂ ಕಾವ್ಯ ಗೆಲ್ತಾ ಇದೆ, ಯಶಸ್ವಿ ಆಗ್ತಾ ಇದೆ, ಸಹೃದಯರ ಮನಸ್ಸನ್ನ ಆಕರ್ಷಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಆ ಭಾಷೆಗೆ ಇರ್ತಕ್ಕಂಥ ಬೆರಗು, ಸೊಗಸು, ವೈಚಿತ್ರ್ಯ ಮತ್ತು ಅದರಲ್ಲಿ ಇರ್ತಕ್ಕಂಥ ನುಡಿಗಟ್ಟುಗಳು ಮತ್ತು ಆ ನುಡಿಗಟ್ಟುಗಳಿಗೆ ನಾವು ಕಟ್ಟು ಬಿದ್ದು ಆಡ್ತಕ್ಕಂಥ ಆಟ. ಈ ಚಮತ್ಕಾರದ ಕಾರಣದಿಂದ ಕೆಲವು ಕವಿತೆಗಳು ಚಿದಾನಂದ ಕಮಾರ್ ಅವರಿಗೆ ರುಚಿಸಿರ್ಬೋದು, ಅವರು ಪ್ರೀತಿಯಿಂದ ಓದಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ಚಿದಾನಂದ ಕಮಾರ್ ಅವರು ಮಾತಾಡ್ತಾ ಅವ್ರು ಹೇಳಿದಂತ ವಿಷಯ ನಾನು ಕೇಳ್ತಾ ಹೋದಾಗ ನನಗನ್ನಿಸ್ತು, ನಿಜವಾಗ್ಲೂ ನನ್ನ ಮನಸ್ಸಿನ ಆಳದೊಳಗಡೆ ನನ್ನ ಕಾವ್ಯ ಧೋರಣೆ ಏನಿದೆ, ನನ್ನ ಮನಸ್ಸಿನ ಹಿನ್ನೆಲೆ ಒಳಗಡೆ ಯಾವ ಒಂದು ಭಾವ ತರಂಗಗಳು ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಅವ್ರು ಬಹಳ ಸರಿಯಾಗಿ ಗುರುತಿಸಿದ್ರು. ಇದು ನನಗೆ ಬಹಳ ಬರೀ ಖುಷಿ ಕೊಡ್ತಕ್ಕಂಥ ವಿಚಾರ ಅಲ್ಲ, ಆಶ್ಚರ್ಯ ತರ್ತಕ್ಕಂಥ ವಿಚಾರ. ಯಾಕಂದ್ರೆ ನನ್ನ ಕವಿತೆಗಳ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ, ಏನು ಒಂದ್ ಸ್ವಲ್ಪ ಸಂಕೀರ್ಣ ಇರ್ತಾವು, ಒಂದೇ ಓದಿಗೆ ಅರ್ಥ ಆಗೋದಿಲ್ಲ, ಆಮೇಲೆ ಒಂದಿಷ್ಟು ಬಹುಶಃ ಎಲ್ಲೋ ಮನಸ್ಸಿನ ಮೂಲೆ ಒಳಗಡೆ ನವ್ಯದ ಪ್ರಭಾವ ನನ್ನ ಮೇಲೆ ಕೆಲಸ ಮಾಡಾಕತ್ತ ನನಗೇನೆ ಅನಿಸ್ತಾ ಇದೆ. ಇದು 20-25 ವರ್ಷ ಕವಿತೆ ಬರೆದ ಮೇಲೆ ಈಗ ನನಗೆ ಅರ್ಥ ಆಗ್ತಾ ಇದೆ. ಅಂತ ಎಲ್ಲ ಸಂಗತಿಗಳನ್ನ ಹೊರತಾಗಿಯೂ ಕೂಡ ಅವರು ನಾನು ರಾಜಕೀಯ ಗ್ರಹಿಕೆ, ವಿಶೇಷವಾಗಿ ಈಗಿನ ಸಮಕಾಲೀನ ರಾಜಕೀಯ ಗ್ರಹಿಕೆಯ ಹಿನ್ನೆಲೆ ಒಳಗಡೆ ಅರ್ಧದಕ್ಕಿಂತ ಹೆಚ್ಚು ಕವಿತೆಯನ್ನು ಬರೆದೇನಂತ ಅವ್ರು ಗುರುತಿಸಿದ್ರಲ್ಲ, ಅದು ಅವ್ರದ್ದು ಹೆಚ್ಚುಗಾರಿಕೆ. ನನಗೆ ಅದು ಪಕ್ಕಾ ಇತ್ತು, ಅವ್ರು ಸರಿಯಾಗಿ ಗುರುತಿಸ್ತಾರ, ಕವಿತೆಯ ಹೂರಣವನ್ನ ಸರಿಯಾಗಿ ತಮ್ಮ ಮುಂದೆ ತೆರೆದಿಡ್ತಾರಂತ ನಾನು ಅನ್ಕೊಂಡಿದ್ದೆ. ಆ ಮಾತು ಈಗ ನಿಜ ಆತಂತ ನಾನು ಅನ್ಕೊಂಡಿದ್ದೀನಿ. ಇದು ರಾಜಕೀಯ ಗ್ರಹಿಕೆ ಅನ್ನೋದು, ರಾಜಕೀಯ ಪ್ರಜ್ಞೆ ಅನ್ನೋದು ಇದು ಪಕ್ಷ ರಾಜಕಾರಣಕ್ಕೆ ಸಂಬಂಧಿಸಿದಂತ ಸಂಗತಿ ಅಲ್ಲ. ಇವತ್ತು ಸಾಹಿತಿಗಳು ಸಿದ್ಧಾಂತಗಳ ಬಗ್ಗೆ ಮಾತಾಡುವಾಗ ರಾಜಕೀಯ ಪಕ್ಷಗಳ ವಕ್ತಾರಿಕೆಯನ್ನು ವಹಿಸಿಕೊಂಡು ಮಾತನಾಡುವಂತ ಒಂದು ಪರಿಪಾಠವನ್ನು ನಾವು ನೋಡ್ತಾ ಇದ್ದೀವಿ. ಇದರ ಮೂಲಕ, ಇಂಥ ಒಂದು ನಡೆಯ ಮೂಲಕ ಸಮಾಜ ಮತ್ತು ಕಾವ್ಯದ ಬಗ್ಗೆ ಯಾರು ಅಷ್ಟಿಷ್ಟು ಒಂದು ಒಲವನ್ನು ಇಟ್ಕೊಂಡಿದ್ರಲ್ಲ ಅವರು ಸಾಹಿತಿಗಳನ್ನ ಅನುಮಾನದಿಂದ ನೋಡುವಂತ ಒಂದು ಸಂದರ್ಭವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಆ ಒಂದು ರೀತಿಯಾದಂತ ಗ್ರಹಿಕೆ ಅಲ್ಲ. ನಮ್ಮ ಒಟ್ಟು ರಾಜಕೀಯ ಗ್ರಹಿಕೆ ಅಂತ ಹೇಳಿದ್ರೆ ನಮ್ಮ ಸಾಮಾಜಿಕ ಹಿನ್ನೆಲೆ, ನಮ್ಮ ಭಾವನಾತ್ಮಕ ಒಂದು ಸಂಗತಿಗಳು, ಆ ಭಾವನಾತ್ಮಕ ಸಂಗತಿಗಳಿಗೆ ನಮ್ಮ ಸಮಾಜದಲ್ಲಿ ಸಿಗ್ತಾ ಇರ್ತಕ್ಕಂಥ ಜಾಗ, ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಬರೆದಿದ್ದನ್ನ ಅವರು ಸರಿಯಾಗಿ ಗುರುತಿಸಿ ಇಲ್ಲಿ ಮಾತಾಡಿದಾರೆ ಅನ್ನೋದು ಒಂದು ವಿಷಯ. ಇನ್ನೊಂದು ಬಹಳ ಸೂಕ್ಷ್ಮವಾಗಿ ನಾವೆಲ್ಲ ಗಮನಿಸಬೇಕಾದಂತ ಸಂಗತಿ ಏನಂತ ಹೇಳಿದ್ರೆ, ಇವತ್ತಿನ ಎಲ್ಲ ಆಗುವಿಕೆಗೂ, ಇವತ್ತಿನ ಎಲ್ಲ ಸಮಾಜದ ಮುನ್ನಡೆ ಇರ್ಬೋದು, ಒಂದು ಪ್ರಗತಿ ಚಕ್ರ ಮುಂದೆ ಹೋಗೋದಕ್ಕಿರ್ಬೋದು, ಎಲ್ಲಾ ಸಂಗತಿಗಳು ಒಂದು ರಾಜಕೀಯದ ಇಚ್ಛಾಶಕ್ತಿ ಇಲ್ಲದೆ, ರಾಜಕೀಯವನ್ನ ಆಶ್ರಯಿಸದೆ ಏನೂ ಸಾಧ್ಯ ಇಲ್ಲ ಅನ್ನುವಂತ ಒಂದು ಹಂತಕ್ಕೆ ನಾವು ಇವತ್ತು ಬಂದು ತಲುಪಿದೀವಲ್ಲ, ಇದು ನಿಜವಾಗ್ಲೂ ನಮ್ಮ ದುರಾದೃಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ. ರಾಜಕಾರಣ ಈ ಮಟ್ಟಕ್ಕೆ ಮನುಷ್ಯನ ಬದುಕನ್ನ ಹೇಳ್ತಾರಲ್ಲ, ಯಾರೋ ಒಬ್ರು ಹಣವನ್ನ ಕದೀತಾರ, ಮತ್ಯಾರೋ ಬಂಗಾರನ ಕದೀತಾರ, ಮತ್ಯಾರೋ ಮತ್ತೊಂದನ್ನ ಕದೀತಾರ. ಭ್ರಷ್ಟ ರಾಜಕಾರಣ ನಮ್ಮ ಕನಸುಗಳನ್ನ ಕದ್ದು ಬಿಟ್ಟದ. ಒಂದು ಸ್ವಸ್ಥ ಸಮಾಜವನ್ನು ನಾವು ಕಟ್ಟಬಲ್ಲೆವು, ಒಳ್ಳೆಯ ಒಂದು ರಾಷ್ಟ್ರವನ್ನ, ಒಳ್ಳೆಯ ಒಂದು ನಾಡನ್ನ ನಾವು ನಿರ್ಮಾಣ ಮಾಡಬಲ್ಲೆವು ಅನ್ನುವಂತ ನಮ್ಮ ಕನಸುಗಳನ್ನ ಭ್ರಷ್ಟ ರಾಜಕಾರಣ ಅಪಹರಣ ಮಾಡ್ಬಿಟ್ಟತಲ್ಲ. ಇದು ನನ್ನ ಕವಿತೆ ಹಿಂದಿರ್ತಕ್ಕಂಥ ಸಂಕಟ ಮತ್ತು ನೋವು ಅಂತ ಅನ್ಕೊಂಡಿದ್ದೀನಿ. ಚಿದಾನಂದ ಹೇಳ್ದಂಗ ಹಸಿವು, ಶೋಷಣೆ, ಅಸಮಾನತೆ, ಈ ಹಿಂಸೆ, ಇವೆಲ್ಲ ಸಂಗತಿಗಳೇನದಾವಲ್ಲ, ಜಾತೀಯ ಹಿಂಸೆ ಇರ್ಬೋದು, ಕೋಮು ಹಿಂಸೆ ಇರ್ಬೋದು, ಮತ್ತು ಮೇಲು ಕೀಳು, ವರ್ಗ ಸಂಘರ್ಷ, ವರ್ಣ ಸಂಘರ್ಷ, ಎಲ್ಲ ಸಂಗತಿಗಳು ಇವತ್ತಿಗೂ ಇವು ನಮ್ಮನ್ನ ಬಿಡುಗಡೆ ಮಾಡ್ತಾ ಇಲ್ಲ, ಅಥವಾ ನಾವು ಅವುಗಳಿಂದ ಬಿಡುಗಡೆಯನ್ನು ಪಡಿತಾ ಇಲ್ಲ ಅಂತಕ್ಕಂಥ ವಿಚಾರಗಳು ನನ್ನ ಬಾಧಿಸಿರುವಂತ ಸಂಗತಿಗಳನ್ನ ಇಲ್ಲಿ ಕವಿತೆಗಳಾಗಿ ಬಂದಿದಾವು. ನನ್ನ ಕಾವ್ಯ ಧೋರಣೆಯನ್ನ ಪ್ರತಿಪಾದಿಸುವಂತ ಕವಿತೆಗಳನ್ನು ಕೂಡ ಕೆಲವು ಈ ಸಂಕಲನದಲ್ಲಿ ಇದಾವು, ನಾವೆಲ್ಲ ಗಮನಿಸಿರಿ ಅಂತ ಅನ್ಕೊಂಡಿದ್ದೀನಿ. ಒಟ್ಟಾರೆಯಾಗಿ ಆಸವ ಅಂತಕ್ಕಂಥ ಅವರು ಉಲ್ಲೇಖ ಮಾಡಂತ ಕವಿತೆ ಮುಖಾಂತರನು ಹೇಳ್ಬೇಕಂತ ಹೇಳಿದ್ರೆ, ಆಸವ ಅನ್ನೋದಕ್ಕೆ ಬೇರೆ ಬೇರೆ ರೀತಿಯಂತ ಅರ್ಥಗಳದಾವು. ಬೌದ್ಧ ಧರ್ಮದೊಳಗಡೆ ವಿಶೇಷವಾದಂತ ಅರ್ಥಗಳು ಕೂಡ ಇದಾವು. ನಾನು ಅದನ್ನ ಗ್ರಹಿಸಿದ್ದಂತ ಹೇಳಿದ್ರೆ, ಬುದ್ಧ ತನ್ನ ಒಂದು ಧರ್ಮ ಸಿದ್ಧಾಂತದ ಮುಖಾಂತರ, ತನ್ನ ಒಂದು ಟೀಚಿಂಗ್ಸ್ ಅಂತ ಏನ್ ಹೇಳ್ತೀವಿ, ತನ್ನ ಒಂದು ಪರಂಪರೆಯನ್ನ ಕಟ್ಟಿ ಸಮಾಜಕ್ಕೆ ಒಂದು ಬೆಳಕಾಗುವಂತ ಮಾತನ್ನ ಹೇಳಿದಂತ ಶ್ರೇಷ್ಠವಾದಂತ ಒಂದು ಹಿನ್ನೆಲೆ, ಒಂದು ಪರಂಪರೆ ಇರುವ ಪಕ್ಕಕ್ಕೆನೆ ಅಪಾರವಾದಂತ ಮನಸ್ಸಿನ ಮಾಲಿನ್ಯವನ್ನ ನಾವು ನೋಡ್ತಾ ಇದ್ದೀವಿ. ತಾವೆಲ್ಲ ಇತ್ತೀಚೆಗೆಲ್ಲ ಕೇಳ್ತಾ ಇದ್ದೀರಿ, ಪರಿಸರ ಮಾಲಿನ್ಯ, ಬೆಳಕಿನ ಮಾಲಿನ್ಯ, ಶಬ್ದ ಮಾಲಿನ್ಯ, ಆ ಮಾಲಿನ್ಯ, ಈ ಮಾಲಿನ್ಯ ಅಂತಂದು. ಆ ಮಾಲಿನ್ಯಗಳನ್ನ ಹೆಂಗಾದ್ರೂ ನಾವು ತಡ್ಕೋಬಹುದು, ಅವನು ಒಂದಲ್ಲ ಒಂದು ನಿವಾರಣೆ ಮಾಡಬಹುದು. ಇಡೀ ಒಂದು ಸಮಾಜ ರೋಗಗ್ರಸ್ತವಾಗಿ ಮನಸ್ಸನ್ನೇನು ಮಲಿನಗೊಳಿಸ್ಕೊಂಡತ್ತಲ್ಲ, ಇದನ್ನ
ನಿವಾರಣೆ ಮಾಡೋದು ಹೆಂಗ ಅನ್ನುವಂತ ವಿಷಯವನ್ನ ಬುದ್ಧನ ಹಿನ್ನೆಲೆ ಇಟ್ಕೊಂಡು, ಬುದ್ಧ ತೋರಿಸಂತ ದಾರಿ ಹಿನ್ನೆಲೆ ಇಟ್ಕೊಂಡು ನಾನಿಲ್ಲಿ ಹೇಳೋದಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಇಲ್ಲಿ ಬುದ್ಧ ಕೂಡ ನಮ್ಮ ಒಂದು ವಿಮರ್ಶೆಯಿಂದ ಹೊರಗೆ ಅಲ್ಲ ಅನ್ನುವಂತ ಒಂದು ಭಾವನೆ ಕೂಡ ಆ ಕವಿತೆಯಲ್ಲಿ ಇದೆ. ಹಂಗಂತ ಹೇಳಿ ಬುದ್ಧನನ್ನ ನಿರಾಕರಿಸುವಂತ ಅಥವಾ ಬುದ್ಧನನ್ನ ದೂರೀಕರಿಸುವಂತ ಸಂಗತಿ ಅಲ್ಲ. ಕೊನೆಯ 2 ಸಾಲುಗಳನ್ನ ನಿಮ್ಮ ಮುಂದೆ ಹೇಳಿದ್ರೆ ಗೊತ್ತಾಗ್ಬೋದು. ಲೋಕ ಕಲ್ಯಾಣದ ಮಹದಾಸೆಯ ಇಟ್ಟುಕೊಂಡಿದ್ದ ದುಃಖ ಮೂಲದ ಬೀಜ ಮಾತನ್ನು ತಾನೇ ಮರೆತ ಬುದ್ಧ. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದಂತ ಬುದ್ಧ ಈ ಲೋಕಕ್ಕೆ ಕಲ್ಯಾಣ ಆಗ್ಲಿ ಅಂತ ಯಾಕೆ ಆಸೆ ಇಟ್ಟುಕೊಂಡ ಅಂತ ಕವಿಯ ಪ್ರಶ್ನೆ. ಇಂಥ ಪ್ರಶ್ನೆ ಮಾಡುವಂತ ಉದ್ದಟತನ ಬಹುಶಃ ಯಾವ ಕವಿಗೂ ಇರಬಾರ್ದು. ಅದು ಉದ್ದಟತನದ ಮಾತಲ್ಲ. ನೀವು ಮೊದಲ ಬುಕ್ಕಿಗೆ ಅಥವಾ ಮೊದಲು ನೋಡಿದಾಗ ತಮಗೆ ಹಂಗ ಅನಿಸ್ತತಿ. ಅಂದ್ರೆ ಆ ಬುದ್ಧನನ್ನು ಕೂಡ ನಾವು ನಮ್ಮ ಮಗುವಿನಂತೆ, ನಮ್ಮ ಸ್ನೇಹಿತನಂತೆ, ನಮ್ಮ ಆತ್ಮ ಸಖನಂತೆ ಸ್ವೀಕಾರ ಮಾಡೋದಕ್ಕೆ, ಅವನನ್ನು ಪ್ರಶ್ನೆ ಮಾಡಿ ನಮ್ಮೊಳಗಿನ ಶತ್ರುವನ್ನ ಹುಡುಕೋದಕ್ಕೆ ಒಂದು ಸಾಧ್ಯತೆಯಾಗಿ ಈ ಕವಿತೆಯನ್ನ ನಾನು ಇಲ್ಲಿ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಈ ರೀತಿಯಾಗಿ ನನಗೆ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಏನೋ ನನಗೆ ಅಲ್ಲಿ ಇಲ್ಲಿ ಒಂದಿಷ್ಟು ಸಾಹಿತ್ಯ ಓದಿ ಅದ್ರ ಬಗ್ಗೆ ಬೆಳೆಸ್ಕೊಂಡಂತ ಪ್ರೀತಿಯ ಮುಖಾಂತರ ಕವಿತೆಗೆ ನಾನು ಬರೆಯೋದಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಇದು ನನ್ನ 3ನೇ ಕವನ ಸಂಕಲನ. ಕವನ ಸಂಕಲನದ ಹಸ್ತಪ್ರತಿ ತಯಾರಾಗೋದಕ್ಕೂ ಅದು ಪ್ರಕಟ ಆಗಿ ಪುಸ್ತಕ ಆಗಿ ಬರೋದಕ್ಕೂ ಬಹಳಷ್ಟು ಗ್ಯಾಪು ಮತ್ತೆ ಕಂದರ ನನ್ನ ಸಾಹಿತ್ಯ ಯಾನದೊಳಗಡೆ ನಡ್ಕೊಂಡು ಬಂದತಿ. ಬಹಳ ನನ್ನ ಮುಜುಗರ ಆಕತಿ, ಸಂಕೋಚ ಆಗ್ತತಿ. ನಾನು ತಯಾರಿ ಮಾಡದಂತ ಒಂದು ಸಂಕಲನದ ಹಸ್ತಪ್ರತಿ ಇದು ಕವನ ಸಂಕಲನ ಆಗಿ ಮುದ್ರಣ ಆಗಿ ಸಹೃದಯರ ಮುಂದೆ ಬರೋದಕ್ಕೆ ಯೋಗ್ಯತೆ ಅಥವಾ ಅರ್ಹತೆ ಇದ್ರ ಇದೆ ಅನ್ನೋದಂತ ಬಹಳ ರೀತಿಯಾದಂತ ಒಂದು ಕಾಡ್ತಿರ್ತದೆ. ಅದಕ್ಕೆ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಒಂದು ದಾರಿಯನ್ನು ಕಂಡುಕೊಂಡನಿ. ಏನಂತ ಹೇಳಿದ್ರೆ, ಹಸ್ತಪ್ರತಿ ತಯಾರಾದ್ಮೇಲೆ ಎಲ್ಲೆಲ್ಲೆಲ್ಲೋ ಒಂದಿಷ್ಟು ಕಡೆ ಕಳ್ಸೋದು, ಎಲ್ಲಿಯಾದ್ರೂ ಒಂದು ಸಣ್ಣ ಮನ್ನಣೆ ಸಿಕ್ಕ್ರೆ ನನಗೊಂದೇನೋ ಲೈಸೆನ್ಸ್ ಸಿಕ್ಕಂಗ ಅಂತ ತಿಳ್ಕೊಂಡು ನಾನು ಸಂಕಲನ ಪ್ರಕಟ ಮಾಡ್ತಕ್ಕಂತ ವಿಚಾರಕ್ಕೆ ಹೋಗ್ತೇನೆ. ಈ ರೀತಿಯಾಗಿ ಇಲ್ಲಿವರೆಗೂ ನನ್ನ 3 ಸಂಕಲನಗಳ ಕವನ ಸಂಕಲನ ಬಂದಿದ್ದಾವು. ಕಾವ್ಯದೊಳಗಡೆ ಸಾಕಷ್ಟು ಕೆಲಸ ಮಾಡಬೇಕು ಅನ್ನೋಂತ ನನ್ನ ಮನಸ್ಸಿದ್ರು ಕೂಡ, ಅದು ನನ್ನ ಮೊದಲ ಆದ್ಯತೆ ಆಗಿದ್ರು ಕೂಡ, ಬೇರೆ ಪ್ರಕಾರದೊಳಗಡೆ ಕೆಲಸ ಮಾಡುವಂತ ನನ್ನ ಮನಸ್ಥಿತಿ ಇರ್ಬೋದು. ಮತ್ ನನಗೆ ಬೇರೆ ಬೇರೆ ಕಡೆಯಿಂದ ಅಸೈನ್ಮೆಂಟ್ಗಳು ಬಂದು ಬೇರೆ ಬೇರೆ ಪ್ರಕಾರದೊಳಗಡೆ ಕೆಲಸ ಮಾಡೋದಕ್ಕೆ ಹಚ್ಚಿದ್ರಿಂದ ಕಾವ್ಯದ ಬಗ್ಗೆ ನಾನೆಷ್ಟು ಒಲವು ಇಟ್ಕೊಂಡಿದ್ದೆ, ನಾನೆಷ್ಟು ಕೆಲಸ ಮಾಡ್ಬೇಕು ಅನ್ನೋಂತ ಒಂದು ಅಭಿಪ್ಸೆನ ಇಟ್ಕೊಂಡಿದ್ದಲ್ಲ, ಅದನ್ನೆಲ್ಲನೂ ಪೂರೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ಹಿನ್ನೆಲೆಗಳ ನಡುವೆ ಕವನ ಸಂಕಲನಗಳು ಇಲ್ಲಿವರೆಗೂ ಇಷ್ಟು ಬಂದಿದಾವು. ಇದ್ರ ಎಲ್ಲ ಈಗ ದಾಟಬಕ್ಕಿ ಕವಿತೆ ಬಗ್ಗೆ ಏನಾದ್ರು ಹೇಳ್ಬೇಕಂತಂದು ಚಿದಾನಂದ ನಿರೀಕ್ಷೆ ಮಾಡಿದ್ರು. ಈ ದಾಟಬಕ್ಕಿ ತಮಗೂ ಎಲ್ಲ ಗೊತ್ತೈತಿ. ಇವೆಲ್ಲ ಏನಂತ ಹೇಳಿದ್ರೆ ಒಂದು ರೂಪಕಗಳು. ಇವೆಲ್ಲ ರೂಪಕಾತ್ಮಕವಾಗಿ ಬಹುಶಃ ಈ ಕವನ ಸಂಕಲನದಲ್ಲಿ ಬರ್ತಕ್ಕಂತ ಎಲ್ಲ ಶೀರ್ಷಿಕೆಗಳನ್ನು ಒಂದೊಂದು ರೂಪಕಗಳು ಆಗಬೇಕು ಅಥವಾ ರೂಪಕ ಆಗಿದೆ ಅಂತಾನೆ ತಿಳ್ಕೊಂಡು ನಾನು ಬರೆದಿದ್ದೀನಿ. ಎಷ್ಟು ಮಟ್ಟಿಗೆ ನಾನು ಅದ್ರೊಳಗಡೆ ಯಶಸ್ವಿ ಆಗಿದೆ ಅಂದ್ರೆ ತಾವು ಸಹೃದಯರು, ವಿದ್ವಾಂಸರೆಲ್ಲ, ವಿಮರ್ಶಕರು ಹೇಳಬೇಕು. ಈ ದಾಟಬಕ್ಕಿ ಇರ್ಬೋದು ಅಥವಾ ಇಲ್ಲಿ ಬಂದಂತ ಬೇಕಾದಷ್ಟು ಸಂಗತಿಗಳು, ನುಚ್ಚಂಬಲಿ ಅಂತಂದ್ರೆ ಜೋಕುಮಾರ್ ಸ್ವಾಮಿ ಕಥೆ ಇರ್ಬೋದು, ಈ ರೀತಿಯಂತ ಜನಪದೀಯ ಸಂಗತಿಗಳು, ನಮ್ಮ ಐತಿಹ್ಯಗಳು, ನಮ್ಮ ಆಚರಣೆಗಳು, ಇವೆಲ್ಲ ಒಂದು ದೃಷ್ಟಿಯಿಂದ ಇವು ಮೌಢ್ಯತೆಯನ್ನ ಹಬ್ಬ ಹರಿದಿನಗಳ ಜಾತ್ರೆ ಪರಿಷೆಗಳ ರೂಪದೊಳಗಡೆ ನಮ್ಮ ಮುಂದೆ ಮೌಢ್ಯತೆಯನ್ನು ಇಟ್ಟರೂ ಕೂಡ ಆ ಎಲ್ಲ ಮೌಢ್ಯತೆಯನ್ನ ಮೀರಿದಂತ ಆಧುನಿಕವಾದಂತ ಮೌಢ್ಯತೆ ನಮ್ಮ ಮನಸ್ಸಿನೊಳಗಡೆ ಇದೆ. ಇವತ್ತಿನ ಆಧುನಿಕ ಸಂದರ್ಭದೊಳಗಡೆ ಕಲಿತವರ ಮೂಢನಂಬಿಕೆಗಳಿರ್ಬೋದು ಅಥವಾ ಆಧುನಿಕ ಮೌಢ್ಯತೆ ಏನಿದೆಯಲ್ಲ, ಇವುಗಳನ್ನ ಪ್ರಶ್ನೆ ಮಾಡೋದಕ್ಕೆ ನಾನು ಅವನ್ನೆಲ್ಲ ಬಳಸ್ಕೊಂಡಿದ್ದೀನಿ ಅನ್ನುವಂಥ ವಿಚಾರವನ್ನು ಕೂಡ ನಾನು ಇಲ್ಲಿ ಹೇಳಬೇಕಾಗಿತ್ತು. ಹೆಚ್ಚು ಮಾತಾಡೋದಿಲ್ಲ. ಬಹಳ ಒಂದು ರೀತಿಯಾದಂತಹ ವಿಮರ್ಶಾತ್ಮಕವಾಗಿ ಮತ್ತು ಕವಿತೆಯ ಒಳಗಡೆ ಹೊಕ್ಕು ಚಿದಾನಂದ ಅವರು ಮಾತಾಡಿದ್ರು. ಒಂದಿಷ್ಟಾದ್ರೂ ಇತಿಮಿತಿಗಳನ್ನು ಹೇಳ್ತಾರ, ಕೊರತೆಗಳನ್ನು ಹೇಳ್ತಾರ, ನನ್ನ ಮುಂದಿನ ಬರವಣಿಗೆ ಏನಾದ್ರೂ ಒಂದಿಷ್ಟು ಅನುಕೂಲ ಆಗಂಗೆ ಹೇಳ್ತಾರ ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ನನ್ನ ಮೇಲಿನ ಪ್ರೀತಿಯಿಂದ, ಬಹುಶಃ ನನ್ನ ಮೇಲಿನ ಅಭಿಮಾನದಿಂದ ಅವ್ರ ಬಾಯಿ ಕಟ್ ಹೋಗಿರ್ಬೇಕು, ಹೇಳೋದಕ್ಕೂ ಮನಸ್ಸು ಬಂದಿಲ್ಲ ಅವರಿಗೆ. ನನಗೆ ಖಾಸಗಿಯಾಗಿ ಅವ್ರು ಫೋನ್ ಮಾಡಿ ಹೇಳಿದ್ರೂ ನಾನು ಅದನ್ನ ಮನಸ್ಸಿಯಾಗಿ ಸ್ವೀಕಾರ ಮಾಡ್ತೀನಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸಹೃದಯರು ಅಷ್ಟೇ ಕೇಳೋದ್ರು, ಯಾರ್ಯಾರು ಕೇಳಿದಾರಲ್ಲ, ನನ್ನ ಕವಿತೆಯ ಇತಿಮಿತಿಗಳೇನಿದಾವನ್ನ ಅವನ್ನ ನನಗೆ ವೈಯಕ್ತಿಕವಾಗಿದ್ರು ಹೇಳಿ ಇನ್ನಷ್ಟು ಈ ಕವಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅನ್ನುವಂತ ಮಾತನ್ನು ಹೇಳ್ತಾ, ಇಲ್ಲಿ ಈ ಒಂದು ವೇದಿಕೆ ಮುಖಾಂತರ ಕವನ ಸಂಕಲನದ ಅದಕ್ಕೆ ಮತ್ತೆ ಬೇರೆ ಬೇರೆ ಪ್ರಶಸ್ತಿಗಳು ಇತ್ತೀಚೆಗೆಲ್ಲ ಬಂದು, ಆ ಪ್ರಶಸ್ತಿಗಳು ಅವೆಲ್ಲ ಯಾವುದು ಮುಖ್ಯ ಆಗ್ತಾ ಇಲ್ಲ ನನಗೆ. ತಾವೇನು ಸಹೃದಯತೆಯಿಂದ ಇಲ್ಲಿ ಕವಿತೆಗಳನ್ನು ಹಿಡ್ಕೊಂಡು ಮಾತಾಡಿ ಒಂದು ಚರ್ಚೆ ಮಾಡಿ 4-6 ಜನ
ಸಹೃದಯರ ಕಿವಿ ಮೇಲೆ ಬೀಳುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರಲ್ಲ, ಇದು ಒಂದು ದೊಡ್ಡದಾದಂತ ಮನ್ನಣೆ. ಒಬ್ಬ ಕವಿಗೆ ಇದೇ ಬೇಕಾಗಿರೋದು. ಅದನ್ನ ನೀವೆಲ್ಲ ಆಗ ಮಾಡಿಕೊಟ್ಟಿದ್ದೀರಿ. ಹಂಗಾಗಿ ಬಸವರಾಜ್ ಡೋಣೂರ್ ಅವರ ಇಡೀ ತಂಡಕ್ಕೆ ಮತ್ತು ಇಲ್ಲಿ ಆನ್ಲೈನ್ ಅಲ್ಲಿ ಇದ್ದು ನನ್ನ ಕೆಲವು ಮಾತುಗಳನ್ನು ಕೂಡ ಕೇಳಿದಂತ ಸಹೃದಯರಿಗೆ ಹೃತ್ಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರು ಕೆಲವೊಂದು ಪೂರಕ ಮಾತುಗಳನ್ನು ಆಡಬೇಕಂತ ಹೇಳಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳ್ತಾ ಇದೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಕನ್ನಡದ ಬಹಳ ಮಹತ್ವದ ಕಾದಂಬರಿಕಾರ SL ಭೈರಪ್ಪನವರು ನಿಧನರಾದ ಸುದ್ದಿ ತಿಳಿದಾಗ ವೈಯಕ್ತಿಕವಾಗಿ ನನಗೆ ಬಹಳ ಆಘಾತವಾಯಿತು. ಭೈರಪ್ಪನವರ ಕಾದಂಬರಿಯ ಮೂಲಕ ನಾನು ಕನ್ನಡ ಸಾಹಿತ್ಯವನ್ನ ಪ್ರವೇಶ ಮಾಡಿದೆ. ಹೀಗಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ಸದಾ ಋಣಿಯಾಗಿರ್ತೇನೆ. ಕನ್ನಡದ ಬಹಳ ಮಹತ್ವದ ಕಾದಂಬರಿಕಾರರು. ಸುಮಾರು 22 ಕಾದಂಬರಿಗಳನ್ನ ನೀಡಿದವರು, 94 ವರ್ಷ ಬದುಕಿದವರು. ತಮ್ಮ ಕಾದಂಬರಿಗಳ ಜಗತ್ತಿನಲ್ಲಿ ಒಂದು ಅದ್ಭುತವಾದಂತಹ ಭಾರತೀಯ ಸಮಾಜವನ್ನ ಕಟ್ಟಿಕೊಟ್ಟವರು. ಅನೇಕ ಫಿಲಾಸಫಿಕಲ್ ಡಿಸ್ಕಷನ್ಸ್ ಗಳನ್ನ ಕೂಡ ತಮ್ಮ ಕಾದಂಬರಿಯ ಶಿಲ್ಪದಲ್ಲಿ ಬಹಳ ಯಶಸ್ವಿಯಾಗಿ ಅದನ್ನ ಎರಕಹೊಯ್ದವರು. ಒಬ್ಬ ವ್ಯಕ್ತಿಯಾಗಿ ಕೂಡ ಅವರು ಲೇಖಕರಿಗೆ ಮಾದರಿ ಆಗುವ ಹಾಗೆ ಬದುಕಿದವರು. ಇಂಥ ಮಹತ್ವದ ಲೇಖಕ ಇಲ್ಲವಾದಾಗ ಸಹಜವಾಗಿ ಒಂದು ಭಾಷಾ ಸಮುದಾಯಕ್ಕೆ, ಒಂದು ಸಂಸ್ಕೃತಿಗೆ, ಒಂದು ನಾಡಿಗೆ, ಒಂದು ದೇಶಕ್ಕೆ ದೊಡ್ಡ ಹಾನಿ ಆಗ್ತದೆ. ಆದ್ರೆ ಇದು ಅನಿವಾರ್ಯ, ಬರುವುದು ಹೋಗುವುದು ಅನಿವಾರ್ಯ. ಹೀಗಾಗಿ ನಾವು ಇಂಥ ನಮ್ಮ ಮನಸ್ಸಿನ ಮೇಲೆ, ಹೃದಯದ ಮೇಲೆ ಪರಿಣಾಮ ಬೀರತಕ್ಕಂತ, ನಮ್ಮ ಒಳಗಡೆನೆ ಒಂದು ಶೂನ್ಯವನ್ನ ಸೃಷ್ಟಿ ಮಾಡ್ತಕ್ಕಂಥ ಸಾವುಗಳನ್ನು ಕೂಡ ನಾವು ಸ್ವೀಕರಿಸಬೇಕಾಗ್ತದೆ ಮತ್ತು ದಕ್ಕಿಸಿಕೊಳ್ಬೇಕಾಗ್ತದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಷ್ಟು ಮಾತುಗಳು ಅವರ ಬಗ್ಗೆ ಈ ಸಂದರ್ಭದಲ್ಲಿ ಸಾಕು. ಧಾರವಾಡ ಕಟ್ಟೆ ಒಂದು ಕಾರ್ಯಕ್ರಮವನ್ನ ಅವರ ಬಗ್ಗೆ ಆಯೋಜನೆ ಮಾಡಲಿದೆ. ಅದರ ಬಗ್ಗೆ ನಾವು ನಿಮ್ಮೊಂದಿಗೆ ಮತ್ತೆ ನಿಮಗೆ ನಾವು ಮಾಹಿತಿಯನ್ನ ನೀಡ್ತೇವೆ. ಇವತ್ತು ಚನ್ನಪ್ಪ ಅಂಗಡಿಯವರು ನನ್ನ ಬಹಳ ಪ್ರೀತಿಯ ಸ್ನೇಹಿತರು. ಅನೇಕ ವರ್ಷಗಳಿಂದ ನಮ್ಮ ನಡುವೆ ಒಂದು ಸಾಹಿತ್ಯಿಕ ಸಂಬಂಧವಿದೆ ಮತ್ತು ಸಾಹಿತ್ಯವನ್ನ ಮೀರಿದ ಪರಸ್ಪರ ಪ್ರೀತಿ, ಅಭಿಮಾನ ಕೂಡ ಇದೆ ನಮ್ಮಿಬ್ಬರ ನಡುವೆ. ಅವರ ಕಾವ್ಯದ ಅಭಿಮಾನಿ ನಾನು ಮತ್ತು ಅವರ ಮಾತುಗಳನ್ನ ಇಷ್ಟಪಡ್ತೇನೆ ಮತ್ತು ಅವರ ವಿಚಾರಧಾರೆಯನ್ನ ಕೂಡ ನಾನು ಇಷ್ಟಪಡ್ತೇನೆ. ಒಟ್ಟಾರೆ ಚನ್ನಪ್ಪ ಅಂಗಡಿ ಅವರನ್ನ ನಾನು ಹೆಚ್ಚು ಕಡಿಮೆ ಇಡಿಯಾಗಿ ನಾನು ಅವರನ್ನ ಸ್ವೀಕರಿಸಿದ್ದೇನೆ. ನನ್ನ ಆತ್ಮೀಯ ಬಳಗದಲ್ಲಿ ಅವರು ಕೂಡ ಒಬ್ರು. ಅವರ ಇನ್ನೂ ಕೊಟ್ಟಿನಾದೊಡೆ ಈ ಕವನ ಸಂಕಲನದ ಕುರಿತು ನನ್ನ ಬಹಳ ಪ್ರೀತಿಯ ವಿದ್ಯಾರ್ಥಿ ಚಿದಾನಂದ್ ಕಮ್ಮಾರ್ ಮಾತನಾಡಿದರು. ಚಿದಾನಂದ್ ಕಮ್ಮಾರ್ ಮತ್ತು ಅವರ ಧರ್ಮಪತ್ನಿ ವಿಶಾಲಾಕ್ಷಿ ಅಕ್ಕಿ ಇಬ್ರು ನನ್ನ ವಿದ್ಯಾರ್ಥಿಗಳು. ಕರ್ನಾಟಕ ಕಾಲೇಜಿನಲ್ಲಿ 5 ವರ್ಷ ಅವರು ನನ್ನ ವಿದ್ಯಾರ್ಥಿಗಳಾಗಿದ್ರು. ಒಬ್ಬ ಶಿಕ್ಷಕನಾಗಿ ನಾನು ಹೆಮ್ಮೆ ಪಡುವ ಹಾಗೆ, ಅಭಿಮಾನ ಪಡುವ ಹಾಗೆ ಚಿದಾನಂದ್ ಕಮ್ಮಾರ್ ಇವತ್ತ ಮಾತನಾಡಿದ್ರು. ನಮ್ಮ ವಿದ್ಯಾರ್ಥಿಗಳು ಯಾವುದೇ ಒಂದು ವಿಷಯದ ಕುರಿತು ಒಂದು ಅದ್ಭುತವಾದ ಭಾಷಣವನ್ನ ಮಾಡಿದಾಗ ಸಹಜವಾಗಿ ಒಬ್ಬ ಶಿಕ್ಷಕನಿಗೆ ಹೆಮ್ಮೆ ಅನಿಸ್ತದೆ, ಅಭಿಮಾನ ಅನಿಸ್ತದೆ. ಪ್ರಾಯಶಃ ನನ್ನ ಮಗನೇ ಮಾತನಾಡಿದ ಅಂತ ಅನಿಸ್ತದೆ. ನಮ್ಮ ವಿದ್ಯಾರ್ಥಿಗಳು ಒಂದು ಹಂತದಲ್ಲಿ ನಮ್ಮ ಮಕ್ಕಳೇ ಅವರು. ಆಮೇಲೆ ಕೆಲವು ವಿದ್ಯಾರ್ಥಿಗಳು ಮಕ್ಕಳು ಮಾಡಲಾಗದ ಕೆಲಸವನ್ನು ಕೂಡ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಮಾಡ್ತಾರೆ. ಈ ದೇಶದಲ್ಲಿ ಈಗಲೂ ಕೂಡ ಶಿಕ್ಷಕರ ಬಗ್ಗೆ ಗೌರವ ಇದೆ. ಶಿಕ್ಷಕರು ಕೂಡ ಆ ಗೌರವವನ್ನು ಉಳಿಸಿಕೊಳ್ಳುವ ಕೆಲಸವನ್ನ ಮಾಡಬೇಕಾಗಿದೆ. ಸುಮಾರು ಒಂದು 50-60 ನಿಮಿಷಗಳ ಕಾಲ ಚಿದಾನಂದ್ ಕಮ್ಮಾರ್ ಇನ್ನು ಕೊಟ್ಟಿನಾದೊಡೆ ಎಂಬ ಈ ಮಹತ್ವದ ಕವನ ಸಂಕಲನದ ಕುರಿತು ಅನೇಕ ಮಾತುಗಳನ್ನ ಆಡಿದರು. ಕಾವ್ಯದ ಶಿಲ್ಪದ ಬಗ್ಗೆ, ವಸ್ತುವಿನ ಬಗ್ಗೆ, ಅದರ ಶೈಲಿಯ ಬಗ್ಗೆ, ಭಾಷೆಯ ಬಗ್ಗೆ, ಅದರ ರೂಪಕಗಳ ಬಗ್ಗೆ, ಈ ಕವನ ಸಂಕಲನದಲ್ಲಿ ಇರ್ತಕ್ಕಂಥ ಅನೇಕ
ಬಹಳ ಮಹತ್ವದ ಸಂಗತಿಗಳ ಬಗ್ಗೆ ಅವರು ಮಾತನಾಡಿದ್ರು. ಚೆನ್ನಪ್ಪ ಅಂಗಡಿ ಅವರು ಹೇಳಿದ್ರು, ಚಿದಾನಂದ ಅವರು ನನ್ನ ಕಾವ್ಯದ ಲಿಮಿಟೇಷನ್ಸ್ ಗಳ ಬಗ್ಗೆ ಮಾತನಾಡ್ಬೇಕಾಗಿತ್ತು ಅಂತ. ಹಾಗೇನಿಲ್ಲ, ಎಲ್ಲಾ ಕಾಲಕ್ಕೂ ಅದನ್ನ ಮಾಡ್ಬೇಕಾದ ಅಗತ್ಯ ಇಲ್ಲ. ಮತ್ತು ಇಲ್ಲಿ ಈ 41 ಕವನಗಳಲ್ಲ ಚಿದಾನಂದ್, 41 ಕವನಗಳಲ್ಲಿ ಸುಮಾರು ನಾನು ಎಲ್ಲ ಕವನಗಳನ್ನ ಓದಿದ್ದೇನೆ. ಯಾಕಂದ್ರೆ 2-3 ತಿಂಗಳ ಹಿಂದೆನೆ ಅವರು ಈ ಪುಸ್ತಕವನ್ನು ನನಗೆ ಕಳಿಸಿಕೊಟ್ಟಿದ್ರು, ಕವನ ಸಂಕಲನವನ್ನ. ಸುಮಾರು 35 ಕವನಗಳು ನನಗೆ ಇಷ್ಟವಾಗಿವೆ. 41 ಕವನಗಳಲ್ಲಿ 35 ಕವನಗಳು ಇಷ್ಟವಾದ್ರೆ ಅದು ಅತ್ಯಂತ ಯಶಸ್ವಿಯಾದಂತ ಕವನ ಸಂಕಲನ, ಅದರಲ್ಲಿ 2 ಮಾತಿಲ್ಲ. ಆಮೇಲೆ ಒಬ್ಬ ಓದುಗ, ನಾವೆಲ್ಲರೂ ಓದುಗರು, ಇವತ್ತು ವಿಮರ್ಶಕರಲ್ಲ. ಒಬ್ಬ ಓದುಗ ಒಂದು ಕಾವ್ಯದಲ್ಲಿ ಅನೇಕ ಗುಣಾತ್ಮಕವಾದಂತ, ಅನೇಕ ಪಾಸಿಟಿವ್ ಆದಂತ ಸಂಗತಿಗಳನ್ನ ಕಾಣ್ತಾ ಇರ್ತಾನೆ. ಹೀಗಾಗಿ ಬೇಸಿಕಲಿ ಚಿದಾನಂದನ ಮನಸ್ಸು ಕೂಡ ಒಂದು ಕವಿಯ ಮನಸ್ಸು. ಆ ಕವಿಯ ಸೂಕ್ಷ್ಮತೆ, ಸರಳತೆ, ಸಜ್ಜನಿಕೆ, ಸಭ್ಯತೆ, ಕವಿಯಾದವನು ಸಜ್ಜನ ಆಗಿರ್ಬೇಕು ಅಂತಕ್ಕಂಥ ಒಂದು ನಂಬಿಕೆ ಇತ್ತು ಒಂದು ಕಾಲಕ್ಕೆ. ಎ ಪೋಯಿಟ್ ಇಸ್ ಎ ಸಿಯರ್ ಅಂತ ಹೊರಸ್ ಹೇಳಿದ. ಎ ಪೋಯಿಟ್ ಇಸ್ ಎ ಸಿಯರ್, ಒಬ್ಬ ಕವಿ ಸಂತ ಅಂತ ಹೇಳ್ತಾ ಇದ್ರು, ಕವಿ ಒಬ್ಬ ಶಿಕ್ಷಕ ಅಂತ ಹೇಳ್ತಾ ಇದ್ರು. ಇರ್ಲಿ, ನನ್ನ ಆ ಡಿಬೇಟಿಗೆ ಏನು ಹೋಗೋದಿಲ್ಲ, ಹೆಚ್ಚು ಮಾತನಾಡೋದಿಲ್ಲ. ಆ ಸಮಯ ಬಹಳ ಆಗಿದೆ. ಒಂದು 5 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೀವು ಮತ್ತೆ ಚರ್ಚೆ ಸಂವಾದವನ್ನ ಮಾಡ್ಬೋದು. ಚಿದಾನಂದ್ ಈ ಕವನ ಸಂಕಲನವನ್ನ ಬಹಳ ಪ್ರೀತಿಯಿಂದ, ಅಭಿಮಾನದಿಂದ, ವಿಶ್ವಾಸದಿಂದ ಓದಿದ್ದಾರೆ. ಎಲ್ಲಾ ಕವನಗಳನ್ನ ಬಹಳ ಸಮರ್ಥವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಸೊ ಇಲ್ಲದೆ ಹೋದ್ರೆ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಕಾವ್ಯದ ಬಗ್ಗೆ ಮಾತನಾಡೋದು ಬಹಳ ಕಷ್ಟ. ಚೆನ್ನಪ್ಪ ಅಂಗಡಿ ಅವರು ಹೇಳಿದ್ರು, ಯಾಕಂದ್ರೆ ಕಾವ್ಯದ ಸಂಕೀರ್ಣತೆಯನ್ನ ಅದನ್ನ ಗುರುತಿಸೋದು, ಆ ಸಂಕೀರ್ಣತೆಯನ್ನ ಕೇಳುಗರಿಗೆ ಅರ್ಥ ಆಗುವ ಹಾಗೆ ವಿವರಿಸುವುದು ಬಹಳ ಸಾಹಸದ ಕೆಲಸ, ಕಷ್ಟದ ಕೆಲಸ. ಈ ಸಾಹಸದ ಕೆಲಸ, ಕಷ್ಟದ ಕೆಲಸವನ್ನ ಚಿದಾನಂದ್ ಬಹಳ ಸರಳವಾಗಿ ಅದನ್ನ ಮಾಡಿ ಮುಗಿಸಿದ್ದಾರೆ. ನಾನು ತಾರಿಣಿ ಶುಭದಾಯಿನಿ, ನನ್ನ ಸಮಕಾಲೀನವರು, ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅವರ ಮುನ್ನುಡಿ ಇದೆ. ಕವನ ಸಂಕಲನ ಓದೋದಕ್ಕಿಂತ ಮುಂಚೆ ನಾನು ಮುನ್ನುಡಿ ಓದೋದಿಲ್ಲ. ಚಂಪಾ ಅವರು ನನಗೆ ಹೇಳಿರೋದು, ಅದನ್ನ ಪಾಲಿಸ್ಕೊಂಡು ಬಂದಿದ್ದೇನೆ. ಮುನ್ನುಡಿ ಬೆನ್ನುಡಿ ಎಂದು ಓದ್ಬೇಡ, ಮೊದಲ ಕವನ ಸಂಕಲನ ಓದಿ ಅದನ್ನ ಅರ್ಥ ಮಾಡ್ಕೊಂಡು ನಿನಗೇನ್ ಅನಿಸುತ್ತದನ್ನೆಲ್ಲ ಒಂದು ನೋಟ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ನೀನು ಓದ್ಬೇಕು ಅಂತ ಹೇಳಿ. ಹೀಗಾಗಿ ನಾನು ಅವ್ರ ಮೇಡಮ್ ಅವರ ಮುನ್ನುಡಿಯನ್ನ ನಾನು ಇನ್ನೂ ಓದಿಲ್ಲ, ಇನ್ಮ್ಯಾಗ ಓದ್ತೀನಿ. ನಾಳೆ ನಾಡ್ದ ಅವರ ಮುನ್ನುಡಿಯನ್ನ ಓದ್ತೀನಿ. ಬಸವರಾಜ್ ಅವ್ರ ಬೆನ್ನುಡಿ ಕೂಡ ನಾ ಪುರವದಕ್ಕೆ ಹೋಗಿಲ್ಲ, ಸುಮ್ಮನೆ ನೋಡಿ ಕಡೆ ಇಟ್ಬಿಟ್ಟೆ. ಬಟ್ ಕವನಗಳನ್ನ ಮಾತ್ರ ನಾನು ಓದಿದೆ. ಕವನಗಳು ನನಗೆ ಇಷ್ಟ ಆದವು. ಇಲ್ಲಿ ರಾಜಕಾರಣದ ಬಗ್ಗೆ ಚಿದಾನಂದ್ ಹೇಳಿದ್ರು, ಚೆನ್ನಪ್ಪ ಅಂಗಡಿಯವರು ಕೂಡ ಹೇಳಿದ್ರು. ನಾನು ಅದನ್ನ ವಿಸ್ತಾರ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅದು ಬಹಳ ಸಮಯ ಬೇಕು ಮತ್ತು ಅದು ಎಲ್ಲೆಲ್ಲೋ ಹೋಗ್ಬಿಡ್ತದೆ. ಈಗ ಸಾಕು. ಕಾವ್ಯದ ಸಂದರ್ಭದಲ್ಲಿ ಮಾತನಾಡೋಗಲು ಕೂಡ ಆ ಸಮಸ್ಯೆ ಇದೆ. ಯಾಕಂದ್ರೆ ಈಗ ಈ ದೇಶದಲ್ಲಿ ಕೇವಲ ರಾಜಕಾರಣಿಗಳು ಭ್ರಷ್ಟರಾಗಿದ್ದಾರೆ ಅಂತ ದಯವಿಟ್ಟು ಯಾರು ತಿಳ್ಕೊಳ್ಬೇಡ್ರಿ. ಶಿಕ್ಷಕರು ಭ್ರಷ್ಟರಾಗಿದ್ದಾರೆ, ಯಾರು ಭ್ರಷ್ಟರಾಗಿಲ್ಲ. ಎಲ್ಲರೂ ಭ್ರಷ್ಟರು ಅನ್ನೋದಿಲ್ಲ ನಾನು ಎಲ್ಲರೂ ಭ್ರಷ್ಟ ಅಂತ ಅನ್ನೋದಿಲ್ಲ. ಬಟ್ ಅನೇಕ ಕ್ಷೇತ್ರಗಳಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಇವತ್ತು ನಮ್ಮ ರೈತರಲ್ಲಿ ಹೇಗಿದ್ದಾರೆ, ಅವರು ಅಷ್ಟು ಮುಗ್ಧರಾಗಿದ್ದಾರೆ. ನಮ್ಮ ಹಳ್ಳಿಗಳು ಹೇಗಿದಾವೆ. ನಮ್ಮ ಊರಿಗೆ ಹೋದ್ರೆ ಗೊತ್ತಾಗ್ತೈತಿ. ನಮ್ಮ ಊರಿನ ಪೊಲಿಟಿಕ್ಸ್ ಏನಿದೆ ಅಲ್ಲ, ಅದು ಯಾವ ಡೆಲ್ಲಿ ಪೊಲಿಟಿಕ್ಸ್ ಗಿಂತಲೂ ಕಡಿಮೆ ಇಲ್ಲ. ಇದೆಲ್ಲ ಈ ನವ್ಯದ ಪ್ರಭಾವದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬುದ್ಧನ ಬಗ್ಗೆ ಚೆನ್ನಪ್ಪ ಅಂಗಡಿ ಅವರು ಹೇಳಿದ ಮಾತು ನನಗ ಹಿಡಿಸ್ತು. ಬುದ್ಧ ಅಂತಿಲ್ಲ, ಬುದ್ಧನನ್ನ ಪ್ರಶ್ನೆ ಮಾಡುವ ಶಕ್ತಿ ಬಂದಾಗಲೇ ನಮಗೆ ಬುದ್ಧ ಅರ್ಥ ಆಗಿದ್ದಾನೆ ಅಂತ ಅರ್ಥ. ಬಸವಣ್ಣನನ್ನ ಪ್ರಶ್ನೆ ಮಾಡುವ ಶಕ್ತಿ ಬಂದಾಗಲೇ ನಮಗೆ ಬಸವಣ್ಣ ಅರ್ಥ ಆಗೋದು. ಸ್ವತಃ ಬಸವಣ್ಣ ಕೂಡಲ ಸಂಗಮ ದೇವನನ್ನ ಪ್ರಶ್ನೆ ಮಾಡಿದ್ದಾನೆ. ಹೀಗಲ್ಲ ಇಷ್ಟರದ್ದು ಒಂದು 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 ಬರೆಯುವ ಮುನ್ನದಲ್ಲಿ ಒಂದು ಇದನ್ನು ಬರೆದಿದ್ರು ಅವರು, ಒಂದು ಟೀಕೆ ಟಿಪ್ಪಣಿಯಲ್ಲಿ ಬರೆದಿದ್ರು. ಏನಂದ್ರೆ, ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಅಂತ. ಈ ಆಲ್ಸೋ ಟಾಕ್ಟ್ ಅಬೌಟ್ ದಿ ಲಿಮಿಟೇಷನ್ ಆಫ್ ಇದು. ನೀರಲ್ಲಿ ಹೋಗ್ಬಿಟ್ಟಿದೆಯಲ್ಲ ಜ್ಞಾನವನ್ನ ಪಡೆದುಕೊಳ್ಳೋದಕ್ಕೆ. ಜ್ಞಾನೋದಯ ಆದ್ಮೇಲೆ ಮತ್ತೆ ಅಕ್ಕಪ್ಪ ಹೊಳ್ಳಿ ಬಂದಿ ಅನ್ನೋ ಪ್ರಶ್ನೆಯಲ್ಲಿ. ಹರ್ಮನ್ ಹೆಸ್ಸನ ಕಾದಂಬರಿಯಲ್ಲಿ ಒಬ್ಬ ಸಿದ್ಧಾರ್ಥ ಬರ್ತಾನೆ. ಅವನ ಹೆಸರು ಸಿದ್ಧಾರ್ಥ. ಇಟ್ಸ್ ಎ ಫಿಕ್ಷನಲ್ ಕ್ಯಾರೆಕ್ಟರ್, ಕಾಲ್ಪನಿಕ ಪಾತ್ರ. ಅಲ್ಲಿ ನಿಜವಾದ ಬುದ್ಧ ಆ ಕಾದಂಬರಿಯಲ್ಲಿ ಬರ್ತಾನೆ. ಅವನ ಗೆಳೆಯ ಹೇಳ್ತಾನೆ, ಬುದ್ಧ ಇಲ್ಲಿಗೆ ಬಂದಿದ್ದಾನೆ, ನಾವು ಬುದ್ಧನ ಮಾತುಗಳನ್ನ ಕೇಳೋಣ. ಅವಾಗ ಅವನು ಹೇಳ್ತಾನೆ, ಇಲ್ಲ ನಾನು ಕೇಳೋದಿಲ್ಲ, ಯಾಕಂದ್ರೆ ನಾನು ಬುದ್ಧನ ಪ್ರಭಾವದಲ್ಲಿ ಬರದೇನೆ ಬುದ್ಧನ ಅರ್ಥ ಮಾಡಿಕೊಳ್ಬೇಕು.
ಬುದ್ಧನಂತಾಗಲಾರೆ, ಬುದ್ಧನೇ ಆಗುತ್ತೇನೆ. ಐ ಡೋಂಟ್ ವಾಂಟ್ ಟು ಬಿಕಮ್ ಲೈಕ್ ಬುದ್ಧ, ಐ ಶುಡ್ ಬಿಕಮ್ ಬುದ್ಧ ಮೈ ಸೆಲ್ಫ್ ಅಂತಕ್ಕಂಥದ್ದು ಇಂಥ ಒಂದು ಇದು ಇದರಲ್ಲಿ ಇದೆ. ಆಮೇಲೆ ಬುದ್ಧನೊಂದಿಗೆ ಬುದ್ಧಾಡದೆ ಅಲ್ಲಮ್ಮನೊಂದಿಗೆ ಲಲ್ಲೆ ಕವಿಯನ್ನಲುಂಟೆ ಕವಿತೆ ಆಗಲುಂಟೆ ಅನ್ನೋ ಒಂದು ಸಾಲುಗಳದಾವಲ್ಲ, ಅದ್ಭುತವಾದಂತಹ ಸಾಲುಗಳು. ಏಡ್ಸ್ ಕೂಡ ಇಂಥದೇ ಸವಾಲನ್ನ ಎದುರಿಸ್ತಾ ಇದ್ದ, ಮಾತಾಡ್ತಾ ಇದ್ದ. ಅಂದ್ರೆ ಜೀವನದ ಎಲ್ಲಾ ರೀತಿಯ ಸಂಕೀರ್ಣತೆಗಳೊಂದಿಗೆ ಮುಖಾಮುಖಿ ಆಗ್ಬೇಕು. ಚೆನ್ನಪ್ಪ ಅಂಗಡಿಯವರು ಈ 41 ಕವನಗಳಲ್ಲಿ ಜೀವನದ ಅನೇಕ, ಅಥವಾ ರಾಜಕೀಯ ಸಂಗತಿ ಆಗಿರ್ಬೋದು, ಕಾವ್ಯದ ಬಗೆಗಿನೇ ಒಂದು ಕವನ ಇದೆ, ಕವಿತಾವಾದ ಅಂತೇಳಿ, ಬಹಳ ಇಷ್ಟವಾದ ಕವನ. ನನಗೆ ಓದ್ಬೇಕು ಅನಿಸ್ತದೆ, ಟೈಮ್ ಇಲ್ಲ, ಓದೋದಿಲ್ಲ, ದಯವಿಟ್ಟು ನೀವು ಓದ್ರಿ. ಇಡೀ ಕವನ ಅವರು ವಾಟ್ ಇಸ್ ನಾಟ್ ಪೋಯಿಟ್ರಿ ಅಂತಾನೆ ಅವರು ವಾಟ್ ಇಸ್ ಪೋಯಿಟ್ರಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಅಲ್ಲ ಅಂದ್ರೆ ಇದು ಅಲ್ಲ ಅಂದ್ರೆ ಇದು ಹೌದು ಅಂತ ಅರ್ಥ. ಹೀಗೆ ಶೇಕ್ಸ್ಪಿಯರ್ ಒಂದು ಸುನೀತಿ ಕೂಡ ಹೀಗೆ ಇದೆ. ಪಂಪನೋದುವ ಜಿವ್ವೆ ಅಂತ ಒಂದು ಬಹಳ ನನಗೆ ಇಷ್ಟವಾದಂತಹ ಇದು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಅನ್ನೊಂದಿದೆ. ಆಮೇಲೆ ನಿಸರ್ಗ ತರ್ಕ ಬಹಳ ಚೆನ್ನಾಗಿ ಒಳ್ಳೆಯ ಕವನ. ಆಕಾಶದಾಚೆ ಏನಿದೆ ಅಂತಕ್ಕಂಥ ಒಂದು ಪ್ರಶ್ನೆ. ಆಕಾಶದಾಚೆ ಏನಿದೆ ಅಂದಾಗ ನನಗೆ ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ನಾಟಕದ ಒಂದು ಫೇಮಸ್ ಡೈಲಾಗ್ ನೆನಪಾಯ್ತು. ದೇರ್ ಆರ್ ಮೋರ್ ಥಿಂಗ್ಸ್ ಇನ್ ಹೆವೆನ್ ಅಂಡ್ ಅರ್ತ್ Horatio then are dreamt of in your philosophy ಅಂತ ಹೇಳ್ತಾನೆ ಅವನು. ನೀನು ನಿನ್ನ ತತ್ವಜ್ಞಾನದಲ್ಲಿ ನೀನೇನು ಕಂಡುಕೊಂಡಿದ್ದೀಯಲ್ಲ, ಅದಕ್ಕಿಂತಲೂ ಅದನ್ನು ಬಿಟ್ಟು ಅನೇಕ ಸಂಗತಿಗಳು ಈ ಪ್ರಕೃತಿಯಲ್ಲಿದ್ದಾವೆ, ಈ ದೇಶದಲ್ಲಿ ಈ ಪ್ರಕೃತಿಯಲ್ಲಿದ್ದಾವೆ, ಆಕಾಶದಲ್ಲಿವೆ ಅಂತ ಹೇಳ್ತಾನೆ ಅವನು. ಸೊ ಹಾಗೆ ಇದು ಅಂತ ಒಂದು ಪ್ರಯತ್ನ ಇದರಲ್ಲಿದೆ. ಅಂದ್ರೆ ನಾನು ಹೇಳಬೇಕಾದಷ್ಟೇ, ಒಬ್ಬ ಉತ್ತಮ ಕವಿ, ಒಬ್ಬ ಒಳ್ಳೆಯ ಕವಿ, ಉತ್ತಮ ಕವಿ ಅತ್ಯುತ್ತಮ ಕವಿ ಆಗ್ಬೇಕು, ಶ್ರೇಷ್ಠ ಕವಿ ಆಗ್ಬೇಕು, ನಾಡಿನ ಮನ್ನಣೆ ಸಿಗ್ಬೇಕು. ಆ ದಾರಿಯಲ್ಲಿ ಚೆನ್ನಪ್ಪ ಅಂಗಡಿಯವರಿದ್ದಾರೆ. ಉತ್ತಮ ಕವಿಗಳು, ಒಳ್ಳೆಯ ಕವಿಗಳು, ಅತ್ಯುತ್ತಮ ಕವಿಯಾಗುವ ಎಲ್ಲಾ ಸಾಧ್ಯತೆಗಳು ಚೆನ್ನಪ್ಪ ಅಂಗಡಿಯವರಲ್ಲಿವೆ. ಅವರಿಗೆ ಭಾಷೆ, ಅದ್ಭುತವಾದಂತ ಭಾಷೆಯೊಂದಿಗೆ ಅವರು ಯಾವ ಬೇಕಾದ ಆಟವನ್ನು ಕೂಡ ಆಡಬಲ್ಲರು. ಅಂದ್ರೆ ಭಾಷೆಯನ್ನ ಹೇಗ್ ಬೇಕಾದಾಗ ಅದನ್ನ ಬಗ್ಗಿಸಬಲ್ಲರು, ಹಿಗ್ಗಿಸುವ, ಅಗಲಿಸುವ ಈ ಎಲ್ಲಾ ಶಕ್ತಿ ಕವಿಗೆ ಇರ್ಬೇಕಾಗ್ತದೆ. ಈ ಎಲ್ಲಾ ಶಕ್ತಿಯ ಸಾಮರ್ಥ್ಯ ಇರ್ತಕ್ಕಂಥ ಬಹಳ ಮಹತ್ವದ ಕವಿ ಚೆನ್ನಪ್ಪ ಅಂಗಡಿಯವರ ಕವನ ಸಂಕಲನದ ಕುರಿತು ನನ್ನ ಬಹಳ ಪ್ರೀತಿಯ, ಅಭಿಮಾನದ ಚಿದಾನಂದನ ಮುಖ ನೋಡಿದಾಗಲೇ ನನಗೆ ಬಹಳ ಸಂತೋಷ ಆಯ್ತು. ಬಹಳ ಎಷ್ಟೋ ದಿನಗಳಿಂದ ನಾನು ನೋಡಿರ್ಲಿಲ್ಲ. ನಮ್ಮ ಮನೆ ಹುಡುಗ ಅವನು, ನನಗೆ ಬಹಳ ಪ್ರೀತಿ ಇದೆ, ವಿಶ್ವಾಸ ಇದೆ. ಆದ್ರೂ 1 ಗಂಟೆ ಉಪನ್ಯಾಸ ನಾನು ಕೇಳಿರ್ಲಿಲ್ಲ ಚಿದಾನಂದದ್ದು. ಇದು ಮೊದಲ ಸಲ. ಬಹಳ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು, ಬಹಳ ಹೆಮ್ಮೆ ಅನಿಸ್ತು ನನಗೆ. ಸೊ ಹೀಗಾಗಿ ನಾನು ಸ್ನೇಹಿತರಾದ ಚೆನ್ನಪ್ಪ ಅಂಗಡಿಯವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ, ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಕನ್ನಡಿಗರಿಗೆ ಒಂದು ಅದ್ಭುತವಾದ ಕವನ ಸಂಕಲನ ನೀಡಿದ್ರು, ಕಾವ್ಯದ ಅನೇಕ ಸಾಧ್ಯತೆಗಳನ್ನ ತೋರಿಸಿದ್ರು. ಆಮೇಲೆ ಇದು ಕೇಳಲಾಗದ ಅನೇಕ ಧ್ವನಿಗಳನ್ನ ಕೂಡ ನಮ್ಗೆ ಅವ್ರು ಕೇಳಿಸಿದ್ರು. ಅನ್ಹರ್ಡ್ ಮೆಲಡೀಸ್ ಆರ್ ಸ್ವೀಟರ್, ಹರ್ಡ್ ಮೆಲಡೀಸ್ ಆರ್ ಸ್ವೀಟ್, ದೋಸ್ ಅನ್ಹರ್ಡ್ ಸ್ವೀಟರ್ ಅಂತಾರಲ್ಲ, ಅನ್ಹರ್ಡ್ ಮೆಲಡೀಸ್ಗಳು ಕೂಡ ಅವರು ನಮಗೆ ಕೇಳಿಸಿದ್ರು. ಒಬ್ಬ ಕವಿ ಮಾಡ್ಬೇಕಾದಂತ ಕೆಲಸ ಇದೆ. ನನಗೆ ಕಾಣದ ವಸ್ತುಗಳು ನನಗೆ ಕಾಣುವಂತೆ ಮಾಡ್ಬೇಕು. ಕೇಳಲಾಗದ, ಕೇಳಿಸಲಾಗದ ಅಂತ ಧ್ವನಿಗಳು ಕೂಡ ನನ್ನ ಕಿವಿಗೆ ಬೀಳ್ತಾ ಇರ್ಬೇಕು ಅಂತ ಅನೇಕ ಸಾಲುಗಳು ನಿಮ್ಮ ಕವನದುದ್ದಕ್ಕೂ ಇವೆ. ಓದಿದಾಗ ಮನುಷ್ಯಗೆ ಖುಷಿ ಅನಿಸ್ತದೆ, ಹೆಮ್ಮೆ ಅನಿಸ್ತದೆ. ಬಹಳ ಒಳ್ಳೆಯ ಕವಿಗಳು, ಬಹಳ ಉತ್ತಮ ಕವಿಗಳು. ನಿಮ್ಮ ಬಗ್ಗೆ ನಮಗೆ ಹೆಮ್ಮಿದೆ. ನಿಮ್ದ ಇನ್ನೂ ಅತ್ಯುತ್ತಮವಾದ ಕವನ ಸಂಕಲನಗಳು ಹೊರಗೆ ಬರ್ಲಿ. ನಿಮ್ಮ ಎಲ್ಲಾ ಶಕ್ತಿ ನಿಮ್ಮ ಕಾವ್ಯಕ್ಕೆ ದಕ್ಲಿ. ನಿಮ್ಮ ಕಾವ್ಯವನ್ನ ಓದಿ ಆನಂದಿಸುವ ಸೌಭಾಗ್ಯ ನಮ್ಗೆಲ್ಲ ಸಿಗ್ಲಿ ಅಂತ ಹೇಳಿ, ನನ್ನ ಪ್ರಿಯ ವಿದ್ಯಾರ್ಥಿ, ಶಿಷ್ಯ ಚಿದಾನಂದನಿಗೆ ನಾನು ದೇವರು ಎಲ್ಲಾ ರೀತಿಯ ಶಕ್ತಿ, ಸಾಮರ್ಥ್ಯ, ಆರೋಗ್ಯ ಎಲ್ಲಾ ಕೊಡ್ಲಿ, ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದ್ ಬರ್ಲಿ ಅಂತಕ್ಕಂತ ಒಂದು ಆಶೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು ಸರ್. ಈಗ ವೇದಿಕೆ ಚರ್ಚೆಗೆ ತೆರೆದುಕೊಳ್ಳುತ್ತದೆ. ಯಾರಾದರೂ ತಮ್ಮ ಏನಾದರೂ ಪ್ರಶ್ನೆಗಳಿದ್ದರೆ ತಾವು ನೇರವಾಗಿ ಉಪನ್ಯಾಸಕರಲ್ಲಿ ಕೇಳಬಹುದು. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್. ನಮಸ್ಕಾರ. ಚಿದಾನಂದ್ ಕುಮಾರ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಅಂಗಡಿಯವರ ಕವನ ಸಂಕಲನವನ್ನ ಅದ್ಭುತವಾಗಿ ಅವರು ಅವರ ಏನ್ ಮುಖ್ಯವಾದ ಧೋರಣೆ ಏನಿದೆ
ಆ ಎಲ್ಲ ಕವನ ಸಂಕಲನದಲ್ಲಿ ಬರ್ತಕ್ಕಂಥ ಒಂದು ಭಾಷೆ, ಚೌಕಟ್ಟು, ಇಂದಿನ ಯಾವುದೇ ಒಬ್ಬ ಕವಿ ಆದ್ರೂ ಕೂಡ, ಕಾದಂಬರಿಕಾರ ಆದ್ರೂ ಕೂಡ ಅವನು ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ ಸ್ಥಿತಿಯ ಧೋರಣೆಯನ್ನು ಇಟ್ಟುಕೊಂಡು ತಮ್ಮ ಕಾವ್ಯವನ್ನ, ಕಾದಂಬರಿಯನ್ನ, ಕಥೆಯನ್ನ ಸೃಷ್ಟಿಸ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಚನ್ನಪ್ಪ ಅಂಗಡಿ ಅವ್ರು ಹೇಳಿದ್ರು, ಒಂದ್ ಮಾತು ಹೇಳಿದ್ರು, ನನಗೆ ಬಹಳ ಖುಷಿ ಅನಿಸ್ತು. ಅವರು ನವ್ಯದ ಒಂದು ಜಾಡನ್ನ ಹಿಡಿದಿದ್ದೆ ಅನ್ನುವಂಥ, ಅಂದ್ರೆ ಸ್ವಲ್ಪ ಕಂಡು ಬರ್ತದೆ ಅನ್ನುವಂತ ಅಭಿಪ್ರಾಯವನ್ನು ಹೇಳಿದ್ರು. ಸ್ವಲ್ಪ ಕಂಡು ಬರೋದಲ್ಲ, ಅದನ್ನ ಬಹಳ ಚೆನ್ನಾಗಿ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಅವರ ಆಧ್ಯಾತ್ಮ ಅನ್ನುವಂಥ ಕವನವನ್ನ ನಾವು ನೋಡಿದಾಗ ಅಲ್ಲಮ ಮತ್ತು ಬುದ್ಧ ಅನ್ನುವಂಥ ಈ ಏನು ಇವು ಸಂಕೇತಗಳ ರೀತಿಯಲ್ಲಿ ಅವನ್ನ ಬಳಸಿಕೊಂಡು ಆ ವಿಚಾರಧಾರೆಗಳನ್ನ, ಅಂದ್ರೆ ಆಧ್ಯಾತ್ಮ, ಅಲ್ಲಮ, ಬುದ್ಧ ಯಾವ ತೆರನಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಅವರು ಪ್ರಸ್ತುತಪಡಿಸಿದ್ರು ಅನ್ನುವುದನ್ನ ಮತ್ತು ಅವರು ಹೇಳಿದ್ರು. ಬಹಳ ಚೆನ್ನಪ್ಪ ಒಬ್ಬ ಶ್ರೇಷ್ಠ ಕನ್ನಡದ ಕವಿ ಆಗಿರ್ತಕ್ಕಂಥವ್ರು. ಅವರು ನಾನು ಸಾಹಿತಿ ಅಲ್ಲ ಅಂತಾರ, ಯಾರು ಅಲ್ಲ ಅಂತಾರ ಅವ್ರು ಹೌದಾಗಿರ್ತಾರ. ಇದು ಒಂದು, ಯಾರು ಹೌದು ಅನ್ಕೊಂತಾರ ಅವ್ರು ಅಲ್ಲಾಗಿರ್ತಾರ. ಈ ಹಿನ್ನೆಲೆಯಲ್ಲಿ ಏನಿದ್ರೆ ಅಂದ್ರೆ ಚೆನ್ನಪ್ಪ ಅಂಗಡಿ ಮತ್ತು ಚಿದಾನಂದ ಕಮ್ಮಾರ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ, ಯಾಕಂದ್ರೆ ಬಸವರಾಜ್ ಡೋಣಿರವರು ಎಂಥ ಅದ್ಭುತವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ಯುವ ಕವಿಗಳಿಗೆ, ಸಾಹಿತಿಗಳಿಗೆ, ಬರಹಗಾರರಿಗೆ ವೇದಿಕೆಯನ್ನ ಒದಗಿಸಿಕೊಟ್ಟು ಅವರನ್ನ ಸಮಾಜಕ್ಕೆ, ನಾಡಿಗೆ, ಸಾಹಿತ್ಯ ಲೋಕಕ್ಕೆ ಪ್ರಚುರಪಡಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ಧೋರಣೆಯನ್ನಿಟ್ಟುಕೊಂಡು ಯುವಕರನ್ನ, ಸ್ನೇಹಿತರನ್ನ, ಹಿರಿಯರನ್ನ ಸದಾ ಸ್ಮರಣೆಯಲ್ಲಿಟ್ಟುಕೊಂಡು ಇಂಥ ಕಾರ್ಯಕ್ರಮಗಳೇನ್ ಮಾಡ್ತಾ ಇದ್ದಾರಲ್ಲ, ಅವರಿಗೆ ನಾವು ಹಾರ್ದಿಕವಾದ ಒಂದು ಅಭಿನಂದನೆ. ನೀವಿಬ್ರು ಬಹಳ ಚೆನ್ನಾಗಿ ಮಾತಾಡಿದಿರಿ ಅನ್ನುವಂತಹ ವಿಚಾರವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಾನು ಕೇಳೋದು ಏನೇ ಇಲ್ಲ, ಅವ್ರಿಗೆ ಅಭಿನಂದನೆ ಸಲ್ಲಿಸೋದು ಒಂದೇ ಇದೆ. ಯಾಕಂದ್ರೆ ಅವರೆಲ್ಲರೂ ಸಮರ್ಥರಾಗಿರುವಂತವ್ರು, ಸಮರ್ಥರಾಗಿರ್ತಕ್ಕಂಥದ್ದು. ಆಗ್ಲಿ, ಒಳ್ಳೇದಾಗ್ಲಿ ಎಲ್ರಿಗೂ. ನಮಸ್ಕಾರ. ನಮಸ್ಕಾರ ಸರ್. ರಂಗನಾಥ್ ಸರ್ ಏನೋ ಒಂದು ಕ್ವಶನ್ ಕೇಳ್ಬೋದಾ ಸರ್? ರಾಜ್ಕುಮಾರ್ ಸರ್ ಕೇಳಿ ಪ್ಲೀಸ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್, ಪ್ರಶ್ನೆ ಇಲ್ಲ. ನಾನು ಬಹಳ ದಿನಗಳ ನಂತರ ಒಂದು ಒಳ್ಳೆ ಉಪನ್ಯಾಸ ಕೇಳಿದೆ. ಸುದೀರ್ಘವಾಗಿ 1 ತಾಸು ಇಡಿಯಾಗಿ ಕೇಳಿದ್ದೀನಿ. ವಿಶೇಷವಾಗಿ ಚನ್ನಪ್ಪ ಅಂಗಡಿಯವರ ಕಾವ್ಯವನ್ನ ನಾವು ಓದಿ ಬೆಳಿತಾ ಇದ್ದೀವಿ ಮತ್ತು ನಮ್ಮ ಗುರುಗಳು ಕೂಡ ಬಹಳ ಮುಖ್ಯವಾದ ಒಳನೋಟಗಳನ್ನ ಡೋಣೂರ್ ಸರ್ ಕೊಟ್ರು. ವಿಶೇಷ ಅನ್ಸಿದ್ದು ಏನಂದ್ರೆ ಚಿದಾನಂದ್ ಸರ್ ಅವರ ಮಾತುಗಳು ನಾನು ಮೊದಲ ಬಾರಿ ಕೇಳ್ತಾ ಇದ್ದೀನಿ ಸರ್ ಅವ್ರ ಮಾತುಗಳನ್ನ. ಹಿಡಿಯಾಗಿ 1 ತಾಸು ನಿಜವಾಗ್ಲೂ ಎಂತವ್ರನ್ನಾದ್ರೂ ಕೇಳಿಸ್ಕೊಳ್ಳುವ ರೀತಿಯಲ್ಲಿ ಮತ್ತು ಕಾವ್ಯವನ್ನ ಓದಬೇಕು ಅನ್ನೋ ಹಂಬಲವನ್ನ ಅವರು ಪ್ರಚೋದಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ಮಾತುಗಳಿತ್ತು. ಬಹಳ ಸಂತೋಷ ಅವ್ರ ಮಾತು ಕೇಳಿದ್ದಕ್ಕೆ. ಅದಕ್ಕೆ ಅಭಿನಂದನೆಗಳನ್ನು ಹೇಳೋದಕ್ಕೂ ಅಷ್ಟೇ ನಾನು ಮೈಕ್ ಆನ್ ಮಾಡ್ಕೊಂಡಿದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಆನಂದ್ ಕುಂಚಾಪುರ್ ಸರ್ ನಾವಿದ್ದಾರ? ಆನಂದ್ ಕುಂಚನೂರ್ ಸರ್. ಓಕೆ, ಗೋವಿಂದ್ ಸರ್. ಹಾ ಸರ್, ಹೇಳಿ ಸರ್. ನಮಸ್ಕಾರ ಎಲ್ರಿಗೂ. ಚಿದಾನಂದ್ ಸರ್ ಈಗಾಗ್ಲೇ ಇನ್ನು ಕೊಟ್ಟ ನಾಡ ಕಾವ್ಯ ಕುರಿತು ಬಹಳ ವಿವರವಾದ ಮತ್ತು ಒಳನೋಟಗಳಿರಂತ ಮಾತುಗಳನ್ನಾಡಿದ್ದಾರೆ. ನಾನು ಕೂಡ ಅವರ ಮಾತುಗಳನ್ನು ಕೇಳಿತಿದ್ದೆ ಮೊದಲು. ಅವರಿಗೂ ಮತ್ತು ಇಂತಹ ಕಾರ್ಯಕ್ರಮವನ್ನ ಆಯೋಜಿಸಿದ ಧಾರವಾಡ ಕಟ್ಟೆಯ ಎಲ್ಲ ಗೆಳೆಯರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಚನ್ನಪ್ಪ ಅಂಗಡಿ ಸರ್ ಕಾವ್ಯನ ನಾನು ಓದ್ತಾ ಬಂದವನೇ. ಈ ಹೊಸ ಸಂಕಲನದ ಬಗ್ಗೆ ಕುತೂಹಲ ನನಗೂ ಇತ್ತು. ಈ ಮಾತುಗಳನ್ನು ಕೇಳಿದ ಮೇಲೆ ಆದಷ್ಟು ಬೇಗ ಈ ಸಂಕಲನವನ್ನ ಓದಿ ನಂದು ಒಂದು ಅಭಿಪ್ರಾಯವನ್ನ ಚನ್ನಪ್ಪ ಸರ್ ಜೊತೆಗೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಹೀಗೆ ನನಗೆ ಆ ಪುಸ್ತಕವನ್ನ ಓದುವಂತೆ ಪ್ರೇರೇಪಣೆ ಆಗುವಂಗೆ ಚಿದಾನಂದ್ ಸರ್ ಮಾತಾಡಿದ್ದಾರೆ. ಸೊ ಇದು ಅಭಿನಂದನೆ, ಎಲ್ಲರಿಗೂ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರಾಜ್ಕುಮಾರ್ ಸರ್. ಹಲೋ, ಗೋವಿಂದ ರಾಜು ಸರ್ ಇದೀರಾ ಸರ್? ಗೋವಿಂದ ರಾಜು, ಎಸ್ ಸರ್, ಹೇಳಿ ಸರ್, ಮಾತಾಡಿ ಸರ್ ಪ್ಲೀಸ್. ಸರ್ ಅನ್ಮ್ಯೂಟ್ ಮಾಡಿ. ಹಾ ಸರ್, ಅನ್ಮ್ಯೂಟ್ ಮಾಡಿ. ಹಾ, ಮಾತಾಡಿ ಸರ್. ಧಾರವಾಡ ಕಟ್ಟೆಯವರಿಗೆ ತುಂಬಾ ಕೃತಜ್ಞತೆಗಳು. ನಾನು ಪ್ರೊಫೆಸರ್ ಡೋಣೂರ್ ಸರ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೇಳ್ತಾ ಇದೆ ಸರ್? ಕೇಳ್ತಾ ಇದೆ ಸರ್. ಏನೋ ಡಿಸ್ಟರ್ಬೆನ್ಸ್ ಇದೆ ಸರ್ ಹಿಂದ್ಗಡೆ. ನಮ್ಗೇನು ಡಿಸ್ಟರ್ಬೆನ್ಸ್ ಇಲ್ಲ, ಅಲ್ಲಿ ಬೇರೆ ಕಡೆ ಇರ್ಬೇಕು. ಹಾ, ಓಕೆ ಸರ್, ಹೇಳಿ ಸರ್. ಪ್ರೊಫೆಸರ್ ಡೋಣೂರ್ ಸರ್ಗೆ ನಂದೊಂದು ಪ್ರಶ್ನೆ. ಹಾ ಸರ್. ಸರ್ ಇದಾರಲ್ಲ? ಇದಾರೆ, ಹೇಳಿ ಸರ್.
ಸರ್ ಈಗ ಅವರು ಏನೋ ಜಾತಿಗೊಂದು ಬಣ್ಣ ಅಂತ ಚಿದಾನಂದ್ ಸರ್ ಹೇಳಿದ್ರು. ಜಾತಿ ಸರ್ ಕೇಳ್ತಾ ಇಲ್ಲ ಸರ್ ನಿಮ್ ಮಾತಾಡೋದು. ಒಂದು ಬಣ್ಣ, ಇದಕ್ಕೆ ಪರಿಹಾರ ಏನು ಅಂತ. ಇದಕ್ಕೆ ಪರಿಹಾರ ಸರ್ ಎಸ್ ಸರ್. ಪರಿಹಾರ ಬಸವರಾಜ್ ಸರ್, ಬಸವರಾಜ್ ಡೋನೂರ್ ಸರ್. ಸರ್ ಇಲ್ಲ, ಇದಕ್ಕೆ ಚಿದಾನಂದ್ ಅವ್ರ ಏನಾದ್ರು ಒಂದು ಪೂರಕ ಮಾತುಗಳನ್ನ ಹೇಳಬಹುದಿದ್ರೆ ಮಾಡು. ಇಲ್ಲಾಂದ್ರೆ ಕವಿಗಳು ಹೇಳ್ಬೇಕು. ಎಲ್ಲಾ ಜಾತಿಗಳು ಸೇರಿ ಒಂದು ಕಾಮನ್ ಸರ್. ಕರೆಕ್ಟ್ ಸರ್, ಕದನ ಬೆಳೆ ಮತ್ತೆ ಒಂದು ಹಸಿರು ಬಣ್ಣ, ಇದೆಲ್ಲ ಒಂದೊಂದಕ್ಕೆ ನಾವು ಇದನ್ ಮಾಡ್ಕೊಂಡ್ ಬಿಟ್ಟಿದ್ದೇವೆ. ಸೊ ಎಲ್ಲವುಗಳು ಸೇರಿರ್ತಕ್ಕಂತ ಒಂದು ಕಾಮನ್ ಬಿಲ್ಲು ನಾವು ಹಾಗೆ ಪರಿಭಾವಿಸಬಹುದು. ಜೊತೆಗೆ ನಮ್ಮಲ್ಲಿ ಕೌದಿ ಅಂತ ಒಂದು ಇದೆಯಲ್ಲ ಸರ್, ಕೌದಿಯ ಕಾನ್ಸೆಪ್ಟ್ ಇದೆಯಲ್ಲ, ಅದೆಲ್ಲಾ ರೀತಿ ಶೀಘ್ರವಾಗಿರ್ತಕ್ಕಂಥ ಸಂಗತಿಗಳನ್ನ ಒಟ್ಟುಗೂಡಿಸ್ತಕ್ಕಂಥದ್ದು ಮತ್ತೆ ಎಲ್ಲಾ ರೀತಿಯ ಬಣ್ಣಗಳು ಕೂಡ ಅದರಲ್ಲಿ ಇರ್ತವೆ. ಸೊ ಆ ತರದ ಒಂದು ಏಕತೆಯನ್ನು ಸಾಧಿಸಲಿಕ್ಕೆ ಈ ಸಂಗತಿಗಳು ಪೂರಕವಾಗ್ತವೆ, ಮತ್ತೆ ಅದೇ ಪರಿಹಾರ ಅಂತ ನನಗೂ ಕೂಡ ಅನಿಸ್ತದೆ. ಥ್ಯಾಂಕ್ ಯು ಸರ್. ಕಮ್ಮಾರ DM ಹಿರೇಮಠ ಮಾತಾಡೋದು. ಚಿದಾನಂದ, ನೀವೇನು ಕವಿತೆ ಒಂದು ಹೇಳಿದ್ರಿ, ಕವಿತೆ ಅದು ಹಳೆಯ ಹರಿದು ಬಿಟ್ಟಿರ್ತಕ್ಕಂಥ ಬಟ್ಟೆಗಳನ್ನ ಜೋಡಿಸಿ ಆಗಿರ್ತಕ್ಕಂಥ ಒಂದು ಅದ್ಭುತವಾದ ಹೊದಿಕೆ. ಅದಕ್ಕೇನಿದೆ ಅಂದ್ರೆ ಈ ಜಾತಿಗೊಂದು ಬಣ್ಣ ಅನ್ನೋದೇನಿದೆ ಅಲ್ಲ, ಆ ಅರ್ಥದಲ್ಲಿ ಏನಿದೆ ಅಂದ್ರೆ ಸಂಪೂರ್ಣವಾಗಿ ಆ ಕೌದಿ ಒಳಗೆ ಎಲ್ಲಾ ಬಂದ್ಬಿಟ್ಟೈತಿ. ಅದು ನಮ್ಮ ಬಡತನದ ಸಂಕೇತವನ್ನ ನಾವು ಹೇಗೆ ಶ್ರೀಮಂತಿಕೆಯನ್ನಾಗಿ ಮಾಡಿಕೊಂಡಿವಿ ಅನ್ನುವಂಥ ಒಂದು ಸಂಕೇತವನ್ನ ತೋರಿಸುವಂಥದ್ದು. ಅದು ಎಷ್ಟು ವಿಶಿಷ್ಟವಾಗಿರ್ತಕ್ಕಂಥದ್ದು ಆ ಉದಾಹರಣೆ ಇದೆ ಅಂದ್ರೆ, ಹಲವಾರು ಕೂಡಿದ್ರು ಒಂದಾಗ್ತೈತಿ, ಇಲ್ಲಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತಿನ ಈ ಒಂದು ರಾಜಕೀಯ ಧೋರಣೆಯನ್ನ ನೋಡಿದ್ರೆ ಬಹಳ ಅಸಹ್ಯ ಅನ್ನಿಸ್ತದೆ. ಸಮಾಜವನ್ನ ಛಿದ್ರಗೊಳಿಸಿ ಬಸವಣ್ಣನನ್ನ ಭ್ರಷ್ಟನನ್ನಾಗಿ ಮಾಡುವಂತ ರೀತಿಯೊಳಗೆ ಬಂದ್ಬಿಟ್ರ. ಪಾಪ ಆ ಮನುಷ್ಯ ಹೇಳಿದ ಮಾತೇನು, ಸಮಾಜಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದೇನು, ರಾಜಕಾರಣಿಗಳು ಯಾವ ರೀತಿಯಲ್ಲಿ ಅದರ ಸದುಪಯೋಗನೋ ನಮಗ ಅರ್ಥ ಆಗಲ್ಲ. ಅದು ಅವರವ್ರಿಗೆ ಬಿಟ್ಟಿದ್ದು. ಆಯ್ತು, ಇಷ್ಟೇ ನಾನು ಹೇಳ್ಬೇಕಾದ ಕೌದಿ ಬಗ್ಗೆ ಹೇಳ್ಬೇಕಾಗಿತ್ತು, ಹೇಳಿನಷ್ಟೇ. ನಮಸ್ಕಾರ. ಎಸ್ ಸರ್. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಎಸ್, ಮಧು ಬೇರಾದಾರ್ ಸರ್, ತಾವೇನಾದ್ರು ಹೇಳ್ಬೇಕಾ? ಸರ್ ನಮಸ್ತೆ. ಪ್ರಶ್ನೆಗಳೇನಿಲ್ಲ ಸರ್, ಆದ್ರೆ ನನಗೆ ಕವಿತೆ ಬಗ್ಗೆ ಒಂದಿಷ್ಟು ನಾನು ಅಭಿಪ್ರಾಯ ಹಂಚ್ಕೋಬೇಕು ಅನ್ಕೊಂಡಿದ್ದೆ. ಬಹಳ ಖುಷಿ ಅಂದ್ರೆ ಚಿದಾನಂದ ಸರ್ ಮಾತುಗಳನ್ನು ಸುಮಾರು 10 ವರ್ಷಗಳ ನಂತರ ಕೇಳ್ತಾ ಇದ್ದೀನಿ. ಒಬ್ಬ ಕವಿಯಾಗಿ ಅವರು ತುಂಬಾ ಅದ್ಭುತವಾಗಿ ಮಾತಾಡಿದ್ರು, ಅದು ಬಹಳ ಖುಷಿ ಆಯ್ತು ಸರ್, ಅಭಿನಂದನೆಗಳು. ಸೊ ನನಗೆ ಬಹಳ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ, ಈ ಚೆನ್ನಪ್ಪ ಅಂಗಡಿ ಸರ್ ಕವಿತೆಗಳನ್ನ ಸುಮಾರು ನಾನು 2013 ಓದ್ತಾ ಇದ್ದೀನಿ. ಅವ್ರದ್ದು ಭೂಮಿ ತಿರುಗುವ ಸದ್ದು ಕವಿತೆ ಟೈಟಲೇ ಬಹಳ ಇಷ್ಟವಾಗಿರುವಂತದ್ದು. ಆ ಸಂಕಲನ ಓದಿದ್ದೇನೆ. ಬಟ್ ಅಲ್ಲಿ ಕವಿತೆಗಳು ಮತ್ತು ಅಲ್ಲಿ ಪ್ರತಿಮೆಗಳು ಕೂಡ ನನಗೆ ತುಂಬಾ ಇಷ್ಟವಾಗಿರುವಂತದ್ದು. ಹಿಂದೆ 2014 ಅವ್ರದ್ದು ಸಂಚಯ ಕಾವ್ಯ ಸ್ಪರ್ಧೆಯಲ್ಲಿ ಅವ್ರದ್ದೊಂದು ಕವಿತೆ ಬಹುಮಾನ ಪಡ್ಕೊತು. ಅದ್ರ ಹೆಸರು ಹಮಿಂಗ್ ಬರ್ಡ್ ಅಂತ ಹೇಳಿ. ಆ ಕವಿತೆ ನನ್ನ ತುಂಬಾ ಕಾಡಿರುವಂತದ್ದು. ಅಂದ್ರೆ ಹಮಿಂಗ್ ಬರ್ಡ್ ಅತ್ಯಂತ ಚಿಕ್ಕದಾಗಿರುವಂತಹ ಹಕ್ಕಿ, ಅದರ ಮೂಲ ನೆಲೆ ಇರುವಂತದ್ದು ಕ್ಯೂಬಾ. ಸೊ ಒಂದು ಅಮೆರಿಕದ ಪಕ್ಕದಲ್ಲಿರುವಂತ ಕ್ಯೂಬಾ. ಸರ್ ಆಗ್ಲೇ ಈಗ ಚಿದಾನಂದ್ ಸರ್ ಅದ್ರ ಬಗ್ಗೆ ಮಾತನಾಡಿದ್ರು, ಅದ್ರ ಬಗ್ಗೆ ಮಾತಾಡೋಂತ ಅವಶ್ಯಕತೆ ಇಲ್ಲ. ಆದ್ರೆ ಆ ಮೆಟಫರ್ ಮೂಲಕ ಕ್ಯೂಬಾವನ್ನ ಹೇಗೆ ಅಮೆರಿಕನ ಎದುರುಗೊಳ್ಳುತ್ತೆ ಅಂತ ಹೇಳೋದಿದೆಯಲ್ವಾ, ಅದು ನನಗೆ ಬಹಳ ಇಷ್ಟವಾಯ್ತು ಅಂತ ಹೇಳ್ಬೋದು. ಅಂದ್ರೆ ಪ್ರತಿಯೊಂದು ಮೆಟಫರ್ಗಳು ಅಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿದ್ದಾವೆ. ಅಂತಹ ಕ್ಯೂಬಾ ತನ್ನ ಎದುರಾಳಿ ಅಮೆರಿಕ ಆಗಿದ್ರು ಕೂಡ ಮತ್ತೆ ಅಮೆರಿಕಕ್ಕೆ ಒಂದು ಈ ಡಾಕ್ಟರನ್ನೆಲ್ಲ ಅಂತ ಕಳಿಸುವಂತ ಕೆಲಸವನ್ನೆಲ್ಲ ತುಂಬಾ ಉದಾರವಾಗಿ ಮಾಡುತ್ತೆ ಅನ್ನೋದಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಮಾನವೀಯತೆಯ ನೆಲೆಯಲ್ಲಿ ಕ್ಯೂಬಾ ಮತ್ತು ಹಮಿಂಗ್ ಬರ್ಡ್ ಆ ಮೆಟಫರೇ ತುಂಬಾ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಅವರ ಭಾಷೆ ಮತ್ತು ಶೈಲಿ ಹಿನ್ನೆಲೆಯಲ್ಲಿ ನನಗೆ ಅನಿಸಿದ್ದೇನೆಂದ್ರೆ, ಈ ವಚನ ಮತ್ತು ನವ್ಯದ ಒಂದು ಬಿಗಿ ಹಿಡಿತ ಅವರ ಕಾವ್ಯದಲ್ಲಿ ಇದೆ ಅಂತ ಸಾಮಾನ್ಯವಾಗಿ ನನಗೆ ಅನಿಸಿದೆ. ಅದರಲ್ಲಿಯೂ ಈ ಮಾಯಾ ಆಂಜಲಿಯೋ ಮತ್ತು ವಚನ ಮತ್ತು ನವ್ಯದ ಈ ಎಲ್ಲವೂ ನನಗೆ ಅವರ ಕವಿತೆಯನ್ನು ಓದುವಾಗ ನೆನಪಾಗ್ತಾ ಇರ್ತದೆ. ಹಮಿಂಗ್ ಬರ್ಡ್ ಅನ್ನಕ್ಕಂಥ ಕವಿತೆ ಕೆಲವು ಸಾಲುಗಳು ನನಗೆ ಯಾಕೋ ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಂತ ಅನಿಸ್ತಾ ಇದೆ. ಆದ್ರೆ ಕೆಲವು ಸಾಲುಗಳನ್ನ ಸುಮ್ಮನೆ ಗಮನಿಸೋದಾದ್ರೆ, ಶೆಡ್ಡು ಹೊಡೆಯುತ್ತೇನೆ ಪುಟಿದೆದ್ದು ಹಾರುವ ಹದ್ದು ಗಿಡಗಳ ಸದ್ದಿಗೆ ನೆಲದ ನೆತ್ತಿಯ ಮೇಲೆ ರೆಕ್ಕೆಗಳನ್ನು ಅಗಲಿಸಿ ಅಂತ ಕೆಲವು ಸಾಲುಗಳು ಬರ್ತವೆ.
ಆಮೇಲೆ ಮುದ್ದಿಗೂ ಸದ್ದಿಗೂ ಬಿದ್ದಿದೆ ಜಿದ್ದು, ನನ್ನ ಆನಂದದ ಮುಂದೆ ನಿನ್ನ ಅಧಿಕಾರದ ದರ್ಪ, ನಿನ್ನ ಸುತ್ತಿ ಹತ್ತಿಕ್ಕಿರುವ 7 ಹೆಡೆಯ ಸರ್ಪ ಅಂತ ಸಾಲು ಬರುತ್ತೆ. ನೆಕ್ಸ್ಟ್, ಸಮರಗಳದೆಷ್ಟು ನಡೆದವು ಭೂಗೋಳದ ಹೋಳಿಗೆ, ಉಸಿರುಗಟ್ಟುವ ಹಿತಕ್ಕೆ ಕೊಸಿರೇಳುವ ಕ್ರಾಂತಿ, ಸಣ್ಣದೆಂಬ ಬಣ್ಣನೆಗೆ ಉಬ್ಬಿ ಹೋಗದ ಭ್ರಾಂತಿ, ತಲೆ ಎತ್ತಿದ ಭುಜದ ಮೇಲೆ ಬದ್ಧತೆಯ ಸಿದ್ಧಾಂತ, ಚಿಗುರೊಡೆದು ಬೆಳೆದ ಚೇಗುಂದಿ ಚೇಗೆವಾರ್, ನೇರ ದೃಷ್ಟಿಯೊಂದಿಗೆ ನೀಲ ಶುಂಚಿನ ಸಹ ವಿಕಾಸ, ಕೋವಿ ಕಾವ್ಯದೆದೆಗೆ ದಂಗೆ ಏಳುವ ಮಂದಹಾಸ ಅಂತ ಈ ಥರದೊಂದು ಅದ್ಭುತವಾದ ಕವಿತೆ ಸುಮಾರು 10 ವರ್ಷಗಳ ಹಿಂದೆ ಬರೆದಿರುವಂಥದ್ದು. ಅದು ಈ ಸಂಕಲನದಲ್ಲಿ ಪ್ರಕಟ ಮಾಡಿದ್ದಾರೆ ಅಂದ್ರೆ ಎಷ್ಟು ಅವರಿಗೆ ತಾಳ್ಮೆ ಮತ್ತು ಕಾವ್ಯದ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ ಅಂತಂಥದ್ದು ಗಮನಿಸಬಹುದು. ಸೊ ಈ ಹಿನ್ನೆಲೆಯಲ್ಲಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ ಸರ್? ಸರ್ ಹೇಳಿ. ಮೊಟ್ಟ ಮೊದಲನೇದಾಗಿ ನಾನು ಪ್ರಥಮ ಬಾರಿ ವೇದಿಕೆ ಮೇಲೆ ಬಂದಿರೋದ್ರಿಂದ ವೇದಿಕೆ ಆಯೋಜಕರಿಗೆ ಮತ್ತು ಇಲ್ಲಿರುವ ಎಲ್ಲ ಗಣಮಾನ್ಯರಿಗೆ ನಮಸ್ಕಾರ ಹೇಳಿ. ಈಗ ಚಿದಾನಂದ ಕಮ್ಮಾರ್ ಸರ್ ಬಹಳ ಚೆನ್ನಾಗಿ ವಿಸ್ತೃತವಾಗಿ ಹೇಳಿದ್ರು. ಅವ್ರು ಗುರುತಿಸಿದ ಒಂದು ಪಾಯಿಂಟ್ ನನ್ಗೆ ಬಹಳ ಲಕ್ಷ್ಯಕ್ಕೆ ಬಂತು. ವಚನ ಸಾಹಿತ್ಯದ ಪ್ರಭಾವ ಇವ್ರ ಮೇಲೆ ಆಗಿದೆ, ಕವನಕಾರರ ಮೇಲೆ ಆಗಿದೆ ಅಂತ ಹೇಳಿದ್ರು. ಹೌದು ಸರ್, ನಿಮಗ ಒಂದು ವಿಷಯನ ಇಲ್ಲಿ ಹೇಳಲೇಬೇಕು. ನಾನು ಅವ್ರಿಗೆ ಚನ್ನಪ್ಪ ಅಂಗಡಿ ಅಂತ ಕರೆಯೋದಿಲ್ಲ, ವಚನಪ್ಪ ಅಂಗಡಿ ಅಂತ ಕರಿತೀನಿ ನಾನು. ಯಾಕಂದ್ರೆ ಅವರ ನಮ್ಮ ಭೇಟಿಯಾಗಿದ್ದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಒಂದು ವಚನ ಸಾಹಿತ್ಯದ ಬಗ್ಗೆ ಇರುವಂತ ಗೋಷ್ಠಿ ಒಳಗ ಒಂದು ಪುಸ್ತಕದಲ್ಲಿ ಅವರು ಸಹಿತ ಕೊಡುಗೆ ನೀಡಿದ್ರು. ಅದರಲ್ಲಿ ನಂದು ಒಂದು ಸಣ್ಣ ಲೇಖನ ಪ್ರಕಟ ಆಗಿತ್ತು. ಆವತ್ತಿನಿಂದ ಅವರ ಅಭಿಮಾನಿಯಾಗಿ ನಾನು ಎಲ್ಲಕ್ಕೆ ಹೆಚ್ಚಾಗಿ ಅವ್ರು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಒಂದು ಪ್ರಾಡಕ್ಟ್ ಉತ್ಪನ್ನ ಅನ್ನೋದಕ್ಕೆ ಇನ್ನೂ ಹೆಮ್ಮೆಯ ವಿಷಯ. ಮತ್ತೊಂದು ಇಲ್ಲಿ ಹೇಳಲೇಬೇಕಾದ ಅವ್ರ ಶಬ್ದಗಾರರಿಗರು ಅನ್ನಕ್ಕೆ ಅಡ್ಡಿ ಇಲ್ಲ. ಯಾಕಂದ್ರೆ ಅವ್ರ ಮೇಲೆ ಶಬ್ದಗಳ ಏನು ಭಾಷೆಯನ್ನು ಬಳಸೋದು ಏನೈತಲ್ಲ, ಒಮ್ಮೆ ನನಗೆ ಎಲ್ಲೋ ಏನೋ ನಮ್ಮ ಬೇಂದ್ರೆ ಅಜ್ಜ ಬಂದಂಗ ಆತ್ ನನಗೆ. ಒಮ್ಮೊಮ್ಮೆ ಬಹಳ ವಿಶ್ಲೇಷಣೆ ಮಾಡಕ್ ಹೋಗಲ್ಲ, ವೇಳೆ ಒಂದು ಇದನ್ನ ನೋಡ್ಕೊಂಡು ಪರಿಮಿತಿ ನೋಡ್ಕೊಂಡು. ಅವರ 3ನೇ ಕವನ ಸಂಕಲನ ಅಂತ ಅವ್ರು ಹೇಳಿದ್ರು. ನಾನು ಇಷ್ಟೇ ಆಶಯ ಮಾಡೋದು, ಅದು 3ನೇ ಇದ್ದದ್ದು 100ನೇ ಕವನ ಸಂಕಲನ ಆಗ್ಲಿ, ಎಲ್ಲಾ ರೀತಿಯಿಂದ ಸಾಹಿತ್ಯ ಪ್ರೇಮಿಗಳಿಗೆ ಒಳಿತಾಗಲಿ ಅಂತ ಹೇಳಿ ನನ್ನ ಒಂದು ಅಭಿನಂದನೆ ಸಲ್ಲಿಸಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಮೊದಲಿಗೆ ನಮ್ಮ ಕರೆಯನ್ನ ಮನ್ನಿಸಿ ಉಪನ್ಯಾಸ ಮಂಡಿಸಿದ ಇವತ್ತಿನ ಉಪನ್ಯಾಸಕರಾದ ಡಾಕ್ಟರ್ ಚಿದಾನಂದ ಕಮ್ಮಾರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹೀಗೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತಹ ಲೇಖಕರು ಆದಂತಹ ಚೆನ್ನಪ್ಪ ಅಂಗಡಿಯವರಿಗೂ ಕೂಡ ಗೌರವಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದ ಸರ್. ಹಾಗೇನೆ ಸಮಾರಂಭದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ಗೂ ಹಾಗೂ ನೆರೆದ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣೀಕರ್ತರಾದಂತಹ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗಾಣಿಸುತ್ತೇನೆ. ಥ್ಯಾಂಕ್ ಯು.